ತಿರುವಡಿಗಳೇ ಶರಣಂ. ಇದಕ್ಕೆ ಒಂದು ಬಾಕ್ಸ್ ಸರಿಯಾಗಿ கொடுக்கட்டுமா மாமி? ஓங்கி உலகளந்த உத்தமன் பேர் பாடி நாமும் நம்பாவைக்கு சாத்தி நீராடினால் தீங்கின்னி நாடெல்லாம் திங்கள் மும்மாறி பெய்து ஓங்கு பெரும் சண்டல் ஊடு கயலுகள பூங்குவளை போதில் பொறிவண்டு கண்படுப்ப தேங்காதே புக்கிருந்து சீர்த்த முளை பத்தி வாங்க குடம் நிறைக்கும் வள்ளல் பெரும் பசுக்கள் நீங்காத செல்வம் நிறைந்தேலோரெம்பாவாய். ஆண்டாள் ತಿರುವಡಿಗಳೇ ಶರಣಂ. ಶ್ರೇಯಪತಿಯಾಗಿ ಅಖಿಲಹೇಯ ಪ್ರತ್ಯನೀಕನಾಗಿ ಇರ್ತಕ್ಕಂತಹ ಪರಾತ್ಪರನಾದ ಪರಮಾತ್ಮನ ಚರಣಾರವಿಂದಗಳಲ್ಲಿ ಸರ್ವ ಸಮರ್ಪಣ ಭಾವದಿಂದ ದೇವಿ ಆಂಡಾಳ್ ಶರಣಾಗತಿಯನ್ನು ಮಾಡಿದ್ದಾಳೆ. ತಾನು ಮಾತ್ರವಲ್ಲದೆ ತನ್ನ ಜೊತೆಯಲ್ಲಿರುವ ಸಮಸ್ತರೂ ಕೂಡ, ಅಂದರೆ ಈ ಭೂಮಂಡಲದಲ್ಲಿ ಇರ್ತಕ್ಕಂತಹ ಸಮಸ್ತ ಜೀವಾತ್ಮರುಗಳು ಕೂಡ ತಮ್ಮನ್ನ ಪರಮಾತ್ಮನಿಗೆ ಸಮರ್ಪಣೆ ಮಾಡಿಕೊಳ್ಳಬೇಕು ಎಂಬತಕ್ಕಂತಹ ಮಂಗಳವಾದ ಶುಭಾವಹವಾದಂತಹ ಅಂತಃಕರಣವನ್ನು ಉಳ್ಳವಳು ಸಾಕ್ಷಾತ್ ಭೂಮಿದೇವಿಯ ಅಪರಾವತಾರವಾಗಿ ಇರ್ತಕ್ಕಂತಹ ಆಂಡಾಳಳ ಆಶಯ. ಅಲ್ಲಿ ಆಂಡಾಳ್ ಗೋಪಿಕೆಯರನ್ನ ಅನುಕಾರ ಮಾಡ್ತಾ ಇದ್ದಾಳೆ. ಕೃಷ್ಣ ಪರಮಾತ್ಮ ಬಂದು ತನ್ನನ್ನ ಸ್ವೀಕಾರ ಮಾಡುವ ಪರ್ಯಂತ ಈ ಶರೀರವನ್ನ ಧಾರಣೆ ಮಾಡಬೇಕಲ್ಲವ. ಶರಣಾಗತಿ ಮಾಡಿದ ಕೂಡಲೇ ಪರಮಾತ್ಮ ಕರೆದೊಯ್ಯಲಿಲ್ಲ. ಕಾರಣ ಗೋದಾದೇವಿ ಪಾಶುರಗಳನ್ನು ಗಾನ ಮಾಡಿ ತನ್ಮೂಲಕ ಲೋಕದಲ್ಲಿರುವವರಿಗೆ ಆತ್ಮಬೋಧವನ್ನು ಉಂಟು ಮಾಡಬೇಕಲ್ಲವ. ಅದಕ್ಕಾಗಿ ಪರಮಾತ್ಮ ಆಂಡಾಳನ್ನು ಇನ್ನ ಭೂಮಂಡಲದಲ್ಲಿ ಇಟ್ಟಿದ್ದಾನೆ. ಅದಕ್ಕಾಗಿ ಪ್ರಾಣಧಾರಣೆ ಮಾಡಬೇಕು ಪರಮಾತ್ಮ ಬಂದು ಕೈ ಹಿಡಿಯುವ ತನಕ. ಅದಕ್ಕಾಗಿ ಆಂಡಾಳ್ ಗೋಪಿಕೆಯರನ್ನ ಅನುಕಾರ ಮಾಡುತ್ತಾ ಶ್ರೀವಿಲಿಪುತ್ತೂರೇ ನಂದ ಗೋಕುಲವಾಗಿ, ಅಲ್ಲಿರುವ ಅವಳ ಸಖಿಯರೇ ಗೋಪಿಕೆಯರಾಗಿ, ಅಲ್ಲಿನ ವಟಪತ್ರಶಾಹಿಯನ್ನೇ ನಂದಗೋಪನ ಭವನವಾಗಿ ಭಾವಿಸಿ ಆಂಡಾಳ್ ಗೋಪಿಕಾ ಭಾವದಲ್ಲಿ ಹಾಡಿದಂತಹ ಅದ್ಭುತವಾದ ಪಾಶುರಗಳೇ ತಿರುಪ್ಪಾವೈ ಪಾಶುರಗಳು ಎಂಬುದನ್ನು ನಾವು ಅನುಭವಿಸ್ತಾ ಇದ್ದೀವಿ. 30 ಪಾಶುರಗಳು ಆಂಡಾಳ್ ಪೆರಿಯಾಳ್ವಾರರ ಪುತ್ರಿಯಾಗಿ ಹಾಡಿದ ಪಾಶುರಗಳಲ್ಲ. ಆಂಡಾಳ್ ಒಬ್ಬ ಗೋಪ ಕನ್ನಿಕೆಯಾಗಿ ಗಾನ ಮಾಡಿದ ಪಾಶುರಗಳು. ಆದ್ದರಿಂದಲೇನೆ ಪ್ರಥಮ ಪಾಶುರದಲ್ಲೇ ಶೀರ್ಮಲ್ಗು ಮಾಯ್ಪಾಡಿ ಎಂಬುದಾಗಿ ಆ ಗೊಲ್ಲರ ಬೀಡಿನ ಒಂದು ವರ್ಣನೆಯನ್ನು ಮಾಡಿ, ಹೀಗೆ ಪರಮಾತ್ಮನ ಚರಣಾರವಿಂದಗಳಲ್ಲಿ ಶರಣಾಗತಿಯನ್ನು ಮಾಡಿದವರು ಯಾವ ರೀತಿ ಇರ್ತಾರೆ, ಅವರ ಲಕ್ಷಣಗಳೇನು, ಅವರು ತ್ಯಾಜ್ಯವಾಗಿ ಏನನ್ನ ಬಿಡಬೇಕು, ಉಪಾದೇಯವಾಗಿ ಏನೇನನ್ನು ಸ್ವೀಕಾರ ಮಾಡಬೇಕು, ಉಯ್ಯುಂ ಆರು ಎಣ್ಣಿ ಎಂಬುದಾಗಿ ತಿಳಿಸಿದಳಲ್ಲವ. ಈ ಆತ್ಮ ಪರಮಾತ್ಮನಲ್ಲಿ ಆತ್ಮ ಸಮರ್ಪಣೆ ಮಾಡಿಕೊಂಡಂತಹ ಒಬ್ಬ ಶರಣಾಗತ, ಒಬ್ಬ ಪ್ರಪನ್ನ ಯಾವ ರೀತಿ ಇದ್ದರೆ ಪರಮಾತ್ಮನಿಗೆ ಅವನು ಪ್ರಿಯನಾಗ್ತಾನೆ, ಯಾವುದು ತ್ಯಾಜ್ಯ ಯಾವುದು ಉಪಾದೇಯ ಎಂಬುದನ್ನು 2ನೆಯ ಪಾಶುರದಲ್ಲಿ ಆಂಡಾಳ್ ನಿರೂಪಣೆ ಮಾಡಿದಳು. ಈಗ ನೆಲಮಾಳಿಗೆಗಳಲ್ಲಿ ಗೋಪಬಾಲಕಿಯರನ್ನೆಲ್ಲ ಬಂಧಿಸಿ ಇಟ್ಬಿಟ್ಟಿದ್ರು ಗೋಪವೃದ್ಧರು. ಕಾರಣ ಏನು? ಕೃಷ್ಣ ಹುಟ್ಟಿದ ಕೂಡಲೇ ನಮ್ಮ ಹೆಣ್ಮಕ್ಳೆಲ್ಲ ಕೆಟ್ಟು ಹೋದ್ರು. ಯಾವಾಗ ನೋಡಿದ್ರು ಕೂಡ ಕೃಷ್ಣ ಕೃಷ್ಣ ಅಂತ ಕೃಷ್ಣನ ಹಿಂದೆ ಅಲಿತಾರೆ. ಅವನ್ ನೋಡಿದ್ರೆ ಯಾವಾಗಲೂ ಹೆಣ್ಮಕ್ಳು ಹಿಂದೆ ಅಲಿತಾನೆ. ನಂದ ಗೋಕುಲದ ವ್ಯವಸ್ಥೆ ಕೆಟ್ಟೋಯ್ತು ಅಂತ ಆ ಗೋಪವೃದ್ಧರು ಏನ್ ಮಾಡಿದ್ರು, ಈ ಗೋಪ ಬಾಲಕಿಯರನ್ನೆಲ್ಲ ನೆಲಮಾಳಿಗೆಗಳಲ್ಲಿ ಬಂಧಿಸಿಟ್ಬಿಟ್ಟಿದ್ರು. ಆಗ ಗೋಕುಲಕ್ಕೆ ಕ್ಷಾಮ ಬಂದಾಗ ಆಗ ಈ ಗೊಲ್ಲತಿಯರನ್ನ ವ್ರತ ಮಾಡುವುದಕ್ಕಾಗಿ ಹೊರಗಡೆ ಕಳಿಸ್ತಾರೆ. ಅವರಿಗೆ ನಿರ್ವಾಹಕನಾಗಿ ಕೃಷ್ಣನನ್ನೇ ಇಡ್ತಾರೆ ಎಂಬ ಚರಿತ್ರೆಯನ್ನ ನಾವು ಕಂಡೆವು. ಹೀಗೆ ಇವರು ಮಳೆಗಾಗಿ ವ್ರತ ಮಾಡಬೇಕು ಅನ್ನೋದು ಗೋಪವೃದ್ಧರ ಅಭಿಪ್ರಾಯ. ಆದರೆ ಈ ಗೋಪ ಬಾಲಕಿಯರೆಲ್ಲ ಹೋಗಿ ಮಾಡಿದ್ದೇನು,
ಯಮುನಾ ನದಿಯಲ್ಲಿ ಸ್ನಾನ ಮಾಡಿ ಮರಳಿನಲ್ಲಿ ಒಂದು ಬಿಂಬವನ್ನು ಮಾಡಿ ಮಳೆನೂ ಇಲ್ಲ ಬೆಳೆನೂ ಇಲ್ಲ. ಇವರು ಪ್ರಾರ್ಥನೆ ಮಾಡಿದ್ದೇನು? ಕೃಷ್ಣಂ ಪತಿಮ್ಮೇ ಕುರು, ನಮಗೆಲ್ಲ ಕೃಷ್ಣಪತಿ ಆಗಬೇಕು. ಮಳೆನೂ ಕೇಳಲಿಲ್ಲ, ಬೆಳೆನೂ ಕೇಳಲಿಲ್ಲ. ಇವರನ್ನು ವ್ರತ ಮಾಡುವುದಕ್ಕೆ ಬಿಟ್ಟದ್ದು ಬರಗಾಲ ನೀಗುವುದಕ್ಕಾಗಿ, ಸಕಾಲಿಕವಾದ ಮಳೆ ಬರಬೇಕು ಅಂತ. ಆದರೆ ಇವರು ಪ್ರಾರ್ಥನೆ ಮಾಡಿದ್ದೇನು? ಬಿಟ್ಟದ್ದೇ ಸಾಕು ಅಂತ, ಕೃಷ್ಣ ನಮಗೆ ಪತಿಯಾಗಬೇಕು ಎಂಬುದಾಗಿ. ಆ ಹೇಮಂತೆ ಪ್ರಥಮೇ ಮಾಸಿ ನಂದವ್ರಜ ಕುಮಾರಿಕಾ ಎಂಬುದಾಗಿ ಶ್ರೀಮದ್ ಭಾಗವತದಲ್ಲಿ ವ್ಯಾಸರು ಹೇಳ್ತಾರೆ. ಹೇಮಂತ ಋತುವಿನ ಪ್ರಥಮ ಮಾಸ ಅಂದರೆ ಈ ಧನುರ್ಮಾಸ, ಮಾರ್ಗಶಿರ ಮಾಸದಲ್ಲಿ ಗೋಪಕನ್ನಿಕೆಯರು ವ್ರತವನ್ನು ಮಾಡಿದ ಚರಿತ್ರೆ ಶ್ರೀ ಭಾಗವತದಲ್ಲಿ ಬರುತ್ತದೆಯಲ್ಲವಾ. ಹಾಗೆ ಆ ಗೋಪಿಕೆಯರನ್ನ ಆಂಡಾಳ್ ಅನುಕಾರ ಮಾಡಿ ತನ್ನನ್ನ ಕೃಷ್ಣಾರ್ಪಣ ಮಾಡಿಕೊಳ್ತಾಳೆ. ತನ್ನ ಜೊತೆಯಲ್ಲಿ ಸಕಲಾತ್ಮಗಳನ್ನು ಕೂಡ ಕೃಷ್ಣಾನುಭವಕ್ಕೆ ಕರೆದೊಯ್ಯತಕ್ಕಂತಹ ಒಂದು ಭಕ್ತಿ ಯಾತ್ರೆ, ಅದ್ಭುತವಾದಂತಹ ತಿರುಪ್ಪಾವೈ. ಇದನ್ನ ಗೋದೋಪನಿಷತ್ ಎಂಬುದಾಗಿ ಕರೀತಾರೆ. ಯಾವ ರೀತಿ ವೇದಗಳಲ್ಲಿ ವೇದಗಳ ಶಿರಸ್ಸು ಎಂಬುದಾಗಿ ಕರೆಯಲ್ಪಡ್ತಕ್ಕಂತಹ ಬ್ರಹ್ಮಜ್ಞಾನದ ಆಕರವಾಗಿ 32 ಬ್ರಹ್ಮವಿದ್ಯೆಗಳನ್ನು ಉಪದೇಶ ಮಾಡುವ ಉಪನಿಷತ್ತುಗಳಿಗೆ ಸರಿಸಮಾನವಾಗಿ ಅದಕ್ಕಿಂತಲೂ ಅಧಿಕವಾದ ಸ್ಥಾನವನ್ನು ಪಡೆದುಕೊಂಡಿರುವುದು ತಿರುಪ್ಪಾವೈ ದಿವ್ಯಶಾಸ್ತ್ರ. ಈ ತಿರುಪ್ಪಾವೈ ಎಂತಹದ್ದು? ಆಳ್ವಾರುಗಳೆಲ್ಲ 4102 ಪಾಶಗಳನ್ನು ಗಾನ ಮಾಡಿದ್ರು. ಆದರೆ ನಿತ್ಯವೂ ದೇವಾಲಯಗಳಲ್ಲಿ, ಮನೆಗಳಲ್ಲಿ ನಾವು ಶಾತ್ತುಮರೈ, ಮಂಗಳಾರತಿ ಶಾತ್ತುಮರೆಗೆ ಏನು ಹೇಳ್ತೀವಿ? ತಿರುಪ್ಪಾವೈಯ 2 ಪಾಶಗಳನ್ನು ಹೇಳ್ತೀವಿ. ಅಷ್ಟು 4000 ಪಾಶಗಳಿದ್ದರೂ ಕೂಡ ಆಚಾರ್ಯ ರಾಮಾನುಜರು ನಿತ್ಯ ಪರಮಾತ್ಮನ ಸನ್ನಿಧಿಯಲ್ಲಿ ನಾವು ಭಿನ್ನವಿಸುವುದಕ್ಕೆ ನಿಯಮನ ಮಾಡಿದ್ದು ತಿರುಪ್ಪಾವೈಯ ಪಾಶಗಳನ್ನು. ಕಾರಣ ಏನು? ಸಮಸ್ತ ವೇದಗಳ ಸಾರ, ಸಮಸ್ತ 4000 ದಿವ್ಯ ಪ್ರಬಂಧಗಳ ಸಾರ ಈ ತಿರುಪ್ಪಾವೈ. ಅಲ್ಲ, ತಿರುಪ್ಪಾವೈಯ 2 ಪಾಶರಗಳು. ಅದು ಬೇಡ, 2 ಸಾಲು ಸಾಕು ತಿರುಪ್ಪಾವೈದು ಅಂದ್ಬಿಟ್ರು. ಕಾರಣ 5 ವಯಸ್ಸಿನ ಬಾಲಿಕಾ ಆಂಡಾಳ್ ತಿರುಪ್ಪಾವೈಯನ್ನು ಗಾನ ಮಾಡಿದಾಗ ಆ ಎಳೆಯ ವಯಸ್ಸಿನಲ್ಲಿ ಭಕ್ತಿಜ್ಞಾನ ವೈರಾಗ್ಯಗಳಿಂದ ಸಂಪನ್ನಳಾಗಿ ಆತ್ಮಬೋಧವನ್ನು ಪಡೆದು ತನ್ನನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡಿಕೊಂಡಂತಹ ಅದ್ಭುತವಾದ ಚೇತನ ದೇವಿ ಆಂಡಾಳ್ ಸಾಕ್ಷಾತ್ ಭೂಮಿದೇವಿಯ ಅವತಾರವಲ್ಲವ. ಹಾಗೆ ಆಂಡಾಳ್ ಆ ಗೋಪಿಕಾ ಭಾವನೆಯಲ್ಲಿ ವ್ರತವನ್ನು ಮಾಡುವಾಗ ಗೋಪವೃದ್ಧರು ಇವರನ್ನೆಲ್ಲ ಹೊರಗೆ ಕರೆತಂದದ್ದು ಏಕೆ? ಮಳೆ ಬರುವುದಕ್ಕಾಗಿ ವ್ರತ ಮಾಡಲಿ ಅಂತ. ಆದ್ರಿಂದ ತಾವು ಮತ್ತೆ ಕೃಷ್ಣನು ಒಂದಾಗಿ ಕೂಡುವುದಕ್ಕೆ, ಸೇರುವುದಕ್ಕೆ ಅನುವು ಮಾಡಿಕೊಟ್ಟಂತಹ ಗೋಕುಲದಲ್ಲಿರುವ ವೃದ್ಧರ ಆ ಸಂಕಲ್ಪ ನೆರವೇರಬೇಕು. ಅಂದರೆ ಮಳೆಗಾಗಿ ವ್ರತ ಮಾಡಿ ಎಳೆಯ ಬಾಲಕಿಯರು ವ್ರತ ಮಾಡಿದ್ರೆ ಕ್ಷಾಮ ನಿಗುತ್ತೆ ಅನ್ನೋದು ಆ ಗೊಲ್ಲರಲ್ಲಿ ಒಂದು ನಂಬಿಕೆ. ಆದ್ದರಿಂದ ಕೇವಲ ತಮಗೆ ಕೃಷ್ಣ ಲಾಭವಾದರೆ ಸಾಕ, ಗೋಕುಲದಲ್ಲಿ ಕ್ಷಾಮ ನೀಗಬೇಕು, ಹಸುಗಳಿಗೆಲ್ಲ ಆ ಚೆನ್ನಾಗಿ ಮೇವು ಸಿಗಬೇಕು, ಸಕಾಲಕ್ಕೆ ಮಳೆಯಾಗಬೇಕು, ನಾಡಿನಲ್ಲಿರುವವರೆಲ್ಲರೂ ಕ್ಷೇಮವಾಗಿ ಇರಬೇಕು. ಉಪನಿಷತ್ತು ಏನು ಹೇಳುತ್ತೆ? ಒಬ್ಬ ಪಾಪಿ ಆಗದೇ ಇರಬೇಕಾದ್ರೆ ಏನಾಗಬೇಕು ಅಂತ ಉಪನಿಷತ್ತು ಹೇಳುತ್ತೆ. ಪಾಪ ಕಾರ್ಯಗಳನ್ನು ಒಬ್ಬ ಮಾಡದೇ ಇರಬೇಕಾದ್ರೆ ಏನು ಮಾಡಬೇಕು ಅಂದ್ರು? ಅನ್ನಂ ಬಹುಕುರ್ವೀತ. ಆ ಅನ್ನೋತ್ಪತ್ತಿಯ ವ್ರತ, ಆ ಅನ್ನೋತ್ಪತ್ತಿ ಅಧಿಕವಾಗಬೇಕು. ಯಾರಿಗೂ ಹಸಿವು ಎನ್ನದೇ ಇರದಿದ್ದರೆ, ದಾರಿದ್ರ್ಯವೇ ಇಲ್ಲದಿದ್ದರೆ ಯಾಕೆ ಪಾಪ ಕಾರ್ಯವನ್ನು ಮಾಡ್ತಾರೆ? ಉಪನಿಷತ್ತು ಹೇಳುತ್ತೆ ಅನ್ನಂ ಬ್ರಹ್ಮೇತಿ ವ್ಯಜಾನಾತ್. ಆ ಅನ್ನವನ್ನೇ ಪರಬ್ರಹ್ಮ ಎಂಬುದಾಗಿ ತಿಳಿದುಕೋ. ಅನ್ನಂ ಬಹುಕುರ್ವೀತ. ಆ ಅನ್ನೋತ್ಪತ್ತಿಯನ್ನ ಅಧಿಕ ಮಾಡಿರಿ. ಅಂದರೆ ಹೆಚ್ಚು ಹೆಚ್ಚು ಬೆಳೆಗಳನ್ನು ಬೆಳೆದು ನಾಡೆಲ್ಲವೂ ಸಮೃದ್ಧವಾಗಿರಬೇಕು ಅಂತ ಉಪನಿಷತ್ತಿನ ಋಷಿಗಳು ಮಂಗಳಾಶಾಸನ ಮಾಡಿದ್ರಲ್ವಾ. ಆ ರೀತಿ ತಮಗೆ ಕೃಷ್ಣ ಲಾಭವಾಗಬೇಕು. ಗೋಕುಲದಲ್ಲಿ ಇರುವ ಆ ಜನರಿಗೆ, ಹಸು ಕರುಗಳಿಗೆ ಸಕಾಲಿಕವಾದ ಮಳೆಯಾಗಿ ಆ ಕ್ಷಾಮ ನೀಗಬೇಕಲ್ಲವ. ಈಗ ಒಂದು ಯಾಗ ಹೇಳುತ್ತೆ, ವೇದಾದಿ ಶಾಸ್ತ್ರಗಳು ಹೇಳುತ್ತೆ, ಅಶ್ವಮೇಧ ಯಾಗವನ್ನು ಮಾಡು. ಹಾಗೆ ಧೂಪ ತೆಗೆದುಬಿಡು. ಅಶ್ವಮೇಧ ಯಾಗವನ್ನು ಮಾಡು. ಯಾಗ ಯಜ್ಞಗಳನ್ನು ಮಾಡಬೇಕು. ಯಾವ ಕಾರಣಕ್ಕೆ? ಸ್ವರ್ಗಕ್ಕೆ ಹೋಗಬೇಕಾ? ಇಲ್ಲಿನ ಸುಖವನ್ನೆಲ್ಲ ಒಬ್ಬ ಅನುಭವಿಸ್ಬಿಟ್ಟ. ಅದಾದ ಮೇಲೆ ಆ ಸ್ವರ್ಗ ಅನುಭವ ಇವನಿಗೆ ಬೇಕು. ಸ್ವರ್ಗದ ಸುಖವನ್ನು ಇವನು ಅನುಭವಿಸ್ಬೇಕು. ಇಲ್ಲಿರೋದೆಲ್ಲ ಅನುಭವಿಸಾಗೋಯ್ತು. ಅದಕ್ಕಾಗಿ ಇಲ್ಲಿಗಿಂತಲೂ ಅಧಿಕವಾದ ಸುಖ
ಸಂತೋಷ ಸ್ವರ್ಗದಲ್ಲಿ ಇದೆ ಎಂಬುದಾಗಿ ಇವನು ಕೇಳ್ತಾನೆ. ಆ ಸ್ವರ್ಗಕ್ಕೆ ಹೋಗ್ಬೇಕಲ್ಲ, ರಂಬೆ ಊರ್ವಶಿಯನ್ನು ನೋಡ್ಬೇಕಲ್ಲ, ಅಮೃತಪಾನ ಮಾಡಬೇಕಲ್ಲ, ಸ್ವರ್ಗದ ಭೋಗವನ್ನು ಅನುಭವಿಸ್ಬೇಕಲ್ಲ ಅಂತ ಆಸೆ ಬಂದಾಗ ಅಂತ ಅವನನ್ನು ಕುರಿತು ವೇದ ಹೇಳುತ್ತೆ, ಜ್ಯೋತಿಷ್ಠೋಮೇನ ಸ್ವರ್ಗಕಾಮೋ ಯಜೇತ. ಸ್ವರ್ಗದಲ್ಲಿ ಆಸೆ ಉಳ್ಳವನು ಜ್ಯೋತಿಷ್ಠೋಮ ಯಾಗವನ್ನು ಮಾಡಬೇಕು ಎಂಬುದಾಗಿ ಹೇಳುತ್ತೆ. ಜ್ಯೋತಿಷ್ಠೋಮನ ಯಾಗ ಮಾಡಿದ್ರೆ ಅವನು ಸ್ವರ್ಗ ಅವನಿಗೆ ಸಿಗತ್ತೆ ಅಂತ ಹೇಳುತ್ತೆ. ಹೀಗೆ ಇವನ ಪ್ರಧಾನ ಫಲ ಏನು? ಸ್ವರ್ಗಕ್ಕೆ ಹೋಗಬೇಕು. ಅದಕ್ಕೋಸ್ಕರ ಜ್ಯೋತಿಷ್ಠೋಮ ಯಾಗ ಮಾಡಬೇಕು. ಜ್ಯೋತಿಷ್ಠೋಮ ಯಾಗದ ಸಂಕಲ್ಪ ಏನು? ಸ್ವರ್ಗ ಕಾಮನೆ. ಸ್ವರ್ಗವನ್ನು ಹೊಂದುವುದು ಜ್ಯೋತಿಷ್ಠೋಮ ಯಾಗದ ಪ್ರಧಾನ ಫಲ. ಆ ಫಲಕ್ಕಾಗಿ ಜ್ಯೋತಿಷ್ಠೋಮ ಯಾಗ. ಆದರೆ ಇವನು ಪ್ರತಿದಿನ ಯಾಗ ಮಾಡಿದ ಮೇಲೆ, ಆ ದಿನದ ಯಾಗ ಮುಗಿದ ಮೇಲೆ ಇವನು ಸಭೆಗೆ ಪುರೋಹಿತರಿಗೆಲ್ಲ ನಮಸ್ಕಾರ ಮಾಡುವಾಗ ಅವರೇನು ಹೇಳ್ತಾರೆ? ಆಯುರ ಶಾಸ್ತೆ, ಆಶೀರ್ವಾದ ಮಾಡ್ತಾರೆ. ಏನು? ಪತ್ನಿ ಪುತ್ರ ಲಾಭವಾಗಲಿ, ಗೋ ಸಂಪತ್ತು ಅಧಿಕವಾಗಲಿ, ಆರೋಗ್ಯವಿರಲಿ, ದೀರ್ಘಾಯುಸ್ಸು ಇರಲಿ, ಇದೆಲ್ಲ ಹೇಳ್ತಾರೆ. ಇವನು ಇದನ್ನೆಲ್ಲ ಕೇಳಲೇ ಇಲ್ವಲ್ಲ. ಆಯುಸ್ಸಿರಲಿ, ಆರೋಗ್ಯ ಇರಲಿ, ಐಶ್ವರ್ಯ ಇರಲಿ, ಪತ್ನಿ ಇರಲಿ, ಪುತ್ರರಿರಲಿ, ಗೋ ಸಂಪತ್ತು ಅಧಿಕವಾಗಲಿ, ಇವನು ಕೇಳಲಿಲ್ವಲ್ಲ. ಇವನ ಉದ್ದೇಶ ಸ್ವರ್ಗ ಕಾಮೋ ಯಜೇತ, ಸ್ವರ್ಗಕ್ಕಾಗಿ ಯಾಗ ಮಾಡ್ತಾ ಇದ್ದಾನೆ. ಅಂದಮೇಲೆ ಈ ಆಯುಸ್ಸು, ಆರೋಗ್ಯ, ಐಶ್ವರ್ಯ, ಪತ್ನಿ ಪುತ್ರ ಲಾಭ ಇದೆಲ್ಲ ಇವನು ಕೇಳಿಲ್ವಲ್ಲ. ಅದೆಲ್ಲ ಯಾಕೆ ಹೇಳ್ತಾರೆ ಅಂದರು? ಇದೆಲ್ಲ ಅವಾಂತರ ಫಲ ಅಂದರು. ಪ್ರಧಾನ ಫಲ ಸ್ವರ್ಗ, ಅವಾಂತರ ಫಲ ಯಾವುದು? ಈ ಲೋಕದಲ್ಲಿ ಸಿಗುವಂಥದ್ದು ಇದೆಲ್ಲವೂ ಕೂಡ. ಇದು ಹೇಗೆ ಅಂದರು? ಆ ಫಲವನ್ನು ಉದ್ದೇಶಿಸಿ ಯಾಗ ಮಾಡಿದರೂ ಕೂಡ ಆ ಯಾಗದ ಫಲದಿಂದ ಇದೆಲ್ಲ ತಾನಾಗಿ ಬರುತ್ತೆ. ನಿಮಗೊಂದು ಉದಾಹರಣೆ ಹೇಳ್ತೀವಿ. ಇಲ್ಲಿಂದ ನಾವು ಮೈಸೂರಿಗೆ ಪ್ರಯಾಣ ಮಾಡ್ತೀವಿ. ನಾವು ಮೈಸೂರನ್ನು ತಲುಪಬೇಕು. ನಮ್ಮ ಪ್ರಧಾನ ಗುರಿ ಯಾವುದು? ಮೈಸೂರು. ಆದರೆ ಮಾರ್ಗ ಮಧ್ಯದಲ್ಲಿ ರಾಮನಗರ, ಚನ್ನಪಟ್ಟಣ, ಮದ್ದೂರು ಎಲ್ಲ ಸಿಗುತ್ತೆ. ನಾವಿದೆಲ್ಲ ಕೇಳೇ ಇಲ್ವಲ್ಲ. ಚನ್ನಪಟ್ಟಣ, ರಾಮನಗರ ನಮಗೆ ಬೇಡವಲ್ಲ ಅಂದರೆ ನೀವು ಹೋಗೋ ಮಾರ್ಗದಲ್ಲಿ ಅದು ಸಿಗುತ್ತೆ. ಏನು ಮಾಡೋದು? ಪ್ರಧಾನ ಫಲ ಸ್ವರ್ಗ. ಆದರೆ ಆ ಸ್ವರ್ಗಕ್ಕಾಗಿ ಯಾಗ ಮಾಡುವಾಗ ಇಲ್ಲಿನ ಸುಭಿಕ್ಷತೆ ಕೂಡ ದೇವತೆಗಳು ಅನುಗ್ರಹ ಮಾಡ್ತಾರೆ, ಅದನ್ನು ಕೊಡ್ತಾರೆ. ಹೀಗೆ ಮಧ್ಯದಲ್ಲಿ ಬರುವ ಫಲ ಅವಾಂತರ ಫಲಗಳು, ಪ್ರಧಾನ ಫಲ ಸ್ವರ್ಗ. ಹಾಗೆ ಈ ಗೋದಾಗೋಷ್ಠಿಗೆ, ಈ ಗೋಪಿಕಾ ಭಾವನೆಯಿಂದ ಈ ಗೋದಾಗೋಷ್ಠಿ ಧನುರ್ಮಾಸದಲ್ಲಿ ಕೃಷ್ಣಾನುಭವವೆಂಬ ವ್ರತವನ್ನು ಮಾಡ್ತಾ ಇದ್ದಾರಲ್ಲ, ಇವರ ಪ್ರಧಾನ ಫಲ ಯಾವುದು? ಕೃಷ್ಣ ಪ್ರಾಪ್ತಿ, ಕೃಷ್ಣಾಲಿಂಗನ, ಕೃಷ್ಣ ಪ್ರಾಪ್ತಿ. ತಮ್ಮನ್ನ ಯಾವುದೋ ಉಪಾಸನೆಯನ್ನು ಮಾಡಿ ಈ ಶರೀರವನ್ನು ಬಿಟ್ಟು ಎಲ್ಲೋ ಹೋಗಿ ಪರಮಾತ್ಮನನ್ನು ಸೇರೋದು ಆಂಡಾಳಿಗೆ ಇಷ್ಟವಿಲ್ಲ. ಈ ಶರೀರದಲ್ಲಿಯೇ ಕೃಷ್ಣಾಲಿಂಗನಕ್ಕೆ ಪಾತ್ರವಾಗಬೇಕು. ಇದು ಆಂಡಾಳಳ ಒಂದು ಮಹತ್ತರವಾದ ಅಭಿಲಾಷೆಯಲ್ಲವ. ಅದಕ್ಕಾಗಿ ಇವರ ಪ್ರಧಾನ ಫಲ ಕೃಷ್ಣ ಸಮರ್ಪಣ, ಕೃಷ್ಣಾಲಿಂಗನ, ಕೃಷ್ಣ ಸಂಶ್ಲೇಷ, ಕೃಷ್ಣ ಸಮಾಗಮ ಈ ಗೋಷ್ಠಿಗೆ ಪ್ರಧಾನ ಫಲ. ಆದರೆ ಅವಾಂತರ ಫಲ ಯಾವುದು? ತಾವಿರುವ ನಾಡು, ಭಾಗವತರಿರುವ ನಾಡು ಸುಭಿಕ್ಷವಾಗಿರಬೇಕು. ನಿತ್ಯ ಪರಮಾತ್ಮನ ಆರಾಧನೆ ಮಾಡ್ತಾರೆ, ಪರಮಾತ್ಮನ ನಾಮಸ್ಮರಣೆ ಮಾಡ್ತಾರೆ. ಅಂತಹ ಭಕ್ತ ಭಾಗವತರಿರುವ ನಾಡು ಸುಭಿಕ್ಷವಾಗಿರಬೇಕು ಅಲ್ಲವಾ? ಕ್ಷಾಮಡಾಮರಗಳಿರ್ಬೋದಾ ಭಕ್ತರಿರುವ ನಾಡಿನಲ್ಲಿ? ಭಾಗವತರ ಇರುವ ನಾಡಿನಲ್ಲಿ ಕ್ಷಾಮ ಬರಬಹುದಾ? ಕೂಡುದು. ಆದ್ದರಿಂದ ಈ ಲೋಕದ ಸಮೃದ್ಧಿ ಅವಾಂತರ ಫಲ, ಪ್ರಧಾನ ಫಲ ಕೃಷ್ಣ ಸಮಾಗಮ, ಕೃಷ್ಣ ಸಂಶ್ಲೇಷ. ಆದ್ದರಿಂದ ಆಂಡಾಳ್ ಆ ಪ್ರಧಾನ ಫಲಕ್ಕಾಗಿ ಇವರೆಲ್ಲ ಹೊರಟಿದ್ದರೂ ಕೂಡ ಆ ಅವಾಂತರ ಫಲವನ್ನು ಪ್ರಾರ್ಥನೆ ಮಾಡ್ತಾಳೆ. ಕಾರಣ ಏನು ಅಂದರೆ, ತಮಗೆ ಕೃಷ್ಣ ಸಮಾಗಮವನ್ನು ಏರ್ಪಡಿಸಿಕೊಟ್ಟಂತಹ ಗೋಕುಲದ ವೃದ್ಧರು ಮಳೆಗಾಗಿ ವ್ರತ ಮಾಡಿ ಅಂತ ನೀವೇನು ಮಾಡಿದ್ದಾರೆ, ಅವರ ಮಾತನ್ನ ಶಿರಸ ವಹಿಸಬೇಕು. ಆದ್ದರಿಂದ ಆ ಅವಾಂತರ ಫಲ ಹೇಗೆ ತಾನಾಗಿ ಏರ್ಪಡುತ್ತದೆಯೋ ಅಂತಹ ಫಲವನ್ನ ಉದ್ದೇಶಿಸಿ ಆಂಡಾಳ್ ಈ ಲೋಕ ಇದು ಸಮೃದ್ಧವಾಗಿರಬೇಕು. ಕಾರಣ ಏನು? ಪರಮಪದ ಮಾತ್ರ ಚೆನ್ನಾಗಿದ್ದರೆ ಸಾಕ. ಅದು ಬ್ರಹ್ಮಾನಂದ ಭೂಯಿಷ್ಠವಾದ ಲೋಕ. ಅಲ್ಲಿ ನಿತ್ಯ ಸೂರ್ಯಗಳಿದ್ದಾರೆ, ಮುಕ್ತಾತ್ಮರುಗಳಿದ್ದಾರೆ. ಆ ಲೋಕ ಯಾವತ್ತೂ ಆನಂದದ ಲೋಕ. ಆದರೆ ಇದೂ ಕೂಡ ಪರಮಾತ್ಮನ ಸಾಮ್ರಾಜ್ಯವಲ್ಲವ. ಅವನು ಸೃಷ್ಟಿ ಮಾಡಿದ ಲೋಕ ಇದು. ಪರಮಾತ್ಮನಿಗೆ ಏನು ಹೆಸರು? ಉಭಯ ವಿಭೂತಿ ನಾಯಕ. ಉಭಯ ವಿಭೂತಿ, ವಿಭೂತಿ ಅಂದರೆ ಹಚ್ಕೊಳ್ಳೋದಲ್ಲ, ಐಶ್ವರ್ಯ, ಸಾಮ್ರಾಜ್ಯ ಅಂತ ಅರ್ಥ. ಪರಮಾತ್ಮನಿಗೆ ಎರಡು ದೊಡ್ಡ ಸಾಮ್ರಾಜ್ಯಗಳು. ಒಂದು ನಿತ್ಯ ವಿಭೂತಿ ಎಂದು ಕರೆಸಿಕೊಳ್ಳುವ ಆ ಪರಮಪದ, ತ್ರಿಪಾದಸ್ಯ ಅಮೃತಂ ದಿವಿ, ಈ ಲೋಕಕ್ಕಿಂತ 3 ಪಟ್ಟು ಮೇಲೆ ಇರ್ತಕ್ಕಂತಹ
ಅತಿ ವಿಸ್ತಾರವಾದ ಬ್ರಹ್ಮಾನಂದದ ಲೋಕ, ವೈಕುಂಠ ದಿವ್ಯಧಾಮ, ಪರಮಪದ, ಅದು ಒಂದು ಸಾಮ್ರಾಜ್ಯ ಪರಮಾತ್ಮನದು. ಅದಕ್ಕೆ ಸೃಷ್ಟಿ ಸ್ಥಿತಿ ಲಯ ಏನೂ ಇಲ್ಲದ ಶಾಶ್ವತವಾದ ಬ್ರಹ್ಮಾನಂದದ ಲೋಕ, ಅದು ನಿತ್ಯ ವಿಭೂತಿ ಎಂಬುದಾಗಿ ಹೇಳ್ತೀವಿ. ಇದು ಲೀಲಾ ವಿಭೂತಿ. ಇದು ಅಂದರೆ ಬರೀ ನಮ್ಮಿರೋ ಭೂಮಂಡಲ ಅಲ್ಲ, ಕೋಟಿ ಕೋಟಿ ಬ್ರಹ್ಮಾಂಡಗಳಿದೆ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಎಂಬುದಾಗಿ ಅವನನ್ನು ಕರಿತೀವಿ. ಶ್ರೀಮದ್ ಭಾಗವತದಲ್ಲಿ ವೇದವ್ಯಾಸರು ಹೇಳ್ತಾರೆ, ನೀರಿನಲ್ಲಿ ಈ ಗುಳ್ಳೆಗಳು ಒಂದು ಒಡೆಯುತ್ತೆ, ಒಂದು ಬರುತ್ತೆ, ಮತ್ತೊಂದು ಸಣ್ಣಕ್ಕಿರುತ್ತೆ, ದಪ್ಪಗಿರುತ್ತೆ. ಆ ರೀತಿ ಜಲಬುದ್ಬುದಾನಿವ, ಹೇಗೆ ಜಲದಲ್ಲಿ ಅಪಾರವಾಗಿ ಇರ್ತಕ್ಕಂತಹ ನೀರಿನ ಗುಳ್ಳೆಗಳು ಒಂದು ಒಡೆಯುತ್ತೆ, ಒಂದು ಹುಟ್ಟತ್ತೆ, ಒಂದು ತೇಲತ್ತೆ, ಆ ರೀತಿ ಪರಮಾತ್ಮ ಅಪರಿಮಿತವಾದ ಬ್ರಹ್ಮಾಂಡಗಳು. ಒಂದರಲ್ಲಿ ಸೃಷ್ಟಿ ಆಗ್ತಿರುತ್ತೆ, ಒಂದರಲ್ಲಿ ಪ್ರಳಯ ಆಗ್ತಿರುತ್ತೆ. ಅಲ್ಲೊಬ್ಬ ಇಂದ್ರ, ಇಲ್ಲೊಬ್ಬ ಬ್ರಹ್ಮ, ಅಲ್ಲೊಬ್ಬ ರುದ್ರ, ಹೀಗೆ ಎಣಿಸಲಾರದಷ್ಟು ಬ್ರಹ್ಮಾಂಡಗಳಿಗೆ ಲೀಲಾ ವಿಭೂತಿ ಅಂತ ಹೆಸರು. ಏನೋ ನಾವು ಇಷ್ಟಕ್ಲ ಇದೀವಲ್ಲ, ಇದು ಮಾತ್ರ ಲೀಲಾ ವಿಭೂತಿ ಅಲ್ಲ. ಕೇವಲ ನಮ್ಮ ಭೂಮಿ ಮಾತ್ರವಲ್ಲ, ನಮ್ಮ ಭೂಮಿ ಇರುವುದೇ ಒಂದು ಬ್ರಹ್ಮಾಂಡದ ಒಳಗೆ. ಬ್ರಹ್ಮಾಂಡದಲ್ಲಿ 14 ಲೋಕಗಳು, ಅದರಲ್ಲಿ ಮಧ್ಯೆ ಇರುವ ಲೋಕವೇ ಭೂಲೋಕ. ಈ ಭೂಲೋಕ 14 ಲೋಕಗಳ ಒಡನೆ ಒಂದು ಬ್ರಹ್ಮಾಂಡದಲ್ಲಿದೆ. ಅಂಥ ಬ್ರಹ್ಮಾಂಡಗಳು ಅಸಂಖ್ಯಾತ, ಎಣಿಸಲಾರದಷ್ಟು. ಒಂದರ ಸೃಷ್ಟಿ, ಒಂದರ ಪ್ರಳಯ, ಒಂದರ ಸ್ಥಿತಿ, ಎಲ್ಲವನ್ನ ಏಕಕಾಲದಲ್ಲಿ ನಡೆಸತಕ್ಕಂತಹವನು ಸರ್ವಜ್ಞನಾದ, ಸರ್ವಶಕ್ತನಾದ, ಸರ್ವವ್ಯಾಪಿಯಾದ, ಸರ್ವಜ್ಞನಾದ ಪರಮಾತ್ಮ. ಅದೇ ಪರಮಾತ್ಮನ ಅತ್ಯದ್ಭುತವಾಗಿರ್ತಕ್ಕಂತಹ ಒಂದು ದಿವ್ಯ ಶಕ್ತಿ. ಜನ್ಮಾದ್ಯಸ್ಯ ಯತಃಾಂತರೆ ವೇದವ್ಯಾಸರು, ಆಚಾರ್ಯ ರಾಮಾನುಜರು ತಮ್ಮ ಬ್ರಹ್ಮಸೂತ್ರ ಭಾಷ್ಯದ ಪ್ರಾರಂಭದಲ್ಲಿ ಹೇಳ್ತಾರೆ, ಅಖಿಲ ಭುವನ ಜನ್ಮಸ್ಥೇಮ ಭಂಗಾದಿ ಲೀಲೆ ವಿನತ ವಿವಿಧ ಭೂತೌವ್ರಾತ ರಕ್ಷೈಕ ದೀಕ್ಷೆ ಶ್ರುತಿ ಶಿರಸಿ ವಿದೀಪ್ತೆ ಬ್ರಹ್ಮಣಿ ಶ್ರೀನಿವಾಸೆ ಭವತು ಮಮ ಪರಸ್ಮಿನ್ ಶೇಮುಷಿ ಭಕ್ತಿ ರೂಪ. ಅಸಂಖ್ಯಾತವಾದ ಬ್ರಹ್ಮಾಂಡಗಳ ಅಖಿಲ ಭುವನ ಜನ್ಮ ಸ್ಥೇಮ ಭಂಗ, ಸೃಷ್ಟಿ ಸ್ಥಿತಿ ಲಯಗಳನ್ನ ಏಕಕಾಲದಲ್ಲಿ ಎಲ್ಲವನ್ನ ನಡೆಸತಕ್ಕಂತಹ ಸರ್ವಸ್ಮಾತ್ಪರನಾಗಿರ್ತಕ್ಕಂತಹ ಅಭೂತಪೂರ್ವವಾದ ಶಕ್ತಿಜ್ಞಾನ ಸಂಪನ್ನನಾದ ಹೇ ಲಕ್ಷ್ಮೀಪತಿಯೇ, ನಿನ್ನ ಚರಣಾರವಿಂದಗಳಿಗೆ ಶರಣು ಅಂತಾರೆ ಆಚಾರ್ಯ ರಾಮಾನುಜರು. ಇದಲ್ಲವಾ ಪರಮಾತ್ಮನ ವೈಭವ. ಆದ್ದರಿಂದಲೇನೆ ಆ ಪರಮಾತ್ಮ ಈ ಜಗತ್ತನ್ನ ಸೃಷ್ಟಿಸ್ಥಿತಿ ಲಯಗಳಿಗೆ ಒಳಪಡಿಸುವವನು ಯಾವನೋ ಅವನು ಪರಮಾತ್ಮ ಅಂದ್ಬಿಡ್ತು ವೇದ. ಯಾರವನು ಮಾಡೋನು? ಯಥೋವಾ ಇಮಾನಿ ಭೂತಾನಿ ಜಾಯಂತೆ ಏನ ಜಾತಾನಿ ಜೀವಂತಿ ಯತ್ಪ್ರಯಂತೆ ಅಭಿಸಂವಿಶಂತಿ ತದ್ವಿಜಿಜ್ಞಾಸಸ್ವ ತದ್ ಬ್ರಹ್ಮೇತಿ ಎನ್ನುತ್ತದೆ ತೈತ್ತರೀಯ ಉಪನಿಷತ್ತು. ಯಾವನಿಂದ ಸೃಷ್ಟಿಯೋ, ಸೃಷ್ಟಿಸಲ್ಪಟ್ಟದ್ದನ್ನು ಯಾವನು ರಕ್ಷಿಸ್ತಾನೋ, ರಕ್ಷಿಸಲ್ಪಟ್ಟದ್ದನ್ನು ಯಾವನು ಲಯಗೊಳಿಸ್ತಾನೋ ಅವನು ಬ್ರಹ್ಮ ಅಂದ್ಬಿಡ್ತು. ಅವನು ಯಾರು? ಯಾವನಿಂದ ಸೃಷ್ಟಿಯೋ, ಯಾವನಿಂದ ರಕ್ಷಣೆಯೋ, ಯಾವನಿಂದ ಲಯವೋ ಅಂದರೆ ಅವನು ಯಾರು ಅಂದ್ರು. ಅದಕ್ಕೆ ವೇದ ಇನ್ನೊಂದು ಕಡೆ ಉತ್ತರ ಕೊಡುತ್ತೆ. ನಾರಾಯಣಾದೇವ ಸಮುತ್ಪದ್ಯಂತೆ ನಾರಾಯಣೇ ಪ್ರವರ್ತಂತೆ ನಾರಾಯಣೇ ಪ್ರಲೀಯಂತೆ. 33 ಕೋಟಿ ದೇವತೆಗಳಲ್ಲಿ ಯಾವ ಬ್ರಹ್ಮನೂ ಇಲ್ಲ, ರುದ್ರನೂ ಇಲ್ಲ, ಎಲ್ಲವನ್ನ ಮಾಡುವವನು ನಾರಾಯಣ ಎಂಬುದಾಗಿ ಉಪನಿಷತ್ತು ಹೇಳ್ಬಿಡ್ತು. ಆ ಪರಮಾತ್ಮ ತನ್ನನ್ನ ವಿಭಾಗ ಮಾಡಿಕೊಳ್ತಾನೆ. ಮೊದಲು ವಾಸುದೇವ, ಅವನು ವ್ಯೂಹ ವಾಸುದೇವನಾಗಿ ಬರ್ತಾನೆ. ವ್ಯೂಹ ವಾಸುದೇವ ತನ್ನನ್ನು 3 ಭಾಗ ಮಾಡಿಕೊಳ್ತಾನೆ. ಪ್ರದ್ಯುಮ್ನ, ಅನಿರುದ್ಧ, ಸಂಕರ್ಷಣ ಎಂಬುದಾಗಿ. ಪರವಾಸುದೇವ, ವ್ಯೂಹ ವಾಸುದೇವ, ವ್ಯೂಹ ವಾಸುದೇವ 3 ಆಗ್ತಾನೆ. ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ. ಪ್ರದ್ಯುಮ್ನಾಗಿ ಚತುರ್ಮುಖ ಬ್ರಹ್ಮನಲ್ಲಿ ಪ್ರವೇಶ, ಸಂಕರ್ಷಣನಾಗಿ ಶಿವನಲ್ಲಿ ಪರಮೇಶ್ವರನಲ್ಲಿ ಪ್ರವೇಶ, ಅನಿರುದ್ಧನಾಗಿ ತಾನೇ ಕ್ಷೀರಸಾಗರದಲ್ಲಿ ಶಯನ. ಇವನು ಪ್ರದ್ಯುಮ್ನಾಗಿ ಆ ಚತುರ್ಮುಖ ಬ್ರಹ್ಮನ ಒಳಗಡೆ ಪ್ರವೇಶ ಮಾಡಲಿಲ್ಲ ಅಂದರೆ ಬ್ರಹ್ಮ ಸೃಷ್ಟಿ ಮಾಡೋಕ್ಕಾಗಲ್ಲ. ಬ್ರಹ್ಮನಿಗೆ ಸೃಷ್ಟಿ ಮಾಡುವ ಶಕ್ತಿ ಇಲ್ಲ. ಸೃಷ್ಟಿಕರ್ತನಾದ ಬ್ರಹ್ಮ ಸೃಷ್ಟಿ ಮಾಡುವುದಕ್ಕೆ ಕಾರಣ ಒಳಗೆ ಪ್ರದ್ಯುಮ್ನಾಗಿ ಇರುವ ಪರಮಾತ್ಮ. ಅವನು ಮಾಡೋದು ಸುಮ್ಮನೆ ಇವು ಹೊರಗಡೆ ಬೊಂಬೆ ಅಷ್ಟೆ. ಲಯವನ್ನು ಮಾಡುವವನಾರು? ಸಂಕರ್ಷಣ ಎಂಬ ಹೆಸರಿನಿಂದ ನಾರಾಯಣ ಆ ಪಾರ್ವತೀಪತಿಯಾದ ರುದ್ರನ ಒಳಗಡೆ ಪ್ರವೇಶ ಮಾಡಿ ಅವನೇ ಲಯ ಕಾರ್ಯವನ್ನು ಮಾಡ್ತಾನೆ. ಅವನು ಸಂಕರ್ಷಣ. ಇನ್ನು ಕ್ಷೀರಸಾಗರದಲ್ಲಿ ರಕ್ಷಣೆಗಾಗಿ
ತಾನೇ ಶಯನ ಮಾಡಿಕೊಳ್ತಾನೆ. ಪಾರ್ಕಡಲುಳ್ ಪೈಯತ್ತು ಇನ್ನ ಪರಮನ್ ಎಂಬುದಾಗಿ ನೆನ್ನೆ ಅನುಭವಿಸಿದ್ವಿ. ಅವನು ಅನಿರುದ್ಧ. ಈ ಅನಿರುದ್ಧನಿಂದಲೇ ಸಕಲ ಅವತಾರಗಳು ಆಗೋದು. ಈ 12 ಕೇಶವ, ನಾರಾಯಣ, ವಾಸುದೇವ, ದಾಮೋದರ, ವಾಮನ ಇದೆಲ್ಲ ಹೇಳ್ತೀವಲ್ಲ. ಕೇಶವಾಯ ನಮಃ, ನಾರಾಯಣಾಯ ನಮಃ, ಮಾಧವಾಯ ನಮಃ, ಗೋವಿಂದಾಯ ನಮಃ, ವಿಷ್ಣವೇ ನಮಃ, ಮಧುಸೂದನಾಯ ನಮಃ, ತ್ರಿವಿಕ್ರಮಾಯ ನಮಃ, ವಾಮನಾಯ ನಮಃ, ಶ್ರೀಧರಾಯ ನಮಃ, ಋಷಿಕೇಶಾಯ ನಮಃ, ಪದ್ಮನಾಭಾಯ ನಮಃ, ದಾಮೋದರಾಯ ನಮಃ. 12 ವ್ಯೂಹಗಳು. ವ್ಯೂಹ ಅಂದ್ರೇನು? ನೆಟ್ವರ್ಕ್ ಅಂತ ಅರ್ಥ. ಈಗಿನ ನಮಗೆ ನೆಟ್ವರ್ಕ್ ಅಂದರೆ ಚೆನ್ನಾಗಿ ಗೊತ್ತಾಗುತ್ತೆ. ಪರಮಾತ್ಮ ಜಗತ್ತನ್ನು ರಕ್ಷಣೆ ಮಾಡುವುದಕ್ಕೆ ಒಂದು ದೊಡ್ಡ ನೆಟ್ವರ್ಕ್ ಇಟ್ಕೊಂಡಿದ್ದಾನೆ. ಜಾಲ. ಯಾವ ಜಾಲ? ವಾಸುದೇವ, ವ್ಯೂಹ ವಾಸುದೇವ, ಪ್ರದ್ಯುಮ್ನ, ಅನಿರುದ್ಧ, ಸಂಕರ್ಷಣ. ಅನಿರುದ್ಧನಿಂದ 12, ಈ 12 ಒಂದೊಂದರಿಂದಲೂ 12, ಆ 12ರಿಂದ ಮತ್ತೆ 12, ಹೀಗೆ ಎಣಿಸಲಾರದಷ್ಟು ರೂಪಗಳು. 64 ಕೋಟಿಗೂ ಹೆಚ್ಚು. ಆ ಕೇಶವನಿಂದ 12 ಬರುತ್ತೆ, ಆ 12ರಿಂದ ಮತ್ತೆ 32 ಬರುತ್ತೆ, ಆ ಒಂದೊಂದು 32ರಿಂದ ಇನ್ನು 64 ರೂಪಗಳು. ಹೀಗಲ್ಲವಾ ಪರಮಾತ್ಮ ಒಂದು ದೊಡ್ಡ ನೆಟ್ವರ್ಕ್ ಅನ್ನು ರಚನೆ ಮಾಡಿ ಜಗತ್ತಿನ ಸೃಷ್ಟಿಸ್ಥಿತಿ ಲಯಾದಿಗಳನ್ನು ನಡೆಸ್ತಾನೆ. ಎಲ್ಲ ಅವತಾರಗಳು ಕೂಡ ಆ ಕ್ಷೀರಾಬ್ಧಿಯಲ್ಲಿರುವ ಪರಮಾತ್ಮನಿಂದಲೇ ಅವತಾರಗಳು. ರಾಮ, ಕೃಷ್ಣ, ವರಾಹ, ವಾಮನ, ಮತ್ಸ್ಯ, ಕೂರ್ಮ ಏನೇನು ಹೇಳ್ತೇವೆ ಎಲ್ಲ ಅವತಾರಗಳು ಕೂಡ ಆ ಅನಿರುದ್ಧನಿಂದ ಆಗ್ತಾ ಇರ್ತಕ್ಕಂತಹದ್ದು. ಎಲ್ಲ ಅವತಾರಗಳು ಆ ಕ್ಷೀರಸಾಗರದಲ್ಲಿರುವ ಅನಿರುದ್ಧನಲ್ಲಿ ಪರಿಸಮಾಪ್ತಿ ಆಗತಕ್ಕಂತಹದ್ದು. ಆಂಡಾಳ್ ನಾರಾಯಣನೇ ನಮಕ್ಕೆ ಪರೆದರುವಾನ್ ಎಂಬುದಾಗಿ ಮೊದಲನೆಯ ಪಾಶುರದಲ್ಲಿ ಪರಾತ್ಪರನಾದ ಪರವಸ್ತುವಾದ ಆ ಪರಬ್ರಹ್ಮ ನಾರಾಯಣನನ್ನು ಹೇಳಿದ್ಲು. ಅಲ್ಲಿಂದ ಪರಮಾತ್ಮ ಜಗತ್ತನ್ನು ಸೃಷ್ಟಿ ಮಾಡಿ ನಮ್ಮನ್ನ ಕಾಪಾಡುವುದಕ್ಕೆ ಈ ಬ್ರಹ್ಮಾಂಡದ ಒಳಗಡೆಯೇ ಕ್ಷೀರಸಾಗರದಲ್ಲಿ ಮಲ್ಕೊಳ್ತಾನಲ್ಲ ವ್ಯೂಹ ರೂಪ, ಅದನ್ನ ಪಾರ್ಕಡಲುಳ್ ಪೈಯತ್ತು ಇನ್ನ ಪರಮನಂದು. ಮುಂದೆ ಆ ಪರಮನಿಂದ ಏರ್ಪಡುವ ಅವತಾರಗಳನ್ನು ವರ್ಣನೆ ಮಾಡ್ತಾಳೆ. ಹೇಗೆ? ಇದಕ್ಕೆ ವಿಭವ ಅಂತ ಹೆಸರು. ಪರಮಪದದಲ್ಲಿರುವುದು, ವ್ಯೂಹ ಈ ಕ್ಷೀರಾಬ್ಧಿಯಲ್ಲಿ ಇರುವುದು, ವಿಭವ ಪರಮಾತ್ಮನ ಅವತಾರದ ರೂಪಗಳೆಲ್ಲ ವಿಭವ. ಅಂತರ್ಯಾಮಿ ಒಳ ಇರುವುದು, ಅರ್ಚ ಗುಡಿ ಗೋಪುರ ದೇವಾಲಯಗಳಲ್ಲಿ ಇರುವುದು ಪರಮಾತ್ಮ ಒಂದು ರೂಪ. ಇದು 5 ರೂಪಗಳು. ಪರ, ವ್ಯೂಹ, ವಿಭವ, ಅಂತರ್ಯಾಮಿ, ಅರ್ಚ ಎಂಬುದಾಗಿ 5 ರೂಪಗಳು. ಈ ದೇವಸ್ಥಾನದಲ್ಲೋ ನಮ್ಮ ಮನೆಯಲ್ಲಿ ಒಂದು ಪುಟ್ಟ ಮಣ್ಣಿನ ವಿಗ್ರಹವೋ ಒಂದು ಪುಟ್ಟ ತಾಮ್ರದ ವಿಗ್ರಹವೋ ಇಟ್ಕೊಂಡಿದ್ದೀವಲ್ಲ, ಇದು ಆ ಪರ ಇದೆಯಲ್ಲ ಅದು ಬೇರೆ ಅಲ್ಲ, ಇದು ಅದೇ. ಅವನ್ ಇವನೆನ್ನ ಕೂಳೆನ್ನಿನ್. ಇದೇನೋ ನಾನು ತಗೊಂಬಂದಿರೋದು ಅಂಗಡಿಯಿಂದ, ನಾನು ಅಷ್ಟ ಕುಂಕುಮ ಇಟ್ಟು ನಾನು ಸ್ಥಾಪನೆ ಮಾಡಿರೋದು ಅಂತ ಭಾವಿಸ್ಬೇಡಿ. ಇದು ಹೇಗೋ ಅದು ಹೇಗೋ ಇದು ಅದೇ. ಪರ, ವ್ಯೂಹ, ವಿಭವ, ಅಂತರ್ಯಾಮಿ ಇದೆಲ್ಲ ಅರ್ಚ. ಅರ್ಚ ಅಂದ್ರೆ ಏನು? ಅರ್ಚ ಪೂಜಾಯಾಮ್. ಪೂಜೆಗಾಗಿ ನಾವು ನಿರ್ಮಾಣ ಮಾಡಿಕೊಂಡ ಬಿಂಬದಲ್ಲಿ ಪರಮಾತ್ಮ ಅದನ್ನು ತನ್ನ ಶರೀರವಾಗಿ ಅಂಗೀಕಾರ ಮಾಡ್ತಾನೆ. ವಸ್ತ್ರದಂತೆ ಮೇಲು ಹೊದಿಕೆ ಅಲ್ಲ ಅದು. ಆ ವಿಗ್ರಹ ಆರಾಧನೆಗೆ ಇಟ್ಟಿದ್ದೀವಲ್ಲ, ಅದನ್ನು ಪರಮಾತ್ಮ ವಸ್ತ್ರದಂತೆ ಉಟ್ಕೊಂಡಿಲ್ಲ, ಅವನಿಗೆ ಶರೀರವೇ ಅದು. ಆದ್ದರಿಂದ ಆಗಮಾದಿ ಶಾಸ್ತ್ರಗಳಲ್ಲಿ ಹೇಳುವಾಗ ತುಂಬ ಜಾಗೃತೆಯಾಗಿ ಆರಾಧನೆ ಮಾಡಿ ಅಂತಾರೆ. ಮನೆಯಲ್ಲಿರುವ ಪರಮಾತ್ಮನ ವಿಗ್ರಹಕ್ಕೆ ಆರಾಧನೆ ಮಾಡಬೇಕಾದ್ರೆ ತುಂಬ ಜೋಪಾನವಾಗಿ ಮಾಡಬೇಕು. ಹತ್ತಿರದಿಂದ ಆರತಿ ತೋರಿಸಿದ್ರೆ ಸುಡಲ್ವಾ, ಅಯ್ಯೋ ಪರಮಾತ್ಮನಿಗೆ ಶಾಖ ಏರ್ಪಡುತ್ತೆ ಅನ್ನೋ ಭಾವನೆ ನಮಗಿರಬೇಕು. ಹಾಗೆ ಆ ಭಾವಪೂರ್ಣವಾದ ಆರಾಧನೆ ಮಾಡಿದಾಗ ಮಾತ್ರ ಆ ಪರಮಾತ್ಮ ನಮಗೆ ಬಹಳ ಪ್ರಿಯನಾಗ್ತಾನೆ ಅಲ್ಲವಾ. ಆದ್ದರಿಂದ ಅಂತಹ ಆ 5 ರೂಪಗಳು ಪರಮಾತ್ಮನದು. ಅದರಲ್ಲಿ ಈಗ ಆಂಡಾಳ್ ಅಂತಹ ಆ ಪರಮಾತ್ಮನ ರೂಪಗಳನ್ನು ಕೊಂಡಾಡುತ್ತಾ ಈಗ ಈ ಗೋಪವೃದ್ಧರ ಅಪೇಕ್ಷೆಯಂತೆ ನಾಡಿನ ಸಮೃದ್ಧಿ ಬೇಕಲ್ಲವಾ. ಪರಮಾತ್ಮನ ಐಶ್ವರ್ಯ ಇದು ಪರಮಾತ್ಮನ ಸಾಮ್ರಾಜ್ಯ, ಇದೂ ಚೆನ್ನಾಗಿರಬೇಕು. ದಿನನಿತ್ಯ ನಾವು ಪ್ರಾರ್ಥನೆ ಮಾಡ್ತೀವಲ್ವಾ, ಶನ್ನೋ ಮಿತ್ರ ಶಂ ವರುಣ ಶನ್ನೋ ಭವತ್ಪರ್ಯಮ ಶನ್ನೋ ಅಸ್ತು ದ್ವಿಪದೇ ಶಂಚತುಷ್ಪದೇ. ನಾನು ಚೆನ್ನಾಗಿರ್ಲಿ ಅನ್ನೋದು ನಮ್ಮ ವೇದ ಮಂತ್ರ ಹೇಳಲ್ಲ. ನಾನು ಮಾತ್ರ ಚೆನ್ನಾಗಿರ್ಬೇಕು ಅನ್ನೋದು ತಪ್ಪು. ಎಲ್ಲ ಚೆನ್ನಾಗಿರ್ಬೇಕು. ಶನ್ನೋ ಅಸ್ತು ದ್ವಿಪದೇ, 2 ಕಾಲಿನ ಸಮಸ್ತ ಜೀವರಾಶಿಗಳು ಚೆನ್ನಾಗಿರ್ಬೇಕು. ಶನ್ನೋ ಅಸ್ತು ಚತುಷ್ಪದೇ, 4 ಕಾಲಿನ ಪ್ರಾಣಿಗಳು ಚೆನ್ನಾಗಿರ್ಬೇಕು. ಸಮಸ್ತ ಜಗತ್ತೂ ಚೆನ್ನಾಗಿರ್ಬೇಕು ಅನ್ನೋದು ನಮ್ಮ ವೇದ ಮಂತ್ರ ಹೇಳುವ ಮಂಗಳಾಶ್ವಾಸನ. ನಾನು ಮಾತ್ರ ಚೆನ್ನಾಗಿರ್ಲಿ ಅನ್ನೋ ಪ್ರಾರ್ಥನೆಯೇ ನಮ್ಮಲ್ಲಿಲ್ಲ. ನಮ್ಮ ಎಲ್ಲ ಪ್ರಾರ್ಥನೆಗಳು ಬಹುವಚನ.
ಗಾಯತ್ರಿ ಮಂತ್ರ ಭರ್ಗೋ ದೇವಸ್ಯ ಧೀಮಹಿ, ಧೀಮಹಿ ಅನ್ನೋದು ಬಹುವಚನ. ಎಲ್ಲರ ಬುದ್ಧಿಗಳು ಪ್ರಚೋದಿಸಲ್ಪಡಬೇಕು. ಕೇವಲ ನಂದು ಅಂತ ಅರ್ಥವೇ ಇಲ್ಲ. ನಮ್ಮ ಸಂಪ್ರದಾಯದಲ್ಲಿ, ನಮ್ಮ ಧರ್ಮದಲ್ಲಿ ಎಲ್ಲರ ಬಹುಜನ ಹಿತಾಯ, ಕೇವಲ ನಾನು ಮಾತ್ರ ಅನ್ನೋದು ಯಾವ ಮಂತ್ರದಲ್ಲೂ ಇಲ್ಲ, ಯಾವ ಪ್ರಾರ್ಥನೆಯಲ್ಲೂ ಇಲ್ಲ. ಆದ್ದರಿಂದ ಇಲ್ಲಿ ಆಂಡಾಳ್ ಅಂತಹ ಈ ಲೋಕ ಸಮೃದ್ಧಿಯನ್ನ, ಸಮಸ್ತ ಜಗತ್ತಿನ ಮಂಗಳವನ್ನ ಆಶಂಸನೆ ಮಾಡುತ್ತಾ ಆ ರೀತಿ ಸಮಸ್ತ ಲೋಕಕ್ಕೂ ಕೂಡ ಮಂಗಳವನ್ನ ಉಂಟು ಮಾಡುವುದಕ್ಕಾಗಿ, ಎಲ್ಲರ ಅಭ್ಯುದಯವನ್ನ ಬಯಸಿ ಎಲ್ಲರಿಗೆ ಮಂಗಳವನ್ನ ಉಂಟು ಮಾಡುವುದಕ್ಕಾಗಿ ಅಪರೂಪವಾಗಿ ಪರಮ ಕೃಪೆಯಿಂದ ಪರಮಾತ್ಮ ಮಾಡಿದಂತಹ ಅತ್ಯದ್ಭುತವಾದ ಒಂದು ಲೋಕೋಪಕಾರಕವಾದ ಪರಮಾತ್ಮನ ಅಪಾದಾನ ಅಂದರೆ ಅವತಾರದ ಚರಿತ್ರೆಯನ್ನ ಗಾನ ಮಾಡುತ್ತಾ ಲೋಕದ ಸಮೃದ್ಧಿಯನ್ನ ಆಂಡಾಳ್ ಅಭಿಲಾಷೆ ಮಾಡತಕ್ಕಂತಹ ಅತ್ಯದ್ಭುತವಾದ ಶಾಸ್ತ್ರಾರ್ಥಗಳನ್ನು ಒಳಗೊಂಡ ತಿರುಪ್ಪಾವೈ ದಿವ್ಯಶಾಸ್ತ್ರದ 3ನೇ ಪಾಶುರವೇ ಓಂಗಿ ಉಲಹಳಂದ உத்தமன் பெயர் பாடி நம்பாவைக்கு சாத்தி நீராடினால் திங்கின்னி நாடெல்லாம் திங்கள் மும்மாறி பெய்து நீங்காத செல்வம் நிறைந்து, நீங்காದ செல்வம் ಎಂದೂ ಅಳಿಯದ ಶಲ್ವಂ ಸಂಪತ್ತು ಸಮೃದ್ಧಿ ನಿರೈಂದು ಪರಿಪೂರ್ಣವಾಗಿ ತುಂಬಿ ಈ ಲೋಕ ಸುಭಿಕ್ಷವಾಗಿ ಇರಲಿ ಎಂಬುದಾಗಿ ಆಂಡಾಳ್ ಆಶಂಸನೆಯನ್ನ ಮಾಡ್ತಾಳೆ. ಇಲ್ಲಿ ಆಂಡಾಳ್ ಏನು ಹೇಳ್ತಾ ಇದ್ದಾಳೆ? ಓಂಗಿ ಉಲಹಳಂದ ಉತ್ತಮನ್ ಎಂಬುದಾಗಿ ಹೇಳ್ತಾಳೆ. ಓಂಗಿ ಮೇರೆ ಮೀರಿ ಬೆಳೆದು, ಉಲಹಳಂದ ಲೋಕವನ್ನೆಲ್ಲ ಅಳೆದಂತಹ ಉತ್ತಮನ್ ಉತ್ತಮನಾದವನ ಪೇರ್ಪಾಡಿ ನಾಮ ಸಂಕೀರ್ತನೆಯನ್ನ ಮಾಡಿ ಅಂತ ಹೇಳ್ತಾಳೆ. ಓಂಗಿ ಉಲಹಳಂದ ಉತ್ತಮನ್ ಪೇರ್ಪಾಡಿ ಮೇರೆ ಮೀರಿ ಬೆಳೆದು ಲೋಕವನ್ನೆಲ್ಲ ಅಳೆದಂತಹವನ ನಾಮ ಸಂಕೀರ್ತನೆಯನ್ನ ಮಾಡಿ. ನಾಮಂ ನಾವೆಲ್ಲರೂ ನಂಪಾವೈக்கு, ಪಾವೈ ಅಂದ್ರೆ ವ್ರತ, ನಂಪಾವೈக்கு ನಮ್ಮ ವ್ರತಕ್ಕೆ ಛಾತಿ ಸಂಕಲ್ಪವನ್ನ ಮಾಡಿ ನೀರಾಡಿನಾಲ್, ನೀರಾಟಂ ಅಂದ್ರೆ ಯಮುನಾ ನದಿಯ ಸ್ನಾನವಲ್ಲ, ಪರಮಾತ್ಮನೊಡನೆ ಕೂಡುವಿಕೆ, ಸಮಾಗಮ, ಸಂಶ್ಲೇಷ, ಕೃಷ್ಣ ಸಮಾಗಮವನ್ನ ನೀರಾಟಂ ಅಂತ ಆಂಡಾಳ್ ಹೇಳ್ತಾ ಇದ್ದಾಳೆ ಅಂತ ನಾವು ಅನುಭವಿಸಿದ್ವಿ. ಹಾಗೆ ಆ ಸಂಕಲ್ಪದಿಂದ ಪರಮಾತ್ಮನೊಂದಿಗೆ ಕೂಡಿದ್ದೇ ಆದರೆ ಲೋಕದಲ್ಲಿರುವ ಸಕಲ ಕೇಡುಗಳು ಇಲ್ಲವಾಗಿ ಶಾಶ್ವತವಾದಂತಹ ಸುಭಿಕ್ಷ ಏರ್ಪಡುತ್ತದೆ ಎಂಬುದಾಗಿ ಆಂಡಾಳ್ ಹೇಳ್ತಾಳೆ. ಆಗಲ್ಲ ಇಲ್ಲಾಂದ್ರೆ ಫೈನ್. ಸಾಕ್ಷಾತ್ತಾಗಿ ಲೋಕಕ್ಕೆ ಸುಭಿಕ್ಷ ತಾನಾಗಿ ಏರ್ಪಡುತ್ತದೆ ಎಂಬುದಾಗಿ ಆಂಡಾಳ್ ನಿರೂಪಣೆ ಮಾಡ್ತಾಳೆ ಈ ಪಾಶುರದಲ್ಲಿ. ಇಲ್ಲಿ ಒಂದು ದೊಡ್ಡ ಪ್ರಶ್ನೆ ಏನು ಅಂತ ಕೇಳಿದ್ರೆ, ಈ ಪಾಶುರದಲ್ಲಿ ಆಂಡಾಳ್ ಅಪೇಕ್ಷೆ ಪಡುವುದು ಯಾರ ಸಮಾಗಮವನ್ನ? ನಂದಗೋಪನ್ ಕುಮರನ್ ಯಶೋದೈ ಇಳಂ ಸಿಂಗಂ ಎಂಬುದಾಗಿ ಹೇಳ್ತಾ ಇದ್ದಾಳೆ. ಇವರ ಅಭಿನಿವೇಶ ಕೃಷ್ಣನಲ್ಲಿ. ಆದರೆ ಕೃಷ್ಣನನ್ನ ಬಿಟ್ಟುಬಿಟ್ಟು ವಾಮನ ತ್ರಿವಿಕ್ರಮನನ್ನ ಹಾಡ್ತಾ ಇದ್ದಾಳಲ್ಲ, ಇದು ಉಚಿತವ? ಓಂಗಿ ಉಲಹಳಂದ ಉತ್ತಮನ್ ಯಾರು? ಮೇರೆ ಮೀರಿ ಬೆಳೆದು ಪ್ರಪಂಚವನ್ನೆಲ್ಲ ಅಳೆದವನು ಯಾರು? ಪುಟ್ಟ ವಾಮನನಾಗಿ ಬಂದು ತನ್ನ ಪಾದವನ್ನು ಮೇಲೆತ್ತಿ 3 ಲೋಕವನ್ನು ವ್ಯಾಪಿಸುವಂತೆ ಅಳೆದವನು ತ್ರಿವಿಕ್ರಮ. ಇವಳ ಅಭಿನಿವೇಶ ಕೃಷ್ಣ. ಕೃಷ್ಣನನ್ನು ಗಾನ ಮಾಡಬೇಕು, ಅವನನ್ನು ಬಿಟ್ಬಿಟ್ಟು ಇದ್ಯಾವುದೋ ತ್ರಿವಿಕ್ರಮನನ್ನು ಆಂಡಾಳ ಹಾಡ್ತಾ ಇದ್ದಾಳಲ್ಲ ಅಂದರು. ಮುಂದೆ ಉತ್ತರವನ್ನು ಕೊಡ್ತಾರೆ ವ್ಯಾಖ್ಯಾನಕಾರರು. ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೇವಲ ತಿರುಪ್ಪಾವಯ ಪಾಶುರಗಳನ್ನು ನೋಡಿದರೆ ನಮಗೇನೂ ತಿಳಿಯೋದಿಲ್ಲ. ಅದರಲ್ಲಿರುವ ಒಂದೊಂದು ಪದ ಅಕ್ಷರಗಳನ್ನು ಹಿಂಡಿ ಅದ್ಭುತವಾದ ಅಮೃತೋಪಮವಾದ ಅರ್ಥಗಳನ್ನು ತೆಗೆದು ನಮಗೆ ನೀಡುವವರು ವ್ಯಾಖ್ಯಾನಕಾರರಾದ ನಮ್ಮ ಪೂರ್ವಾಚಾರ್ಯರುಗಳು. ಸ್ವಾಮಿ ಪೆರಿಯವಾಚಾನ್ ಪಿಳ್ಳೈ, ಸ್ವಾಮಿ ಅಳಹೆ ಮಣವಾಳ ಪೆರುಮಾಳ್ ನಾಯನಾರ್, ನಮ್ಮ ಮೇಲುಕೋಟೆಯ ಜನನ್ಯಾಚಾರ್ಯರ್, ಇವರೆಲ್ಲ ಮಾಡಿದ ಅದ್ಭುತವಾದ ವ್ಯಾಖ್ಯಾನ. ಅದರಲ್ಲಿ ಓಂಗಿ ಉಲಹಳಂದ ಅಂತ ಹೇಳ್ತಾರೆ. ಓಂಗಿ ಮೇರೆ ಮೀರಿ ಬೆಳೆದ್ಬಿಟ್ನಂತೆ. ಅದೇನು ಬೆಳಿತಾನೆ 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 ಇದ್ದಾನೆ ಪರಮಾತ್ಮ. ಎಲ್ಲಿಗೆ ಹೋದ, ಎಲ್ಲಿದೆ, ಹೇಗೆ ಬೆಳೆದ, ಏನೂ ಅರ್ಥವಾಗದ ರೀತಿಯಲ್ಲಿ ಮೇರೆ ಮೀರಿ ಬೆಳೆದ
ಎಂಬುದಾಗಿ ಆಂಡಾಳ ಮೊದಲು ಆ ಪರಮಾತ್ಮನ ಮಿತಿ ಮೀರಿದ ಬೆಳವಣಿಗೆಯನ್ನು ಮೊದಲು ಹೇಳ್ತಾಳೆ. ಮೇರೆ ಮೀರಿ ಬೆಳೆದ ಅಂದರೆ ಇದಕ್ಕೆ ಮುಂಚೆ ಹೇಗಿದ್ದ? ಕುಬ್ಜನಾಗಿದ್ದ ಅನ್ನೋ ಅರ್ಥ ತಾನಾಗಿ ಬರುತ್ತೆ. ಯಾರೋ ಒಬ್ಬರು ನೋಡ್ತೀವಿ, ಏನು ಇಷ್ಟೊಂದು ಸಣ್ಣ ಆಗಿಬಿಟ್ರಿ ಅಂದರೆ ಅರ್ಥ ಏನು? ಇದಕ್ಕೆ ಮುಂಚೆ ದಪ್ಪಗಿದ್ರು ಅಂತ ಅರ್ಥ. ಅದನ್ನು ಹೇಳಬೇಕಾಗಿಲ್ಲ, ಇದನ್ನು ಹೇಳಿದ್ರೆ ಅದು ಅರ್ಥವಾಗುತ್ತೆ. ಆ ರೀತಿ ಈಗ ಮೇರೆ ಮೀರಿ ಬೆಳೆದ ಅಂದರೆ ಅರ್ಥ ಏನು? ಇದಕ್ಕೆ ಮುಂಚೆ ಕುಳ್ಳನಾಗಿದ್ದ ಅನ್ನೋ ಅರ್ಥ ಏರ್ಪಟ್ಟಿದ್ದಲ್ಲವಾ? ಅಂದರೆ ಪರಮಾತ್ಮನ ವಾಮನತ್ವವನ್ನು ಸೇರಿಸಿ ಪರಮಾತ್ಮನ ತ್ರಿವಿಕ್ರಮತ್ವವನ್ನು ಆಂಡಾಳು ಹಾಡ್ತಾಳೆ. ಓಂಗಿ ಇವನು ಯಾಕೆ ಹೀಗೆ ಬೆಳೆದ? ಈ ಪರಮಾತ್ಮ ಹಿಂಗೆ ಭೂಮ್ಯಾಕಾಶಗಳು ತಿಳಿಯದಂತೆ ಬೆಳೆಯುವುದಕ್ಕೆ ಕಾರಣವೇನು ಅಂದರೆ ಪ್ರಹ್ಲಾದನ ಮಗ ವಿರೋಚನ ಅವನಿಗೊಬ್ಬ ಮಗ ಹುಟ್ಟಿದ ವೈರೋಚನ. ವಿರೋಚನಸ್ಯ ಅಪತ್ಯಂ ಪುಮಾನ್ ವೈರೋಚನ ಎಂಬುದಾಗಿ. ಆ ವೈರೋಚನ ಅಪರಿಮಿತವಾದ ಶಕ್ತಿ, ವರದಿಂದಲೂ ಭುಜಬಲದಿಂದಲೂ ಅತ್ಯಂತ ಬಲಿಷ್ಠನಾದ, ಆದರೆ ಪ್ರಹ್ಲಾದನ ವಂಶದಲ್ಲಿ ಹುಟ್ಟಿದ್ದರಿಂದ ವಿಷ್ಣು ಭಕ್ತ, ಪರಮ ವಿಷ್ಣು ಭಕ್ತನಾಗಿದ್ದಾನೆ. ಅವನೇನು ಮಾಡ್ದ? ಅಪರಿಮಿತವಾಗಿ ಈ ದೇವತೆಗಳ ರಾಜ್ಯದ ಮೇಲೆಲ್ಲ ದಂಡೆತ್ತಿ ಹೋಗಿ ಎಲ್ಲ ದೇವತೆಗಳನ್ನು ದಮನ ಮಾಡ್ತಾ ಬಂದ. ಹಾಗೆ ಅಪರಿಮಿತವಾದ ಬಲ ಏರ್ಪಟ್ಟದ್ದರಿಂದ ಅವನಿಗೆ ಮಹಾಬಲಿ ಎಂಬುದು ಬಿರುದು. ಅವನ ಹೆಸರೇನು? ಮಹಾಬಲಿ ಎಂಬುದಾಗಿ. ಆ ಮಹಾಬಲಿ ಏನು ಮಾಡ್ದ? ಎಲ್ಲರನ್ನ ಜಯಿಸಿದ್ರೂ ಕೂಡ, ದೇವಲೋಕವನ್ನೇ ಜಯಿಸಿದ್ರೂ ಕೂಡ ಇಂದ್ರ ಪದವಿ ಅವನಿಗೆ ಬರೋಲ್ಲ. ಕಾರಣ ಏನು? ಇಂದ್ರ ಪದವಿ ಬರಬೇಕಾದ್ರೆ ಕೆಲವು ಅರ್ಹತೆಗಳು ಇರಬೇಕು. ಆದ್ದರಿಂದ ಈ ಮಹಾಬಲಿ ಏನು ಮಾಡ್ದ? 100 ಅಶ್ವಮೇಧ ಯಾಗವನ್ನು ಮಾಡಿದವನು ಇಂದ್ರನಾಗ್ತಾನೆ. ಶತಾಶ್ವಮೇಧಿ 100 ಅಶ್ವಮೇಧ ಯಾಗಗಳನ್ನು ಮಾಡಿದವನು ಇಂದ್ರನಾಗಿ ಆಗ್ತಾನೆ. ಆದ್ದರಿಂದ ಕೇವಲ ಅವರನ್ನು ಯುದ್ಧದಲ್ಲಿ ಜಯಿಸಿ ಬಲಿಷ್ಠನಾದರೆ ಸಾಲದು, ಆ ಪದವಿ ತನಗೆ ದಕ್ಕಬೇಕು ಅಂತ ಯಾಗವನ್ನು ಮಾಡಿದ. 100 ಯಾಗವನ್ನು ಮಾಡಿ ಮುಗಿಸ್ಬಿಟ್ಟು ನೇರ ಇಂದ್ರಲೋಕಕ್ಕೆ ಹೋಗ್ಬಿಟ್ಟು, ಏ ಇಂದ್ರ ಇಳಿ ಕೆಳಗೆ, ನಾನು 100 ಅಶ್ವಮೇಧ ಮಾಡಿದೆ, ನನಗೆ ಇಂದ್ರ ಪದವಿ ಎಂಬುದಾಗಿ ಆ ಇಂದ್ರನ ಮೇಲೆ, ಇಂದ್ರಲೋಕದ ಮೇಲೆ ಸ್ವರ್ಗವನ್ನು ಆಕ್ರಮಣ ಮಾಡುವುದಕ್ಕೆ ಪ್ರಯತ್ನ ಪಟ್ಟ ಈ ಮಹಾಬಲಿ. ದೇವತೆಗಳೆಲ್ಲ ಬಂದರು, ಕ್ಷೀರಸಾಗರಕ್ಕೆ ಓಡಿ ಬರ್ತಾರೆ. ಕ್ಷೀರಸಾಗರ ಅಂದ್ರೇನು? ಎಲ್ಲರೂ ಅವರವರ ಅಹವಾಲನ್ನು ಹೇಳಿಕೊಳ್ಳುವ ಸ್ಥಳ, ಮೊರೆ ಇಡುವ ಸ್ಥಳ ಕ್ಷೀರಸಾಗರವಲ್ಲವಾ? ಕ್ಷೀರಸಾಗರಕ್ಕೆ ಬರ್ತಾರೆ. ಯಥಾಸ್ಥಿತಿ 33 ಕಣ್ಣೀರು ಕರಿತಾ ಇದ್ದಾರೆ, ಇಂದ್ರ ಅಳುತ್ತಾ ಇದ್ದಾನೆ. ಹೀಗೆ ಮಹಾಬಲಿ ಹೀಗೆ ನಮ್ಮೆಲ್ಲ ಐಶ್ವರ್ಯವನ್ನು ಕಿತ್ಕೊಂಡು ಬಿಟ್ಟ ಎಂಬುದಾಗಿ ದೇವೇಂದ್ರ ಬಂದು ಕಣ್ಣೀರಿಟ್ಟಾಗ ಪರಮ ಪ್ರಿಯನಾದವನು, 3 ಲೋಕದ ಒಡೆಯ, ಧರ್ಮ ರಕ್ಷಕನಾಗಿ ಇರುವವನು ಇಂದ್ರ, ಅವನ ಕಣ್ಣೀರು ಹಾಕಿದ್ದಾಗ ಪರಮಾತ್ಮ ನೋಡಿದನಂತೆ. ಬಹಳ ಸಂಕಟವಾಗ್ಬಿಡ್ತಂತೆ ಪರಮಾತ್ಮನಿಗೆ. ಅತಿ ಪ್ರಿಯರಾದವರಿಗೆ ನೋವೇರ್ಪಟ್ಟರೆ ನಮಗೆ ಸಂಕಟ ಆಗುತ್ತಲ್ವ? ಆಗ ಈ ಪರಮಾತ್ಮ ಏನಾಯಿತು? ಇಂದ್ರನ ಕಣ್ಣೀರನ್ನು ಕಂಡು ಪರಮಾತ್ಮ ಕುಗ್ಗಿ ಹೋದನಂತೆ. ಎಷ್ಟು ಮಟ್ಟಕ್ಕೆ ಕುಗ್ದ ಅಂದರೆ ಇಷ್ಟು ಕುಳ್ಳನಾಗ್ಬಿಟ್ನಂತೆ. ವಾಮನನಾದ. ಏನಕ್ಕೆ ವಾಮನನಾದ ಅಂದರೆ ಆ ಬಲಿಯನ್ನು ಇನ್ನು ಏನು ಮಾಡು ಅವನನ್ನು ವಧೆ ಮಾಡೋಕ್ಕಾಗಲ್ಲ. ಕಾರಣ ಏನು? ಪ್ರಹ್ಲಾದನಿಗೆ ಪರಮಾತ್ಮ ನರಸಿಂಹಾವತಾರ ಮಾಡಿದಾಗ ವರ ಕೊಟ್ಬಿಟ್ಟಿದ್ದಾನೆ, ನಿನ್ನ ವಂಶದಲ್ಲಿ ನಾನು ಯಾರನ್ನೂ ಕೊಲ್ಲಲ್ಲ ಅಂತ. ಈ ಮಹಾಬಲಿ ಪ್ರಹ್ಲಾದನ ಮೊಮ್ಮಗ, ಇವನನ್ನು ವಧೆ ಮಾಡುವ ಹಾಗೆ ಇಲ್ಲ. ಸರಿ, ಧರ್ಮಿಷ್ಠ, ವಿಷ್ಣು ಭಕ್ತ, ಅವನ ನೀನೇನು ಮಾಡೋದಕ್ಕಾಗಲ್ಲ. ಆದ್ದರಿಂದ ಏನು ಮಾಡುವುದು? ಇಂದ್ರನಿಗೆ ಎಲ್ಲರೂ ಹೇಳ್ತಾರೆ, ಅವನು ಮಹಾದಾನಶೂರ, ಆ ಮಹಾಬಲಿಯ ಬಳಿಗೆ ಹೋಗಿ ನೀನು ತಗೊಂಡಿರೋದನ್ನೆಲ್ಲ ವಾಪಸ್ ಕೊಡು ಅಂತ, ದಾನ ಕೇಳು ಅಂತ. ಈ ಇಂದ್ರನ ಅಹಂಕಾರ ಎಷ್ಟು? ನಾನು ಹೋಗಿ ಆ ದಾನವನ ಮುಂದೆ ಕೈಯೊಡ್ಡಿ ಬೇಡೋದ, ನಾನು ಅದೆಲ್ಲ ಹೋಗಲ್ಲ ಅನ್ನಂತೆ. ಪರಮಾತ್ಮ ನೋಡಿದಂತೆ, ಬೇಡಪ್ಪ ನಾನೇ ಹೋಗ್ತೀನಿ. ತಂದೆ ಮಗನಿಗೆ ಒಂದು ಕೆಲಸ ಹೇಳ್ತಾನೆ, ಹೋಗಪ್ಪ ನಾನು ಅದೆಲ್ಲ ಮಾಡಲ್ಲ, ಇಟ್ಸ್ ಬಿಲೋ ಮೈ ಡಿಗ್ನಿಟಿ. ಹೌದಪ್ಪ ನಾನೇ ಹೋಗ್ತೀನಿ ಬಿಡು ಎಂಬುದಾಗಿ ತಂದೆ ಹೇಳ್ತಾನಲ್ಲ. ಹಾಗೆಯೇ ಇದು ಯಾವುದೋ 3 ಲೋಕಕ್ಕೆ ಒಡೆಯರಾಗಿ ಯಾವುದೋ ಒಂದಿಷ್ಟಗಳ ಸ್ವರ್ಗದಲ್ಲಿ ಕೂತಿರೋ ಇಂದ್ರ, ಅವನ ಅಭಿಮಾನಕ್ಕೆ ಬಲಿಯ ಮುಂದೆ ಬೇಡುವುದು ಒಪ್ಪಲ್ವಂತೆ. ಇದು ಅವನ ಅಭಿಮಾನ, ದುರಹಂಕಾರ ಇಂದ್ರನಿಗೆ.
ಇಂತಹ ಕೋಟ್ಯಾಂತರ ಇಂದ್ರಗಳನ್ನು ಸೃಷ್ಟಿ ಮಾಡಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದ ಪರಮಾತ್ಮ ಹೇಳ್ತಾನೆ, ನಾನೇ ಬೇಡ್ತೀನಿ ಬಿಡಪ್ಪ ಅಂತ. ನಿನಗೋಸ್ಕರ ನೀನು ಕಳ್ಕೊಂಡದ್ದನ್ನು ನಾನು ಬೇಡ್ಕೊಂಡು ತೊಗೊಂಡು ಬರ್ತೀನಿ. ಈ ಇಂದ್ರನ ಅಭಿಮಾನ ಎಷ್ಟು, ಇವನು ಹೋಗಿ ಬೇಡಲ್ವಂತೆ ದಾನ. ಆದರೆ ಇಂಥ ಕೋಟ್ಯಾಂತರ ಇಂದ್ರಗಳನ್ನು ಸೃಷ್ಟಿ ಏಕಕಾಲದಲ್ಲಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡಗಳನ್ನು ನಿರ್ವಾಹ ಮಾಡುವ ಸರ್ವಸ್ಮಾತ್ ಪರನಾದ ವಿಭುವಾದ ಪುರುಷೋತ್ತಮ ಹೇಳ್ತಾನೆ, ನಾನು ಹೋಗ್ತೇನೆ. ಕೂಡಲೇ ಅವನು ಸರಿ ಯಾವುದೋ ಒಂದು ರೂಪವನ್ನು ತಾಳಿ ಹೋಗ್ಬೋದಾಗಿತ್ತಲ್ಲ, ಅದಕ್ಕೆ ಕುಳ್ಳನಾಗಿ ಯಾಕೆ ಆಗಬೇಕು ಅಂತ ಕೇಳಿದ್ರು. ಆ ಕುಳ್ಳನಾಗಿದ್ದಕ್ಕೆ ಕಾರಣ ಇಂದ್ರನ ಕಣ್ಣೀರನ್ನು ಕಂಡು ಪರಮಾತ್ಮ ಕುಗ್ಗಿ ಹೋದ. ಇದು ಅವನ ಕಾರುಣ್ಯ. ಕುಗ್ಗಿ ಹೋದನಂತೆ. ಹಾಗೆ ಹೋದ. ಆ ಇಂದ್ರನ ತಾಯಿಯಾದ ಅದಿತಿ ಪಯೋವ್ರತವನ್ನು ಮಾಡ್ತಾಳೆ. ಪಯೋವ್ರತವನ್ನು ಮಾಡಿದಾಗ ಇಂದ್ರನ ತಾಯಿಗೆ ಇಂದ್ರನ ತಮ್ಮನಾಗಿ ಇವನು ಹುಟ್ಟುತ್ತಾನೆ. ಇವನಿಗೆ ಉಪೇಂದ್ರ ಅಂತ ಹೆಸರು. ಉಪೇಂದ್ರೋ ವಾಮನ ಪ್ರಾಂಶು, ವಿಷ್ಣು ಸಹಸ್ರನಾಮ. ಇವನಿಗೆ ಉಪೇಂದ್ರ, ಇಂದ್ರನ ತಮ್ಮ. ಇಂದ್ರನ ತಾಯಿ ಈ ವಾಮನನನ್ನು ಪ್ರಸವಿಸ್ತಾಳೆ. ವಾಮನ ಅವತಾರ ದೇವಯೋನಿಯ ಅವತಾರ, ರಾಮಕೃಷ್ಣರಂತೆ ಮನುಷ್ಯಾವತಾರ ಅಲ್ಲ. ದೇವಯೋನಿಯಲ್ಲಿ ಹುಟ್ಟಿದ್ದು ವಾಮನ. ಹಾಗೆ ಆ ವಾಮನ ಹುಟ್ಟಿ ಬಂದು ಅನಂತರ ಕೂಡಲೇ ಕುಬ್ಜನಾಗಿ ಪುಟ್ಟನಾದ ಬಾಲಕನಾಗಿ ಬ್ರಹ್ಮಚಾರಿಯಾಗಿ ವಟುವಾಗಿ ಆ ಮಹಾಬಲಿಯ ಯಜ್ಞವಾಟಕ್ಕೆ ಬರ್ತಾನೆ. ಅತಿ ಸುಂದರನಾಗಿದ್ದಾನೆ. ಈ ವಾಮನನಷ್ಟು ಸುಂದರ ಯಾರೂ ಇಲ್ಲವಂತೆ. ರಾಮನೂ ಇಲ್ಲ, ಕೃಷ್ಣನೂ ಇಲ್ಲ, ಯಾವ ಅವತಾರವೂ ಕೂಡ ಇಷ್ಟು ಸುಂದರ ಅಲ್ಲ ಅಂದ್ಬಿಟ್ರು. ಕಾರಣ ಏನು? ಒಂದು ಹಂಡೆ ಹಾಲಿರುತ್ತೆ, ಅದನ್ನು ಕಾಯಿಸಿ 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 ಇಷ್ಟು ಮಾಡಿದ್ರೆ ಆ ಕೆನೆ ಎಷ್ಟು ಚೆನ್ನಾಗಿರುತ್ತೆ. ಹಾಗೇ ಭುವನ ಸುಂದರನಾದ ಪರಮಾತ್ಮ ಇಷ್ಟ ಆಗ್ಬಿಟ್ಟಾಗ ಅಷ್ಟು ಸೌಂದರ್ಯ ಇದರಲ್ಲಿ ಅಡಗ್ಬಿಡ್ತಂತೆ. ಅಮೋಘ ಸೌಂದರ್ಯ ಆ ವಾಮನನದು ಅಂದ್ಬಿಟ್ಟು. ಹಾಗೆ ಬಂದು ಯಜ್ಞೋಪವೀತವನ್ನು ಧಾರಣೆ ಮಾಡಿಕೊಂಡು ಛತ್ರವನ್ನು ಹಿಡಿದು ಕಮಂಡಲವನ್ನು ಹಿಡಿದು ಬ್ರಹ್ಮಚಾರಿಯ ವೇಷದಲ್ಲಿ ಬಲಿಯ ಯಜ್ಞವಾಟಕ್ಕೆ ಇವನು ಬಂದು ನಿಂತ. ಹೀಗೆ ಆ ಬಲಿಯ ಕಣ್ಣೀರಿನಿಂದ ಕುಗ್ಗಿ ಹೋದವನು ಮೇರೆ ಮೀರಿ ಓಂಗಿ ಎಂಬಂತೆ ಮೇರೆ ಮೀರಿ ಬೆಳೆದದ್ದು ಯಾವಾಗ? ಬಲಿಯ ದಾನ ತೀರ್ಥ ಕೈಗೆ ಬಿತ್ತೋ ಇಲ್ವೋ, ಬೆಳೆದ 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 ಓಂಗಿ ಉಲಹಳಂದ. ಇಂದ್ರನ ಕಣ್ಣೀರು ಕುಗ್ಗುವುದಕ್ಕೆ ಕಾರಣವಾಯಿತು, ಬಲಿಯ ದಾನದ ನೀರು ಬೆಳೆಯುವುದಕ್ಕೆ ಕಾರಣವಾಯಿತು ಅಂತಾರೆ ವ್ಯಾಖ್ಯಾತ. ಓಂಗಿ ಸರಿ, ಹೀಗೆ ಬೆಳೆದು ದಾನ ಬೇಡುವುದಕ್ಕೆ ಬಂದನಲ್ಲ ಇಂದ್ರನಿಗಾಗಿ. ಏನಾದರೂ ಸಂಕಟ ಪಟ್ಕೊಂಡು ಬಂದ ಪರಮಾತ್ಮ, ಇದು ಯಾವ ಕರ್ಮಪ್ಪ, ಇವನ ಮನೆ ಬಾಗಿಲಲ್ಲಿ ನಾನು ಭಿಕ್ಷೆ ಬೇಡಬೇಕಲ್ಲ ಎಂಬುದಾಗಿ ಬೇಸರ ಪಟ್ಕೊಂಡು ಬಂದ. ನಾವು ಯಾರಿಗಾದ್ರೂ ಏನೋ ಒಂದು ಕೆಲಸ ಮಾಡಬೇಕಾದ್ರೆ ಏನು ಕರ್ಮ, ಅವ್ರಿಗೋಸ್ಕರ ನಾವು ಮಾಡಬೇಕಾಗಿದೆಯಲ್ಲ ಅಂತ ನಾವು ಹೇಳ್ತೀವಿ. ಆದರೆ ಪರಮಾತ್ಮ ಆ ಬಲಿಯ ಯಜ್ಞವಾಟದ ದ್ವಾರದಲ್ಲಿ ನಿಂತು ಮಾವಲಿ ಎಂಬುದಾಗಿ ಕರೀತಾನಂತೆ. ಮಹಾಬಲಿ ಅಂತ ಯಾರಪ್ಪ ನನ್ನನ್ನು ಹೀಗೆ ಕರೆಯೋರು? ಅವನು ಲೋಕವನ್ನೇ ಜಯಿಸಿದವನು, ಅವನನ್ನ ಹೆಸರು ಕರೆಯೋರು ಯಾರು? ತಿರುಗಿ ನೋಡ್ತಾನಂತೆ, ಇಷ್ಟುದ್ದಕ್ಕೆ ಒಂದು ನಿಂತಿದೆ ಬಾಗಿಲಲ್ಲಿ ಕಮಂಡಲು ಹಿಡ್ಕೊಂಡು. ಇವು ನಾನೊಂದು ಕರೆದವನು. ಮೂವಡಿ ಮಣ್ತ, 3 ಅಡಿ ಮಣ್ಣು ಕೊಡು ಎಂಬುದಾಗಿ ಕೇಳಿದಂತೆ. ಬೇಡವ್ರು ಹೇಗೆ ಬಿಡಬೇಕು? ಯಾ ಚಕ್ರವರ್ತಿ 3 ಅಡಿ ಮಣ್ಣು ಕೊಡ್ತೀಯಾ ಎಂಬುದಾಗಿ ಧೈರ್ಯದಿಂದ ಬೇಡಬೇಕು. ಆದರೆ ಇವನೇನು ಅಧಿಕಾರಯುಕ್ತವಾಗಿ ಬೇಡ್ತಾ ಇದ್ದಾನಂತೆ. ಯಾಕೆ ಅಂದರು, ಯಾವತ್ತಾದರೂ ಯಾರನ್ನಾದ್ರೂ ಬೇಡಿಯೇ ಗೊತ್ತಿಲ್ಲ ಇವನಿಗೆ. ಯಾವಾಗಲೂ ಇವನು ಕೊಡೋವನಲ್ವಾ? ಸರ್ವಸ್ಮಾತ್ ಪರನಾದವನು ಸರ್ವಶಕ್ತ. ಇವನಿಗೆ ಕೊಟ್ಟ ಅಭ್ಯಾಸವೇ ಹೊರತು ಬೇಡಿಯೇ ಗೊತ್ತಿಲ್ವಂತೆ. ಆದ್ದರಿಂದ ಬೇಡುವಾಗಲೂ ಕೂಡ ಮಾವಲಿ 3 ಅಡಿ ಮಣ್ತ ಎಂಬುದಾಗಿ ಅಧಿಕಾರಯುಕ್ತವಾಗಿ ಬೇಡುವನಂತೆ. ಆಶ್ಚರ್ಯ. ಇದು ಆಳ್ವಾರ್ ಪಾಶರ. ಮಾವಲಿ 3 ಅಡಿ ಮಣ್ತ ಎನ ಇರಂದೆ ಆಳ್ವಾರ್ ಪಾಶರ ಇದು. ಈ ರೀತಿ ಅಲ್ಲವಾ ಅವನು ಬೇಡಿದ, ಇಷ್ಟುದ್ದಕ್ಕೆ ನಿಂತಿದ್ದಾನೆ ಅಲ್ಲಿ. ಹಾಗೆ ಬಂದನಲ್ಲ, ಏನಾದರೂ ಸಂಕಟ ಪಟ್ಕೊಂಡು ಬೇಸರ ಪಟ್ಕೊಂಡು ಬಂದನ ಅಂದರು. ತಿರುಪ್ಪಾನಾಳವ್ರು ಹಾಡ್ತಾರೆ, ಉವಂದ ಉಳ್ಳತ್ತನಾಯ್ ಉಲಹಮಳಂದಂಡಮುರ ನಿವಂದ ನೀನ್ ಮುಡಿಯನ್ ಅನ್ನೆರ್ದ ನಿಶಾಚರರೈ. ಅದ್ಭುತವಾಗಿ ಹೇಳಿದ್ರು. ಉವಂದ ಉಳ್ಳತ್ತನಾಯ್,
ಪರಿಪೂರ್ಣವಾದ ಆನಂದ ಸಂತೋಷದಿಂದ ಬಲಿಯ ಯಜ್ಞವಾಟಕ್ಕೆ ಬಂದು ಮೇರೆ ಮೀರಿ ಬೆಳೆದು ಲೋಕ ಅಳೆದ ಆನಂದವಂತೆ ಪರಮಾತ್ಮನಿಗೆ. ಕಾರಣ ಏನು? ಯಾರಿಗಾದರೂ ಉಪಕಾರ ಮಾಡೋಕ್ಕೊಂದು ಅವಕಾಶ ಸಿಕ್ತಲ್ಲ. ಆದ್ದರಿಂದ ಪರಮಾತ್ಮನ ಪೂರಿತ ಉಳ್ಳತ್ತೋಡು വളർந்தாനിರೇ ಕರಿಯವಾಚಾನ್ ಪಿಳ್ಳ ವ್ಯಾಖ್ಯಾನ. ಉವಂದ ಉಳ್ಳಂ ಆ ಪರಿಪೂರ್ಣವಾಗಿ ಪೂರೈಸಿಬಿಟ್ಟಿದಂತೆ ಅವನ ಹೃದಯ ಆನಂದದಿಂದ ಕೂಡಿ ಸಂತೋಷದಿಂದ ಮೇರೆ ಮೀರಿ ಪರಮಾತ್ಮ ಬೆಳೆದ. ಈ ಪರಮಾತ್ಮನಿಗೆ ಅಪಾರವಾದ ಕಲ್ಯಾಣ ಗುಣಗಳು, ಆ ಅಪರಿಮಿತವಾದ ಕಲ್ಯಾಣ ಗುಣಗಳೊಡನೆ ಪರಮಪದದಲ್ಲಿ ಇದ್ದಾನೆ. ಆದರೆ ಅವನ ಯಾವ ಕಲ್ಯಾಣ ಗುಣವೂ ಅಲ್ಲಿ ಶೋಭಿಸೋದೇ ಇಲ್ಲ. ಕಾರಣ ಏನು? ಅಲ್ಲಿರುವವರೆಲ್ಲ ಜ್ಞಾನಿಗಳು, ಯಾರಿಗೂ ಅಜ್ಞಾನವಿಲ್ಲ, ಯಾರಿಗೂ ರೋಗ ರುಜಿನಗಳಿಲ್ಲ, ಯಾರಿಗೂ ಅರಿಷಡ್ವರ್ಗಗಳ ಬಾಧೆ ಇಲ್ಲ, ಯಾರಿಗೂ ಈ ತ್ರಿಗುಣಾತ್ಮಕವಾದ ಶರೀರವೇ ಇಲ್ವಲ್ಲ. ಪರಿಪೂರ್ಣ ಜ್ಞಾನಿಗಳು. ಆ ಪರಮಾತ್ಮನಿಗೂ ಕೂಡ ಕ್ಷಮಿಸುವ ಗುಣ ಇದೆ, ಔದಾರ್ಯ ಇದೆ, ಸೌಂದರ್ಯವಿದೆ, ಮಾರ್ಧವ ಇದೆ, ಎಲ್ಲ ಗುಣಗಳು ಅಲ್ಲಿದೆ. ಆದರೆ ಕುರೂಪಿಗಳ ನಾಡಿನಲ್ಲಿ ಒಳ್ಳೆಯ ರೂಪಕ್ಕೆ ಬೆಲೆ, ತಪ್ಪು ಮಾಡುವವರಿದ್ದರೆ ಕ್ಷಮಾಗುಣಕ್ಕೆ ಬೆಲೆ, ಬೇಡುವವರಿದ್ದರೆ ಔದಾರ್ಯ ಗುಣಕ್ಕೆ ಬೆಲೆ. ಆದರೆ ಅಲ್ಲಿ ಇದು ಯಾವುದೂ ಇಲ್ಲ. ಅಲ್ಲಿರುವ ಗುಣಗಳೆಲ್ಲ ಪರಮಾತ್ಮನಲ್ಲಿ ಇದೆ ಅಂತ ಹೇಳಬೇಕಷ್ಟೆ. ಆದರೆ ಆ ಗುಣಗಳೆಲ್ಲ ಪ್ರಕಾಶಿಸುವುದು ಎಲ್ಲಿ? ಇಲ್ಲಿ ಅವತಾರ ಮಾಡಿ ಬಂದಾಗ. ಕಾರಣ ನಾವು ಕುರೂಪಿಗಳು, ಮಾಡಬಾರದ ಪಾಪ ಎಲ್ಲ ಮಾಡೋರು ನಾವು. ನಮ್ಮನ್ನು ಕ್ಷಮಿಸಬೇಕು ಪರಮಾತ್ಮ. ನಾವು ಬೇಡಿದ್ದನ್ನು ಕೊಡಬೇಕು. ಅವನ ಔದಾರ್ಯ ಗುಣ ಇಲ್ಲಿ ಪ್ರಕಾಶಿಸುತ್ತೆ, ಅವನ ಮಾರ್ಧವ ಗುಣ ಇಲ್ಲಿ ಪ್ರಕಾಶಿಸುತ್ತೆ. ನಮಗಾಗಿ ರಾವಣ ಕುಂಭಕರ್ಣನೊಡನೆ ಹೋರಾಡ್ತಾನೆ, ವೀರ್ಯ ಗುಣ ಇಲ್ಲಿ ಪ್ರಕಾಶಿಸುತ್ತೆ. ಹೇಗೆ ಎಂದರು ಸ್ವಾಮಿ ಪಿಳ್ಳೈ ಉಲಹಾಶ್ರೀಯರ್ ತಮ್ಮ ಗ್ರಂಥದಲ್ಲಿ ಹೇಳ್ತಾರೆ, இருட்டறையிலே விளக்கு போலே பிரகாசிப்பது இங்கே இரே. ಧರ್ಮಿಯೈ ಪತ್ತಿ ಕಿಡಕ್ಕುಮಿರೆ ಅಂದ್ಬಿಟ್ರು. ಆ ಪರಮಪದದಲ್ಲಿ ಏನೋ ಗುಣ ಇದೆ ಪರಮಾತ್ಮನಿಗೆ, ಅದೆಲ್ಲ ಅವನ ಹತ್ರ ಇದೆ ಅಂತ ಹೇಳಬೇಕು. ಆದರೆ ಅದೆಲ್ಲ ಪ್ರಕಾಶಿಸುವುದು ಎಲ್ಲಿ? ಕತ್ತಲೆಯ ಕೋಣೆಯಲ್ಲಿ ದೀಪ ಪ್ರಕಾಶಿಸುವಂತೆ ಅಜ್ಞಾನಮಯವಾದ ನೋವು ರೋಗ ರುಜಿನಗಳು ತುಂಬಿದ ಈ ಲೋಕದಲ್ಲಲ್ಲವ ಪರಮಾತ್ಮನ ಕಲ್ಯಾಣ ಗುಣಗಳಿಗೆ ಪ್ರಕಾಶ. இருட்டறையிலே ಕತ್ತಲೆಯ ಕೋಣೆಯಲ್ಲಿ ವಿಳಕ್ಕೆ ಪೋಲೆ ದೀಪದಂತೆ ಪ್ರಕಾಶಿಪ್ಪದೆ ಪರಮಾತ್ಮನ ಸಮಸ್ತ ಕಲ್ಯಾಣ ಗುಣಗಳು ಪ್ರಕಾಶಿಸುವುದು ಹಿಂಗೇ ಇರೆ ಈ ಲೋಕದಲ್ಲಲ್ಲವಾ. ಹಾಗೆ ಪರಮಾತ್ಮನಿಗೆ ತನ್ನ ಗುಣ ಪ್ರಕಾಶನಕ್ಕೆ ಆ ಲೋಕದಲ್ಲಿರುವ ಚೇತನರುಗಳಿಗೆ ಅನುಗ್ರಹ ಮಾಡುವುದಕ್ಕೆ ಒಂದು ಅವಕಾಶ ದೊರೆಯುತ್ತಲ್ಲ ಎಂಬ ಆನಂದದಿಂದ ಮೇರೆ ಮೀರಿ ಬೆಳೆದ ಉವಂದ ಉಳ್ಳತ್ತನಾಯ್ ಎಂಬುದಾಗಿ ಆ ತಿರುಪ್ಪಾಣಾಳ್ವಾರ್ ಕೊಂಡಾಡಿದ್ದನ್ನ ಇಲ್ಲಿ ಆಂಡಾಳು ಹೇಳ್ತಾಳೆ ಓಂಗಿ. ಇದಕ್ಕೆ ಮೇಲೆ ಒಂದು ಶಾಸ್ತ್ರ ವಿಚಾರ. ಏನು ಶಾಸ್ತ್ರ ವಿಚಾರ? ಆ ಪರಮಾತ್ಮನನ್ನು ವರ್ಣಿಸುವಾಗ ಆ ಉಪನಿಷತ್ತುಗಳೆಲ್ಲವೂ ಕೂಡ, ವೇದವೆಲ್ಲವೂ ಕೂಡ ಏನು ಹೇಳುತ್ತೆ? ಆ ಪರಮಾತ್ಮನಿಗೆ ವಿಕಾರವಿಲ್ಲ. ವಿಕಾರ ಅಂದರೆ ಕುರೂಪ ಅಂತ ಅರ್ಥ ಅಲ್ಲ, ಪರಿಣಾಮವಿಲ್ಲ. ಯಾವುದೇ ವಿಧವಾದ ಆ ಪರಮಾತ್ಮ ಮಾರ್ಪಾಡಿಗೆ, ಬದಲಾವಣೆಗೆ ಒಳಗಾಗದ ತತ್ವ ಪರಮಾತ್ಮ ತತ್ವ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಉಪನಿಷತ್ ಹೇಳುತ್ತೆ. ಪರಮಾತ್ಮ ಯಾವ ಕಾಲಕ್ಕೂ ಕೂಡ ನಮಗೆ ಏರ್ಪಡುತ್ತೆ. ಹುಟ್ಟುವಾಗ ಪುಟ್ಟ ಮಗುವಾಗಿದ್ವಿ, ಆಮೇಲೆ ಬಾಲಕ, ಯುವಕ, ವೃದ್ಧ, ಹೀಗೆ ನಮ್ಮಲ್ಲಿ ಎಷ್ಟು ಬದಲಾವಣೆಗಳಾಗತ್ತೆ. ಹುಟ್ಟದಾಗಿದ್ದಾಗಲೇ ನಾವು ಇವಾಗ ಹೀಗಿದ್ದೀವ? ಇಲ್ಲ. ಆದರೆ ಇಂತಹ ಪರಿಣಾಮಗಳಿಗೆ ಒಳಗಾಗದ ತತ್ವ ಪರಮಾತ್ಮ ಸದೈಕರೂಪಾಯ, ಸದಾ ಏಕರೂಪಾಯ. ಯಾವಾಗಲೂ ಕೂಡ 24 ವಯಸ್ಸಿನ ತರುಣ ಪರಮಾತ್ಮ. ಅವನಿಗೆ ಬದಲಾವಣೆ ಎಂಬುದೇ ಇಲ್ಲ. ಪರಿಣಾಮಕ್ಕೆ ಒಳಗಾಗದ ತತ್ವ ಪರಮಾತ್ಮ ತತ್ವ. ಆದ್ದರಿಂದಲೇ ಅವನನ್ನು ನಿತ್ಯ, ನಿಷ್ಕಳೋ, ನಿರಂಜನೋ, ನಿರ್ವಿಕಲ್ಪೋ, ಶುದ್ಧ ದೇವ ಏಕೋ ನಾರಾಯಣ. ನಿರ್ವಿಕಲ್ಪ, ವಿಕಾರಕ್ಕೆ ಒಳಗಾಗಲ್ಲ. ನಿಷ್ಕಳಂಕ, ಯಾವ ಕಳಂಕಕ್ಕೂ ಒಳಗಾಗಲ್ಲ. ನಿರಾಖ್ಯಾತ, ಇಷ್ಟೆಲ್ಲ ಹೇಳಿಬಿಟ್ಟು ಶುದ್ಧ ಅಂತ ಬೇರೆ ಹೇಳುತ್ತೆ. ಇದನ್ನೇ ತಿರುಪ್ಪಾಣಾಳ್ವಾರು 8 ಪದದಲ್ಲಿ ಹೇಳ್ತಾರೆ. ಅಮಲನ್, ವಿಮಲನ್, ನಿಮಲನ್, ನಿನ್ಮಲನ್, ನೀತಿಮಾನವನ್. ಅಲ್ಲಿ ಏನು ಹೇಳ್ತು?
ನಿಷ್ಕಳೋ ನಿರಂಜನೋ ನಿರ್ವಿಕಲ್ಪೋ ನಿರಾಖ್ಯಾತಃ ಶುದ್ಧ ದೇವ ಅದು ವೇದ. ಇಲ್ಲಿ ತಿರುಪಾಣಾಳ್ವಾರ್ ನಿಮಲ ಅಮಲನ್ ನಿಮಲನ್ ನಿನ್ಮಲನ್ ನೀರಿವಾರವನ್ ಹಾಗೆ ಅನುವಾದ ತಮಿಳಲ್ಲಿ, ಅಮರನಾದಿಪಿರಾನ್ ಪಾಶುರದಲ್ಲಿ ಆಳ್ವಾರರ ಅನುಭವ. ಇಂತಹ ಪರಮಾತ್ಮ ಇವನಿಗೆ ಹಿಗ್ಗುವಿಕೆ ಇಲ್ಲ, ಕುಗ್ಗುವಿಕೆ ಇಲ್ಲ, ಸಂಕೋಚ ವಿಕಾಸಗಳು ಇಲ್ಲ ಎಂಬುದಾಗಿ ಆ ಉಪನಿಷತ್ತುಗಳೇ ಹೇಳ್ತಾ ಇದೆಯಲ್ಲ, ಅದು ಪರಮಾತ್ಮನ ಸ್ವರೂಪ ಆಗಿರುವಾಗ ಈ ಆಂಡಾಳ್ ಕುಬ್ಜನಾಗಿದ್ದ ಬೆಳೆದ ಇದೆಲ್ಲ ಹೇಳ್ತಾಳಲ್ಲ, ಇದು ಹೇಗೆ ಸರಿ ಹೊಂದುತ್ತದೆ? ಇಟ್ಸ್ ಎ ಟೆಕ್ನಿಕಲ್ ಕ್ವಶನ್. ಶ್ರೀರಾಮನನ್ನ ಅಯೋಧ್ಯಾವಾಸ ಜನಗಳು ವರ್ಣನೆ ಮಾಡ್ತಾರೆ. ದಶರಥ ಚಕ್ರವರ್ತಿ ನಾನು ಸಿಂಹಾಸನವನ್ನು ತ್ಯಜಿಸುತ್ತೇನೆ, ನನ್ನ ಮಗನಾದ ರಾಮನಿಗೆ ಪಟ್ಟಾಭಿಷೇಕ ಅಂದಾಗ ಆ ಸಭಾಮಂಡಲದ ಆ ಛಾವಣಿ ಬಿದ್ದು ಹೋಗುವ ಹಾಗೆ ಕರತಾಡನ ಮಾಡಿ ಜಯಘೋಷ ಮಾಡ್ತಾರಂತೆ ಅಯೋಧ್ಯ ಪ್ರಜೆಗಳು. ಸದ್ಯ ಈಗಲಾದರೂ ನಿನಗೆ ಬುದ್ಧಿ ಬಂತಲ್ಲ, ಇಳಿ ಸಿಂಹಾಸನದಿಂದ ಅಂತಾರಂತೆ. ಆಗ ದಶರಥ ಕೇಳ್ತಾನೆ, ಏನೋ ಒಳ್ಳೆ ಕ್ರೂರಿಯಾದವನ ಕೈಯಲ್ಲಿ ಸಿಕ್ಕಿಕೊಂಡ ಹಾಗೆ ಮಾತಾಡ್ತಿರಲ್ಲ, ನಾ ಚೆನ್ನಾಗಿ ರಾಜ್ಯಭಾರ ಮಾಡಲಿಲ್ವಾ, ನಾ ಚೆನ್ನಾಗಿ ಪ್ರಜಾ ಸಂರಕ್ಷಣೆ ಮಾಡಲಿಲ್ವಾ, ಸದ್ಯ ಇಳಿ ಕೆಳಗೆ ಅಂತೀರಲ್ಲ, ನಾನು ಏನು ತಪ್ಪು ಮಾಡಿದೆ ಅಂತಾನೆ. ಲೋಕದಲ್ಲಿ ಯಾರೂ ಮಾಡದ ಒಂದು ದೊಡ್ಡ ತಪ್ಪು ನೀನು ಮಾಡಿದೀಯಾ ಅಂತಾರಂತೆ ಪ್ರಜೆಗಳು. ಏನು ಅಂದರು, ರಾಮನಂತಹ ಪುತ್ರನನ್ನು ಪ್ರಸವಿಸಿದೆಯಲ್ವ, ಅದರಿಂದ ನಮಗೆ ರಾಮರಾಜ ಆಗಬೇಕು ಅಂತ ಆಸೆ ಆಗ್ತಾ ಇದೆ, ನೀ ಇಳಿ ಕೆಳಗೆ ಅಂತಾರಂತೆ. ಅಂಥದ್ದು ಏನು ಕಂಡ್ರಿ ರಾಮನಲ್ಲಿ, ಅಂಥದ್ದು ಏನು ವಿಶೇಷ ಇದೆ ರಾಮನಲ್ಲಿ ಅಂತ ಕೇಳಿದಾಗ ಈ ದಶರಥ ಕೇಳಿದ್ದೇ ಸಾಕು, ಒಂದು ಸರ್ಗ ಪೂರ್ತಿ ಅಯೋಧ್ಯೆಯ ಪ್ರಜೆಗಳು ರಾಮನ ಗುಣಗಳನ್ನು ವರ್ಣನೆ ಮಾಡ್ತಾರೆ. ಗುಣ ಪ್ರಕರಣ ಅಂತಲೇ ಹೆಸರು, ಆ ಸರ್ಗಕ್ಕೆ ಗುಣ ಪ್ರಕರಣ ಅಂತಲೇ ಹೆಸರು ರಾಮಾಯಣದಲ್ಲಿ. ಅದ್ಭುತವಾಗಿ ರಾಮನ ಸೌಂದರ್ಯ, ರಾಮನ ಕಲ್ಯಾಣ ಗುಣಗಳು, ರಾಮನ ಕರುಣೆ ಒಂದು ಬಿಡದೆ ಅಯೋಧ್ಯ ಪ್ರಜೆಗಳು ವರ್ಣನೆ ಮಾಡ್ತಾರೆ. ಅದರಲ್ಲಿ ಒಂದು ಶ್ಲೋಕ, ವ್ಯಸನೇಶು ಮನುಷ್ಯಾಣಾಂ ವೃಷಂ ಭವತಿ ದುಃಖಿತಃ ಉತ್ಸವೇಶು ಚ ಸರ್ವೇಷು ಪಿತೇವ ಪರಿತುಷ್ಯತಿ. ಅಯೋಧ್ಯ ಕಾಂಡದಲ್ಲಿ ಬರುವ ಒಂದು ಶ್ಲೋಕ. ಅದರಲ್ಲಿ ಏನು ಹೇಳ್ತಾರೆ ಅಯೋಧ್ಯವಾಸಿ ಜನಗಳು, ಹೇ ದಶರಥ ಚಕ್ರವರ್ತಿಯೇ, ಆ ನಿನ್ನ ಪುತ್ರನಾದ ರಾಮ ಯಾರಿಗಾದರೂ ಏನಾದರೂ ಒಂದು ಸಣ್ಣ ವ್ಯಸನ, ಸಣ್ಣ ದುಃಖ ಬಂದರೂ ಸಾಕು, ಅವರಿಗಿಂತ 100 ಪಟ್ಟು ಇವನು ಶೋಕ ಪಡ್ತಾನೆ, ಇವನು ಸಂಕಟ ಪಡ್ತಾನೆ. ಯಾರೋ ಒಬ್ಬ ಅಯೋಧ್ಯೆಯಲ್ಲಿರೋ ಒಬ್ಬ ಪ್ರಜೆಗೆ ಪಿತೃವಿಯೋಗ ಆಗ್ಬಿಡುತ್ತೆ, ತಂದೆಯನ್ನು ಕಳ್ಕೊಂಡು ಬಿಡ್ತಾನೆ. ಆ ತಂದೆಯನ್ನು ಕಳೆದುಕೊಂಡ ಮಗನಿಗಿಂತ ಅವನು ಒಂದು 12ನೇ ದಿನ ತಿಥಿ ಮಾಡಿದ್ಮೇಲೆ ಮರೆತುಬಿಟ್ಟು ಆನಂದವಾಗಿ ಪತ್ನಿ ಪುತ್ರರ ಜೊತೆಲಿ ಇದ್ಬಿಡ್ತಾನೆ. ಆದರೆ ರಾಮ ಇವನಿನ್ನೂ ಅಳ್ತಾ ಇರ್ತಾನಂತೆ, ಅಯ್ಯೋ ಅವನಿಗೆ ಪಿತೃವಿಯೋಗ ಆಗ್ಬಿಡ್ತಲ್ಲ ಎಂಬುದಾಗಿ ರಾಮ ಶೋಕ ಪಡ್ತಾ ಇರ್ತಾನಂತೆ. ಯಾರಿಗಾದರೂ ಏನಾದರೂ ಒಂದು ಸಣ್ಣ ವ್ಯಸನ ಏರ್ಪಟ್ಟರೂ ಕೂಡ ಭೃಶಂಭವತಿ ದುಃಖಿತಃ. ಭೃಶಂ ಅಂದರೆ ಏನು? ಊಹಿಸಲಾಗದಷ್ಟು ಅಧಿಕವಾಗಿ ಶೋಕ ಏರ್ಪಟ್ಟವನಿಗಿಂತ ಈ ರಾಮ ಶೋಕ ಪಡ್ತಾನಂತೆ. ಅದೇ ಉತ್ಸವೇಶು ಸರ್ವೇಶು, ಯಾರ ಮನೇಲಾದರೂ ಏನಾದರೂ ಒಂದು ಶುಭ ಕಾರ್ಯ, ಒಂದು ಒಳ್ಳೆಯದು ನಡೆಯುತ್ತೆ ಅಂದರೆ ಪಿತೇವ ಪರಿತುಷ್ಯತಿ, ಹೆತ್ತ ತಂದೆಯ ಹಾಗೆ ರಾಮ ಆನಂದ ಪಡ್ತಾನಂತೆ. ಇದು ಅಯೋಧ್ಯಾವಾಸಿ ಜನಗಳು ಹೇಳ್ತಾರೆ. ಇದು ಗುಣವಾ, ಇದು ದೋಷವಾ ಎಂಬುದಾಗಿ ಪರಾಶರ ಭಟ್ರು ಕೇಳ್ತಾರೆ. ಹೀಗೆ ಒಬ್ಬರಿಗೆ ಸಂಕಟ ಏರ್ಪಟ್ಟರೆ ಅವರಿಗಿಂತ ಸಂಕಟ ಪಡುವುದು, ಒಬ್ಬರಿಗೆ ಒಳಿತಾದರೆ ಅತ್ಯಧಿಕವಾಗಿ ಸಂತೋಷ ಪಡುವುದು ಗುಣವಾ ದೋಷವಾ ಅಂದರು. ಇದು ಅತಿ ಒಳ್ಳೆಯ ಗುಣವಲ್ಲವಾ? ಆ ರೀತಿ ಇದು ಪರಮಾತ್ಮನ ಗುಣದಲ್ಲಿ ಸೇರಿದ್ದು, ಕಲ್ಯಾಣ ಗುಣದಲ್ಲಿ ಸೇರಿದ್ದರಿಂದ ಸಂಕೋಚ ವಿಕಾಸಗಳು ಇಲ್ಲ ಎಂದದ್ದು ಪರಮಾತ್ಮನ ಸ್ವರೂಪಕ್ಕೆ. ಆದರೆ ಪರಮಾತ್ಮ ದುಃಖ ಬಂದರೂ ಕೇಳಲ್ಲ, ಸಂತೋಷ ಬಂದರೂ ಕೇಳಲ್ಲ ಅಂತ ಪರಮಾತ್ಮ ನಮಗೆ ಹಾಕಬೇಕು. ನಮಗೆ ಅನುಗ್ರಹ ಮಾಡುವವನು ಪರಮಾತ್ಮನಲ್ಲವ? ಆದ್ದರಿಂದ ಈ ಪರಮಾತ್ಮನ ಸಂಕೋಚ ವಿಕಾಸಗಳು ಅವನು ನಮ್ಮ ಮೇಲೆ ಇಟ್ಟಿರುವ ಪ್ರೇಮದ ಸಂಕೇತ. ಕಲ್ಯಾಣ ಗುಣಗಳಿಂದ ಪರಮಾತ್ಮ ಅವತಾರವನ್ನು ಮಾಡಿದಾಗ ತನ್ನ ಸಂಕಲ್ಪದಂತೆ ಹಿಗ್ಗುವಿಕೆ ಕುಗ್ಗುವಿಕೆಗಳನ್ನೆಲ್ಲ ಮಾಡಿಕೊಳ್ತಾನೆ. ಪರಮಾತ್ಮನ ಮೂಲ ಸ್ವರೂಪಕ್ಕೆ ಸಂಕೋಚ ವಿಕಾಸಗಳು ಎಂದಿಗೂ ಇಲ್ಲ. ಅದು ಅವತಾರದಲ್ಲಿನ ಒಂದು ಲೀಲೆ, ಅವನ ಗುಣ, ಅದವನ ಕಲ್ಯಾಣ ಗುಣ. ಗದ್ಯದಲ್ಲಿ ಆಚಾರ್ಯರು ಹೇಳುವ ಹಾಗೆ
ಸತ್ಯಕಾಮ ಸತ್ಯ ಸಂಕಲ್ಪ ಕೃತಿತ್ವ ಕೃತಜ್ಞತಾರ್ಜ ಸಂಖ್ಯೇಯ ಕಲ್ಯಾಣ ಗುಣಗಣೌಘ ಮಹಾರ್ಣವ. ಶ್ರೀರಂಗದಲ್ಲಿ ಹೇಳ್ತಾರೆ, ಅಪಾರ ಕರುಣಾಂಬುಧೇ ಆಶ್ರಿತ ವಾತ್ಸಲ್ಯೈಕ ಜಲಧೇ. ರಾಮಾನುಜರು ಹೇಗೆಲ್ಲ ಪರಮಾತ್ಮನನ್ನು ಕರೀತಾರೆ ನೋಡಿ. ಅಪಾರ ಕರುಣಾಂಬುಧೇ, ಆಚಾರ್ಯರು ಪರಮಾತ್ಮನನ್ನು ಕರೀತಾ ಇದ್ದಾರೆ ಅಪಾರ ಕರುಣಾ ಸಮುದ್ರವೇ. ಆಶ್ರಿತ ವಾತ್ಸಲ್ಯೈಕ ಜಲಧೇ, ಕೇವಲ ವಾತ್ಸಲ್ಯ ಒಂದೇ ಗುಣವೋ ಪರಮಾತ್ಮನಿಗೆ ಎಂಬುವ ಹಾಗೆ ನಮ್ಮ ಮೇಲೆ ಪ್ರೇಮದ ಹೊನಲನ್ನು ಹರಿಸ್ತೀಯಲ್ಲ ಹೇ ಭಗವನ್ ಎಂಬುದಾಗಿ ಪರಮಾತ್ಮನನ್ನು ಕರೀತಾರಲ್ಲವ. ಇಂತಹ ಕಲ್ಯಾಣ ಗುಣಗಳಲ್ಲಿ ಇದು ಸೇರಿದೆ. ಹಾಗೆ ಆ ಪರಮಾತ್ಮ ಸದೈಕ ರೂಪಾಯ ಎಂಬುದು ಪರಮಾತ್ಮನ ಸ್ವರೂಪ. ಅವನು ಹಾಗೇ ಇರ್ತಾನೆ. ಆದರೆ ಅವತಾರದ ಕಾಲದಲ್ಲಿ ಪತ್ನಿಯನ್ನು ಕಳ್ಕೊಂಡು ರಾಮ ಆಳ್ತಾನೆ. ಯಾವತ್ತಾದರೂ ಮಹಾಲಕ್ಷ್ಮಿ ವಕ್ಷಸ್ಥಳ ಬಿಟ್ಟು ಹೋಗ್ತಾಳ, ಅದು ಅವತಾರದ ಲೀಲೆ. ಆ ರೀತಿ ಇಲ್ಲಿ ಬಲಿಯ ಯಜ್ಞಮಾಟಕ್ಕೆ ಕುಬ್ಜನಾಗಿ ವಾಮನನಾಗಿ ಬಂದ. ತಿರುನಾರಾಯಣಪುರಂ ಜನನ್ಯಾಚಾರ್ಯರು ತಿರುಪ್ಪಾವೈಗೆ 2 ವ್ಯಾಖ್ಯಾನ, ಒಂದು ಈರಾಯಿರಪಡಿ, ಒಂದು ನಾಲಾಯಿರಪಡಿ. ಆ ವ್ಯಾಖ್ಯಾನದಲ್ಲಿ ಒಂದು ಉದಾಹರಣೆಯನ್ನು ಕೊಡ್ತಾರೆ, ಹೇಗೆ ಬೆಳೆದ ಈ ಪರಮಾತ್ಮ ಅಂತ. ಈ ಬ್ಯಾಂಬೂ ಇರುತ್ತಲ್ಲ, ಅದಕ್ಕೊಂದು ಸ್ವಭಾವ. ಅದೇನು ಅಂದರೆ, ಆ ಬ್ಯಾಂಬೂ ಗಿಡ ಇರುತ್ತಲ್ಲ, ಈ ಚಳಿಗಾಲದಲ್ಲಿ ಈ ಸ್ನೋಫಾಲ್ ಆದಾಗ ಅಷ್ಟು ದೊಡ್ಡದು ಗಿಡ ಇರುತ್ತಲ್ಲ, ಅದು ಇಷ್ಟೇ ಇಷ್ಟ ಆಗಿಬಿಡುತ್ತೆ, ಎಲ್ಲ ಕುಗ್ಗಿಬಿಡುತ್ತೆ, ಇಷ್ಟ ಆಗಿಬಿಡುತ್ತೆ. ಅದೇ ಬೇಸಿಗೆ ಬಂದು ಸೂರ್ಯನ ಕಿರಣಗಳು ಬಿದ್ದಾಗ ಇಷ್ಟು ಉದ್ದ ಆಗಿಬಿಡುತ್ತೆ, ಎಕ್ಸ್ಪ್ಯಾನ್ಷನ್ ಆಗುತ್ತೆ. ಈ ಫ್ಲೂಟ್ ಬಿಡಿಸೋರು ನೋಡಿ, ವಿಂಟರ್ಗೆ ಬೇರೆ ಇಟ್ಕೊಳ್ತಾರೆ, ಸಮ್ಮರ್ಗೆ ಬೇರೆ ಇಟ್ಕೊಳ್ತಾರೆ. ಕಾರಣ ಅದು ಎಕ್ಸ್ಪ್ಯಾಂಡು ಕಾಂಟ್ರಾಕ್ಟ್ ಆಗುತ್ತೆ. ಅದು ಅದರ ಗುಣ. ಆ ಬ್ಯಾಂಬೂ ಇದೆಯಲ್ಲ, ಬೊಂಬು, ಅದರ ಗುಣ ಅದು. ಹಾಗೆಯೇ ಇಂದ್ರನ ಕಣ್ಣೀರೆಂಬ ಹಿಮಪಾತದಿಂದ ಆ ಪರಮಾತ್ಮ ಕುಬ್ಜನಾಗಿ ಬಿಟ್ಟ. ಬಲಿಯ ದಾನ ಕೊಟ್ಟ ಕೂಡಲೇ ಆನಂದವೆಂಬ ಸೂರ್ಯಕಿರಣಗಳ ಸ್ಪರ್ಶದಿಂದ ಓಂಗಿ ಮೇರೆ ಮೀರಿ ಬೆಳೆದ. ಇದು ಜನನ್ಯಾಚಾರ್ಯರು ಮಾಡಿದ ವ್ಯಾಖ್ಯಾನ. ಅದ್ಭುತವಾಗಿ பனியில் சாய்ந்த மூங்கில் ஆதித்ய கிரணங்கள் பட்டால் எழுமா போலே ಅವರ ವ್ಯಾಖ್ಯಾನ ಪಂಕ್ತಿ, ಅವರ ಮಾತಿದು. பனியில் சாய்ந்த மூங்கில் ஆதித்ய கிரணங்கள் பட்டால் எழுமா போலே ಓಂಗಿ ಮೇರೆ ಮೀರಿ ಬೆಳೆದ. ಎಷ್ಟು ಚೆನ್ನಾಗಿ ಉದಾಹರಣೆಗಳನ್ನು ಕೊಡ್ತಾರೆ ಆಚಾರ್ಯರುಗಳ ವ್ಯಾಖ್ಯಾನ, ಎಷ್ಟು ಅದ್ಭುತ. ಹೀಗೆ ಆ ಪರಮಾತ್ಮ ಓಂಗಿ ಮೇರೆ ಮೀರಿ ಆ ಪರಮಾತ್ಮ ಬೆಳೆದ. ಅಪರೂಪವಾಗಿ ಪರಮಾತ್ಮ ಬೆಳೆದಂತಹ ಅದು 3 ಅಡಿಯನ್ನು ಕೇಳಿದ. 1 ಅಡಿ ಅವನ ಭೂಮಿಯ 1 ಅಡಿಯಿಂದ ಅಂದರೆ ಏನು, ಒಂದು ಮೆಷರ್ಮೆಂಟ್ ಅಂತ ಅರ್ಥ. 1 ಅಳತೆಯಿಂದ ಭೂಮಿಯನ್ನು ಅಳೆದುಕೊಂಡ, ಮತ್ತೊಂದರಿಂದ ನಭೋಮಂಡಲವನ್ನೆಲ್ಲ ಅಳೆದಾಯಿತು. ಇನ್ನೊಂದು 3 ಅಡಿ ಬೇಕಲ್ಲ, ಎಲ್ಲಿದೆ ಏನನ್ನು ಅಳ್ಕೊಳ್ಳಿ ಇಂದ. ಪರಮಾತ್ಮ ಇದು ಮಾತ್ರ ನಿನ್ನಗೆ ಕಾರಣ ಏನು ಅಂದರೆ, ಇದುವರೆಗೂ ನಿನ್ನ ಪಾದಸ್ಪರ್ಶ ಆಗದೆ ಇರೋದ್ರಿಂದ ಅಹಂಕಾರ ತಲೆಯಲ್ಲಿ ತುಂಬಿಕೊಳ್ತು. ಈಗ ಇಲ್ಲಿ ನಿನ್ನ ಪಾದವನ್ನಿಡು ಅಂತಾರೆ ಮಹಾಬಲಿ ಅಲ್ಲವಾ. ಈ ರೀತಿ ಓಂಗಿ ಮೇರೆ ಮೀರಿ ಆ ಪರಮಾತ್ಮ ಬೆಳೀತಾ ಇರಬೇಕಾದ್ರೆ ಅದನ್ನು ನೋಡಿ ಆನಂದ ಪಡಬೇಕಲ್ಲವ. ಆ ಪರಮಾತ್ಮನ ಪಾದಗಳ ಎಷ್ಟು ಅದ್ಭುತವಾದ ರೇಖೆಗಳೆಲ್ಲ ಆ ಪಾದದಲ್ಲಿದೆ. ಆ ಪರಮಾತ್ಮ ಅತಿ ಸುಂದರನಾಗಿ ಬಂದ ವಾಮನ ಅತ್ಯದ್ಭುತವಾಗಿ ಬೆಳೆದದ್ದನ್ನು ಕಂಡು ಅವನನ್ನು ಆರಾಧನೆ ಮಾಡಬೇಕಲ್ಲವ. ಆದರೆ ಈ ಮಹಾಬಲಿ ಒಬ್ಬ ಮಗ ಇದ್ದಾನೆ, ಅವನ ಹೆಸರು ನಮುಚಿ ಅಂತ. ಅವನಲ್ಲಿ ಆಸುರಿ ಗುಣಗಳು. ಇವರೆಲ್ಲ ದಾನವರಲ್ಲವ, ಪ್ರಹ್ಲಾದ, ಈ ಹಿರಣ್ಯಕಶಿಪುವಿನ ಸಂತತಿ ಅಲ್ಲವ, ಇವರೆಲ್ಲರೂ ಕೂಡ. ಅವನೇನು ಮಾಡ್ದ, ಅವನ ಕೋಪ ಬಂದ್ಬಿಡ್ತು. ಏನಿದೆ ಅನ್ಯಾಯ, ತೋರಿಸಿದ್ದು ಇಷ್ಟು ಪುಟ್ಟ ಪಾದ, ಅಲಿತಾ ಇರೋದು ಇಷ್ಟು ದೊಡ್ಡ ಪಾದ, ಇದೆಲ್ಲ ಮೋಸ, ನಾ ಬಿಡಲ್ಲ. ಅಪ್ಪ ನೀನು ಸುಮ್ಮನಿರ್ಬೋದು, ನಾ ಸುಮ್ಮನಿರಲ್ಲ ಅಂತಾನೆ. ಇದಕ್ಕೆ ಮುಂಚೆನೇ ಶುಕ್ರಾಚಾರ್ಯರು ಹೇಳಿದ್ರು, ಬೇಡ, ಬಂದಿರುವವನು ಸಾಮಾನ್ಯನಾದ ವ್ಯಕ್ತಿಯಲ್ಲ, ಮಹಾ ಮಾಯಾವಿ, ಮಹಾ ಮೋಸಗಾರ, ನಿಂದು ಸಮಸ್ತವನ್ನು ತಗೊಂಡ್ಬಿಡ್ತಾನೆ, ಅವನಿಗೆ ದಾನ ಕೊಡಬೇಡ ಅಂತಾನೆ ಈ ಅಸುರ ಗುರುವಾದ ಶುಕ್ರಾಚಾರ್ಯರು. ಆದರೆ ಮಹಾಬಲಿ ಏನು ಹೇಳ್ತಾನೆ, ವಿಷ್ಣುವೇ ಬಂದಿದ್ದಾನ, ಪರಮಾತ್ಮನೇ ಬಂದಿದ್ದಾನ,
ಪರಮಾತ್ಮನಿಗೆ ಕೊಡುವುದಕ್ಕಿಂತ ನನಗೆ ಬೇರೆ ಏನು ಬೇಕು ಬರಲಿ ಅಂತಾನೆ. ಕಾರಣ ವಿಷ್ಣು ಭಕ್ತನಲ್ಲವ ಈ ಮಹಾಬಲಿ. ಪರಮಾತ್ಮನೇ ನನ್ನ ಯಜ್ಞವಾಟಕ್ಕೆ ಬಂದು ಕೇಳುವಾಗ ಅವನಿಗೆ ಕೊಡುವುದಕ್ಕಿಂತ ಇನ್ನಾವ ದೊಡ್ಡ ಪುರುಷಾರ್ಥ ಇದ್ದೀತು ಅಂತ ಹೇಳ್ತಾನೆ. ಆದರೂ ಶುಕ್ರಾಚಾರ್ಯರಿಗೆ ಹೇಗಾದರೂ ಮಾಡಿ ಶಿಷ್ಯನ ಕಾಪಾಡಬೇಕು ಅಂತ ಆಗ ಆ ಗಿಂಡಿಯ ತೂತಲ್ಲಿ ಕೂತ್ಕೊಳ್ತಾರೆ. ಆಗ ಇವನು ಅದನ್ನು ಚುಚ್ಚಿದ, ಇದು ಹೇಳ್ತೀವಿ. ಆಗ ಈ ನಮುಚಿ ಏನು ಮಾಡ್ತಾನೆ, ತೋರಿಸಿದ್ದು ಇಷ್ಟು, ಈ ವಾಮನ ಎಷ್ಟಿದ್ದಾನೆ ಅಂದರು. ಅವನ ಕುಳ್ಳತನದಲ್ಲಿ ಗಿನ್ನಿಸ್ ರೆಕಾರ್ಡು. ಅವನಷ್ಟು ಕುಳ್ಳ ಯಾರೂ ಇಲ್ವಂತೆ. ಮಾಣಿಕ್ಕೊರಳುರುವಾಯ್ಚಂದ್ರೆ ಆಳ್ವಾರ್ಗಳೆಲ್ಲ ಹೇಳ್ತಾರೆ, ಅವನಿಗಿಂತ ಕುಬ್ಜ ಇನ್ನೊಬ್ಬ ಇಲ್ಲ ಅನ್ನೋಷ್ಟು ಕುಳ್ಳಗಾಗಿದ್ದಂತೆ. ಅಂತಹವನು ಓಂಗಿ ತ್ರಿವಿಕ್ರಮನಾಗಿ ಮೇರೆ ಮೀರಿ ಅವನು ಬೆಳೆದನಲ್ಲವ. ಇಂತಹ ಈ ಒಂದು ಅವತಾರವನ್ನ ವೇದಗಳು ಕೂಡ ಅಪಾರವಾಗಿ ಕೊಂಡಾಡುತ್ತೆ. ಈ ವೇದಗಳು ಎಲ್ಲ ಅವತಾರಗಳನ್ನು ಒಂದೊಂದು ಮಾತಲ್ಲಿ ಹೇಳುತ್ತೆ. ಅಂದರೆ ಏನು, ವಿಶ್ವಾಮಿತ್ರರ ಹಿಂದೆ ಇಬ್ಬರು ಬಾಲಕರು ಹೋದ್ರೂನಕ್ಕೆ ರಾಮಾವತಾರ ಮುಗಿದೋಯ್ತು. ವೇದದಲ್ಲಿ ರಾಮಾವತಾರದ ವರ್ಣನೆಯೇ ಇಲ್ಲ. ಬ್ರಹ್ಮಣ್ಯೋ ದೇವಕಿ ಪುತ್ರೋ ಬ್ರಹ್ಮಣ್ಯೋ ಮಧುಸೂದನೋ ಅನ್ನಕ್ಕೆ ಕೃಷ್ಣಾವತಾರ ಮುಗಿದೋಯ್ತು. ಆದರೆ ಈ ವಾಮನ ತ್ರಿವಿಕ್ರಮಾವತಾರವನ್ನು ಎಷ್ಟೆಲ್ಲ ವರ್ಣನೆ ಮಾಡುತ್ತೆ. ಇದಂ ವಿಷ್ಣುರ್ವಿಚಕ್ರಮೇ ತ್ರೇಧಾ ನಿಧದೆ ಪದಂ ಸಮೂಢಮಸ್ಯ ಪಾಗಂ ಸುರೆ ಎಂಬ ಹಾಗೆ 3 ಪಾದಗಳನ್ನು ಸಮಗ್ರವಾಗಿ ಎಲ್ಲ ಕಡೆ ಹರಡಿದವನು ಪುರುಷೋತ್ತಮನಾದ ಆ ಪರಮಾತ್ಮ ಎಂಬುದಾಗಿ ಆ ತ್ರಿವಿಕ್ರಮಾವತಾರವನ್ನು ವೇದ ಮಂತ್ರಗಳು ವರ್ಣನೆ ಮಾಡುತ್ತದೆ. ಒಂದು ಮಂತ್ರವಲ್ಲ, ಹಲವಾರು ಮಂತ್ರಗಳು. ಋಗ್ವೇದದಲ್ಲಂತೂ ಅಪಾರವಾಗಿ ಈ ಪರಮಾತ್ಮನ ಈ ಲೋಕವನ್ನೆಲ್ಲ ಅಳೆದಂತಹದ್ದನ್ನು ಅದು ವರ್ಣನೆ ಮಾಡುತ್ತೆ. ಆ ವೇದ ಪುರುಷ ಹೇಗೆ ಪ್ರಾರ್ಥನೆ ಮಾಡ್ತಾನೆ, ಇದಂ ವಿಚಕ್ರಮೇ ಪೃಥಿವೀಮೇಶ ಕ್ಷೇತ್ರಾಯ ವಿಷ್ಣುರ್ಮನುಷೇ ದಶಸ್ಯನ್ನೇ ಧ್ರುವಾಸೋ ಅಸ್ಯ ಗಿರಯೋ ಜನಾಸ ಉರುಕ್ಷಿತಿಗಂ ಸುಜನಿಮಾಚಕಾರ. ಅದ್ಭುತವಾಗಿ ವೇದ ಮಂತ್ರಗಳು. ಈ ಪರಮಾತ್ಮ ಹೀಗೆ ತ್ರಿವಿಕ್ರಮನಾಗಿ ಬೆಳೆದದ್ದನ್ನು ಋನ್ಮಂಡಲ 7ನೆಯ ಮಂಡಲದ 6ನೇ ಸೂಕ್ತ ಇದು. ಉರುಕ್ಷಿತಿಗಂ ಸುಜನಿಮಾಚಕಾರ ಅಂತ ಹೇಳುತ್ತೆ. ಯಾರು ಈ ಮಂತ್ರವನ್ನು ಹೇಳಿ ಆ ತ್ರಿವಿಕ್ರಮನನ್ನ ಯಾರು ಆರಾಧನೆ ಮಾಡ್ತಾರೋ ಅವರು ಆ ಪರಮಾತ್ಮನಂತೆ ಸಮಸ್ತ ಭೂಮಂಡಲವನ್ನು ಪಡೀತಾರೆ. ಇದೆಲ್ಲ ವೇದದಲ್ಲಿ ಹೇಳಲ್ಪಡ್ತಕ್ಕಂತಹ ತ್ರಿವಿಕ್ರಮಾವತಾರ ಸೂಚಕವಾದ ಅನೇಕ ಮಂತ್ರಗಳು. ಇದಂ ವಿಷ್ಣುರ್ವಿಚಕ್ರಮೇ ತ್ರೇಧಾ ನಿಧದೆ ಪದಂ ಎಂದು ಹೇಳುವಾಗ ಆ ತ್ರೇಧ 3 ಪಾದಗಳಿಂದ ಲೋಕವನ್ನು ಅಳೆದದ್ದು. ವಿಚಕ್ರಮೇ ಅಂದರೆ ಹರಡಿದ, ಪಾದವನ್ನು ಹರಡಿದ. ಹಾಗೆ ಆ ಪಾದಗಳನ್ನು ಹರಡಿದ್ದರಿಂದ ತ್ರಿವಿಕ್ರಮ, 3 ಲೋಕಗಳ ಮೇಲೆ ವಿಜಯವನ್ನ ಸಾಧಿಸಿದವನು ಎಂಬುದಾಗಿ ಏರ್ಪಡುವುದರಿಂದ ಇದು ಪರಮಾತ್ಮ ಹಾಗೆ ಮೇರೆ ಮೀರಿ ಬೆಳೆದಾಗ ಆ ನಮುಚಿ ಅವನು ಬಂದು ಹೇಳ್ತಾನೆ, ಎನ್ನಿದು ಮಾಯಂ. ಪೆರಿಯಾಳ್ವಾರರ ಪಾಶುರ ಅದ್ಭುತವಾಗಿ ಪೆರಿಯಾಳ್ವಾರ ತಿರುಮಳೆಯಲ್ಲಿ ಪೆರಿಯಾಳ್ವಾರ ಹಾಡ್ತಾರೆ. ಎನ್ನಿದು ಮಾಯಂ ಎನ್ನಪ್ಪನರಿಂದಿಲನ್ ಮುನ್ನಯವಣ್ಣಮೇ ಕೊಂಡಳವ ಎನ್ನ. ಏನಿದು ಮೋಸ, ನಮ್ಮಪ್ಪನಿಗೆ ಮೋಸ ಎಲ್ಲ ಗೊತ್ತಾಗಲಿಲ್ಲ. ಮುನ್ನಯವಣ್ಣವೇ, ಯಾವ ರೂಪದಲ್ಲಿ ಬಂದು ದಾನ ಕೇಳಿದ್ಯೋ ಆ ರೂಪದಲ್ಲೇ ಅಳ್ಕೋ. ಇದೇನಿದು ಭೂತಾಕಾರವಾಗಿ ಬೆಳೆದಿದೆಯಾ? ಎನ್ನಿದು ಮಾಯಂ ಎನ್ನಪ್ಪನ್ ಅರಿಂದಿಳನ್ ಮುನ್ನಯವಣ್ಣಮೇ ಕೊಂಡು ಅಳವ ಎನ್ನ. ಲೋಕವನ್ನು ಅಳೆದುಕೋ ಅಂತ ಹೇಳಿದಾಗ ಮನ್ನಿನ ನಮುಚಿಯೇ, ಆ ನಮುಚಿಯನ್ನ ವಾನಿಲ್ ಸುಳತ್ತಿಯ, ಆ ನಮುಚಿಯ ಕೈಕಾಲುಗಳನ್ನು ಹಿಡಿದು ಚೆನ್ನಾಗಿ ತಿರುಗಿಸಿ ನಭೋಮಂಡಲಕ್ಕೆ ಬೀಸಿ ಒಗೆದ ಈ ಪರಮಾತ್ಮ ಅವನೇ ತ್ರಿಶಂಕು ಮಧ್ಯದಲ್ಲಿ ನಿಂತಿದ್ದಾನೆ. ಮೇಲೆ ಒಗೆದಾಗ ಇಂದ್ರ ಪರಮಾತ್ಮನಲ್ಲಿ ಅಕ್ಷರ ಪಟ್ಟಿದೆಯಾ ಬರಬೇಡ ಅಂದ್ಬಿಟ್ಟ. ಈ ಪರಮಾತ್ಮ ಅಲ್ಲೇ ನಿಲ್ಲು ಅಂದ್ಬಿಟ್ಟ. ತ್ರಿಶಂಕುವಾಗಿ ಮಧ್ಯದಲ್ಲಿ ನಿಂತಿದ್ದಾನೆ ಈ ನಮುಚಿ. ಹೀಗಲ್ಲವಾ ಪರಮಾತ್ಮ ಆ ಲೋಕವನ್ನ ಅಳೆದ. ಮನ್ನಿನ ಮುಚಿಯೈ ವಾನಿಲ್ ಸುಳತ್ತಿಯ, ವಾನಿಲ್ ಸುಳತ್ತಿಯ ಆಕಾಶನ ಭೂಮಂಡಲದಲ್ಲಿ ಬೀಸಿ ಒಗೆದವನು ಯಾರು ಅಂದ್ರು, ಮಿನ್ನು ಮುಡಿಯನೇ ಅಚ್ಚೋ ಅಚ್ಚೋ ವೆಂಗಡವಾಣನೇ ಅಚ್ಚೋ ಅಚ್ಚೋ. ಪೆರಿಯಾಳ್ವಾರ ಹಾಡ್ತಾರೆ ಮಿನ್ನು ಮುಡಿಯನೇ. ಮಿನ್ನು ಮುಡಿಯನೇ ಅಂದ್ರೇನು? ನಕ್ಷತ್ರಗಳನ್ನು
ಮುಡಿದವನೇ, ಕಿರೀಟವಾಗಿ ಉಳ್ಳವನೇ ಅಂತಾರೆ ಅಲ್ಲಿ ಪೆರಿಯಾಳ್ವಾರ್. ನಕ್ಷತ್ರಗಳನ್ನು ಕಿರೀಟವಾಗಿ ಉಳ್ಳಂತಹವನು ಈ ತ್ರಿವಿಕ್ರಮ ಅಂದರು. ಹೇಗಿದೆ ಅಂತ ಕೇಳೋದು. ಶ್ರೀಮದ್ ಭಾಗವತದಲ್ಲಿ ತ್ರಿವಿಕ್ರಮಾವತಾರವನ್ನು ವರ್ಣನೆ ಮಾಡುವಾಗ ಏನು ಹೇಳುತ್ತೆ ಅದು? ಮೊದಲು ಈ ವಾಮನ ತ್ರಿವಿಕ್ರಮನಾಗಿ ಬೆಳೆದಾಗ ನಕ್ಷತ್ರ ಲೋಕ ಅವನಿಗೆ ಕಿರೀಟವಾಯಿತಂತೆ. ಸ್ವಲ್ಪ ಹೊತ್ತಾದ ಮೇಲೆ ಅದವನ ಕೊರಳ ಹಾರವಾಯಿತಂತೆ. ಇನ್ನು ಸ್ವಲ್ಪ ಹೊತ್ತಾದ ಮೇಲೆ ಅದೇ ನಕ್ಷತ್ರ ಲೋಕ ಒಡ್ಯಾಣವಾಯಿತಂತೆ. ಇನ್ನು ಸ್ವಲ್ಪ ಕಾಲ ಆದಮೇಲೆ ಪರಮಾತ್ಮನ ಕಾಲಿನ ನೂಪುರವಾಯಿತು, ಕಾಲುಂಗರವಾಯಿತು. ಅಂದರೆ ಅರ್ಥ ಏನು? ಅದನ್ನು ಮೇಲೆ ಮೀರಿ 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 ಎತ್ತೆತ್ತರಕ್ಕೆ ಬೆಳೆದ. ಮೊದಲು ಕಿರೀಟವಾದಂತಹ ನಕ್ಷತ್ರ ಲೋಕ ಕಾಲಿನ ನೂಪುರವಾಗುವಂತೆ ನಕ್ಷತ್ರ ಲೋಕವನ್ನು ದಾಟಿ ಪರಮಾತ್ಮ ಬೆಳೆದು ಅವನ ಪಾದ ಸತ್ಯಲೋಕ ಚತುರ್ಮುಖ ಬ್ರಹ್ಮನ ಲೋಕಕ್ಕೆ ಹೋಯಿತಲ್ಲವ, ಹಾಗೆ ಬೆಳೆದು ಲೋಕವನ್ನು ಅಳದಂತಹ ಆ ಅಪಾದಾನವನ್ನು ಆಂಡಾಳ್ ಓಂಗೆ ಉಲಹಳಂದ ಎಂಬುದಾಗಿ ವರ್ಣನೆ ಮಾಡ್ತಾರೆ. ತಿರುನಳಂದಾಂಡಂ ಎಂಬುದಾಗಿ ಅದ್ಭುತವಾದ ಒಂದು ದಿವ್ಯ ಪ್ರಬಂಧ ತಿರುಮಂಗೈಯಾಳ್ವಾರ್ ಹಾಡ್ತಾರೆ. ஒன்மிதியில் புனலுருவி ஒரு கால் நிற்ப ஒரு கால் காமருஷீர் அவுணனுள்ளத்து என் மதியம் கடந்தண்ட மீது போகி இரு விசும்பின் ஊடு போய் எழுந்து மேலை தன்மதியும் கதிரவரும் தவிர ஓடி தாரகையின் புறம் தடவி அப்பால் மிக்கு மண் முழுதும் மகப்படுத்து நின்னவெந்தை மலர் புரையும் ತಿರುವಡಿಯೇ ಪೇಳಿನೇನೆ. ತಿರುಮಂಗೈಯಾಳ್ವಾರರ ಭಾಷಣ ಏನು ಹೇಳ್ತಾರೆ? ಒಣ್ಮಿದಿயில் ಪುನಲುರುವಿ ஒரு ಕಾಲ್ ನಿರ್ಪ. ಪುನಲ್ ಉರುವಿ ಅಂದರೆ ಭೂಮಂಡಲದ ಮೇಲೆ ಒಂದು ಪಾದವನ್ನು ಊರಿ ಮತ್ತೊಂದು ಪಾದವನ್ನು ಅವುಣನ್ ಅಸುರನ ಉಳ್ಳತ್ತೆ ಅವನ ಎದೆಯ ಮೇಲೆ ತಲೆಯ ಮೇಲೆ ಒಂದು ಪಾದವನ್ನು ಇಟ್ಟು ಇನ್ನೊಂದು ಪಾದವನ್ನು ಎಣ್ಮದಿಯಂ ಕಡಂದು ಅಂಡ ಮೀದು ಹೋಗಿ ಚಂದ್ರಮಂಡಲವನ್ನು ದಾಟಿ ಬ್ರಹ್ಮಾಂಡ ಕಟಾಹವನ್ನು ದಾಟಿ ಇಳುವಿಶುಂಬಿನ್ ಸೂರ್ಯಚಂದ್ರರ ನಡುವಿನಲ್ಲಿ ರಂಧ್ರವನ್ನು ಮಾಡಿಕೊಂಡು ಅದನ್ನೂ ದಾಟಿ ಹೋಗಿ ತನ್ಮದಿಯಂ ಕದಿರವನಂ ಸೂರ್ಯ ಮದಿ ಅಂದರೆ ಚಂದ್ರ, ಕದಿರ್ ಅಂದರೆ ಸೂರ್ಯ, ಎಣ್ಮದಿಯಂ ಕದಿರವನಂ ತವಿರ ಓಡಿ ಸೂರ್ಯಚಂದ್ರರನ್ನು ದಾಟಿ ಧಾವಿಸಿ ತಾರಕೈನ್ ಪುರಂ ತಡವಿ ನಕ್ಷತ್ರ ಲೋಕವನ್ನು ಹೀಗೆ ಸ್ಪರ್ಶಿಸಿ ಮಣ್ಮುಳುಗಂ ಸಮಸ್ತ ಬ್ರಹ್ಮಾಂಡವನ್ನು ಅಳೆದುಕೊಂಡ ಆ ಪಾದಗಳನ್ನು ಅನವರತ ನಮಸ್ಕರಿಸುತ್ತೇನೆ ಅಂತಾರೆ ತಿರುಮಂಗೈಯಾಳ್ವಾರ್. ಮಣ್ಮುಳುದುಂ ಮಹಪಡೆತ್ತ ನಿನ್ನವೆಂದೈ ಮಲರ್ಪುರೆಯಂ ಕೋಮಲವಾದ ತಾವರೆಯಂತಹ ಪಾದಗಳು. ಇವರ ಭಾವ ಏನು? ಇಂಥ ಮಹಾಲಕ್ಷ್ಮಿ ಕೂಡ ಅಂಜಿ ನಡಿಗೆ ಮುಟ್ಟುವ ಪಾದಗಳಿಂದ ಈ ಕಾಡು ಮೇಡುಗಳು ತುಂಬಿದ ಭೂಮಿಯನ್ನು ಅಳೆದೆಯಾ ಸಹಿಸಲಾರೆ ಎಂಬುದು ಆಳ್ವಾರರ ಭಾವ. ಎಷ್ಟು ಕೋಮಲ ನಿನ್ನ ಪಾದಗಳು, ಈ ಪಾದಗಳಿಂದ ಈ ಕಾಡು ಮೇಡು ಗುಡ್ಡ ಬೆಟ್ಟಗಳನ್ನು ಅಳೆದೆಯಾ ಆ ಪಾದಕ್ಕೆ ಎಷ್ಟು ನೋವಾಗಿರಬೇಕು. ಇದು ಆಳ್ವಾರಗಳ ಚಿಂತೆ, ಆಂಡಾಳಳ ಚಿಂತೆ. ಆಂಡಾಳ್ ಉಲಹಳಂದ ಅನ್ನೋದನ್ನ ಸಂತೋಷವಾಗಿ ಹೇಳ್ತಾ ಇಲ್ಲ. ನಮ್ಮ ವಕ್ಷಸ್ಥಳದಲ್ಲಿಯೂ ಕಣ್ಣುಗಳಲ್ಲಿಯೂ ಒತ್ತಿಕೊಳ್ಳಬೇಕಾದ ಪಾದಗಳಿಂದ ಕಾಡು ಮೇಡುಗಳನ್ನು ಅಳೆದೆಯಾ ಪ್ರಭು ಅಂತಾಳೆ ಆಂಡಾಳ್ ಓಂಗಿ ಉಲಹಳಂದ. ಹೀಗೆ ಆ ಪರಮಾತ್ಮ ಮೇರೆ ಮೀರಿ ಬೆಳೆದವನು, ವಾಮನನಾಗಿ ಬಂದವನು, ತ್ರಿವಿಕ್ರಮನಾಗಿ ಲೋಕವನ್ನೆಲ್ಲ ಅಳೆದಂತಹವನು. ಅದೇನು ಪರಸಮೃದ್ಧಿಯನ್ನು ಅಪೇಕ್ಷೆ ಪಟ್ಟವನು ವಾಮನ. ಅಂದರೆ ತಾನು ಭಿಕ್ಷುಕನಾದರೂ ಪರವಾಗಿಲ್ಲ, ದೇವತೆಗಳ ಕಷ್ಟ ನೀಗಬೇಕು ಎಂಬುದಾಗಿ ಇದಲ್ಲವ ಅವನ ಪರಸಮೃದ್ಧಿ. ಹೀಗೆ ಪರಸಮೃದ್ಧಿಯನ್ನು ಅಪೇಕ್ಷೆ ಪಡ್ತಾರೆ. ಗೋದಾಗೋಟಿ ಲೋಕ ಎಲ್ಲ ಚೆನ್ನಾಗಿರ್ಬೇಕು ಅಂತ ಅದೇ ಕಾರ್ಯವನ್ನು ಮಾಡಿದ ವಾಮನಾಥ ಅವತಾರವನ್ನು ಆಂಡಾಳು ಕೊಂಡಾಡ್ತಾಳೆ. ಓಂಗಿ ಉಲಹಳಂದ ಎಂಬುದಾಗಿ ಮಹಾಬಲಿ ಅಭಿಮಾನಿಸಿದ ಭೂಮಿಯನ್ನು
ಅವನಿಂದ ಬಿಡಿಸಿಕೊಂಡು ತನಗೆ ಶೇಷಭೂತವಾಗಿ ಮಾಡಿಕೊಂಡು ಆ ಪರಮಾತ್ಮ ದೇವತೆಗಳಿಗೆ ಕೃಪೆ ಮಾಡಿದ ರೀತಿ ಉಲಹಳಂದ. ಈ ಇಂದ್ರನಿಗೆ ದಾನವಾಗಿ ಬೇಡಿ ಅವನ 3 ಲೋಕವನ್ನ ಇಂದ್ರನಿಗೆ ಪರಮಾತ್ಮ ಕೊಡ್ತಾನೆ. ಹೀಗೆ ಆದರೆ ಆ ಮಹಾಬಲಿಯನ್ನ ಪಾತಾಳಕ್ಕೆ ತುಳಿದನಲ್ಲ, ಇದು ಸರಿಯಾ ಅಂತ ಕೇಳಿದ್ರು. ಏನು ಅಪರಾಧ ಮಾಡ್ದ ಮಹಾಬಲಿ? ನಿನಗೆ ಇಂದ್ರನಾಗುವ ಯೋಗ್ಯತೆ ಇರಬಹುದು. ನೀನು 100 ಅಶ್ವಮೇಧ ಯಾಗ ಮಾಡಿದೀಯ, ನೀನು ಇಂದ್ರನಾಗಬೇಕು, ಇಂದ್ರ ಪದವಿ ನೀನು ಅರ್ಹ. ಆದರೆ ಈಗೊಬ್ಬ ಇಂದ್ರ ಪದವಿಯಲ್ಲಿ ಕೂತಿದ್ದಾನಲ್ಲ, ಅವನ ಇಂದ್ರ ಪದವಿಯ ಕಾಲ ಮುಗಿಬೇಕು. ಅವನ ಒಬ್ಬರು ಹೈಯರ್ ಪೋಸ್ಟ್ ಸರ್ವಿಸಲ್ಲಿ ಇರ್ತಾರೆ, ಅವ್ರು ರಿಟೈರ್ ಆದಮೇಲೆ ತಾನೇ ಅವನ ಜೂನಿಯರ್ ಅವನ ಪೋಸ್ಟ್ಗೆ ಹೋಗ್ಬೋದು. ಅವನು ಇರುವಾಗಲೇ ಅವನು ಕುತ್ತಿಗೆ ಕಿಚ್ಚೆ ಕೆಳಗಡೆ ತಳ್ಳಿಬಿಟ್ಟು ಇವನು ಹೋಗಿ ಆ ಸ್ಥಾನದಲ್ಲಿ ಕುಳಿತುಕೊಳ್ಳುವುದು ಅಪರಾಧವಲ್ಲವ? ಈಗ ಒಬ್ಬ ಇಂದ್ರನಿದ್ದಾನೆ, ಪ್ರತಿಯೊಂದು ಮನ್ವಂತರಕ್ಕೆ ಇಂದ್ರಗಳು ಬದಲಾವಣೆ ಆಗುತ್ತಾರೆ. ಹಾಗೆ ಈ ಮನ್ವಂತರಕ್ಕೆ ಇವನೊಬ್ಬ ಇಂದ್ರ, ಇನ್ನೂ ಅವನ ಇಂದ್ರನ ಕಾಲ ಮುಗಿದಿಲ್ಲ, ಅವನಿನ್ನೂ ಇಂದ್ರ ಪದವಿಯಲ್ಲಿ ಇನ್ನೂ ಇರಬೇಕು. ಅವನು ಮಾಡಿದ ಪುಣ್ಯದಿಂದ ಅವನಿಗೀಗ ಇಂದ್ರ ಪದವಿ ಸಿಕ್ಕಿದೆ. ಅವನ ಪುಣ್ಯ ಪೂರ್ಣವಾಗುವ ತನಕ ಅವನಿನ್ನೂ ಇಂದ್ರ ಪದವಿಯಲ್ಲಿ ಇದ್ದು 3 ಲೋಕದ ರಾಜ್ಯಭಾರ ಅವನು ಮಾಡಬೇಕು. ಅವನ ಇಂದ್ರ ಪದವಿಯ ಕಾಲ ಮುಗಿದ ನಂತರ ಈ ಮಹಾಬಲಿ ಆ ಪದವಿಗೆ ಹೋಗಬೇಕು. ಆದರೆ ಈ ಮಹಾಬಲಿ ಏನು ಮಾಡ್ದ? ಈಗಿರುವ ಇಂದ್ರನನ್ನ ಕೆಳಗೆ ತಳ್ಳಿಬಿಟ್ಟು ಅವನ ಪೀರಿಯಡ್ ಮುಗಿಯುವುದಕ್ಕೆ ಮುನ್ನವೇ ತಾನವನ ಸ್ಥಾನವನ್ನ ಆಕ್ರಮಣ ಮಾಡುವುದಕ್ಕೆ ಹೋದನಲ್ಲ, ಇದು ಅಪರಾಧ. ಪ್ರಮೋಷನ್ ಬರೋ ತನಕ ಕಾಯ್ದೇನೆ ಹೈಯರ್ ಪೋಸ್ಟಲ್ಲಿರೋನನ್ನ ಕೆಳಗಡೆ ತಳ್ಳಿಬಿಟ್ಟು ತಾನು ಪ್ರಮೋಷನ್ ಪಡ್ಕೊಂಡವನಿಗೆ ಏನು ಶಿಕ್ಷೆ? ಡಿಮೋಷನ್. ಅವನನ್ನು ಇರೋ ಸ್ಥಾನದಿಂದ ಇನ್ನೂ ಕೆಳಗೆ ತಳ್ತಾರೆ. ಇದನ್ನೇ ಪರಮಾತ್ಮ ಮಾಡ್ದ. ಸ್ವರ್ಗಲೋಕದ ಆಧಿಪತ್ಯವನ್ನು ನೀನು ಬಯಸಿದೆ, ಮೇಲೆ ಹೋಗುವುದಕ್ಕೆ ಬಯಸಿದೆ, ಆದರೆ ಅಪರಾಧ ಮಾಡಿದ್ದರಿಂದ ಕೆಳಕ್ಕೆ ಹೋಗು, ಪಾತಾಳಕ್ಕೆ ತಳ್ಳಿದ. ಆದರೆ ತಳ್ಳಿದ ಮಾತ್ರಕ್ಕೆ ಅವನನ್ನು ಕೈ ಬಿಡಲಿಲ್ಲ. ಅವನ ಮನೆ ಬಾಗಿಲಲ್ಲಿ ಕಾವಲು ಕಾಯ್ಕೊಂಡು ನಿಂತಿದ್ದಾನೆ. ಕಾರಣ ಏನು? ಮುಂದಕ್ಕೆ ಈ ಮನ್ವಂತರ ಮುಗಿದು ಮುಂದಿನ ಮನ್ವಂತರಕ್ಕೆ ಇಂದ್ರನಾಗುವವನು ಈ ಮಹಾಬಲಿಯೇ. ಮುಂದಿನ ಕಲ್ಪಕ್ಕೆ ಚತುರ್ಮುಖ ಬ್ರಹ್ಮ ಆಂಜನೇಯ. ಆದ್ದರಿಂದ ಆಂಜನೇಯ ಇನ್ನೂ ಪರಮಪದಕ್ಕೆ ಹೋಗಿಲ್ಲ, ಇಲ್ಲೇ ಇರೋದು ಆಂಜನೇಯ. ಆಂಜನೇಯನೇ ಮುಂದಿನ ಕಲ್ಪಕ್ಕೆ ಚತುರ್ಮುಖ ಬ್ರಹ್ಮ, ಸೃಷ್ಟಿಕರ್ತನಾಗುವ ಬ್ರಹ್ಮ ಆಂಜನೇಯ. ಮುಂದಿನ ಮನ್ವಂತರಕ್ಕೆ ಇಂದ್ರನಾಗಿ ಬರೋದು ಯಾರು? ಈಗ ಪಾತಾಳದಲ್ಲಿ ಇದ್ದಾನಲ್ಲ ಮಹಾಬಲಿ, ಇವನು. ಆ ಇಂದ್ರನ ಪೀರಿಯಡ್ ಮುಗಿದ ಮೇಲೆ ಪರಮಾತ್ಮ ಇವನನ್ನು ಇಂದ್ರನಾಗಿ ಮಾಡಿ ಅಲ್ಲಿ ಕೂರಿಸಬೇಕು. ಅದಕ್ಕಾಗಿ ಈ ಮಹಾಬಲಿ ಇನ್ನೂ ಅಲ್ಲೇ ಇದ್ದಾನೆ. ಆದ್ದರಿಂದ ಇದು ಮಹಾಬಲಿಗೆ ಕೊಟ್ಟ ಶಿಕ್ಷೆ ಯಾಕೆ ಅಂದರೆ ಆ ಇಂದ್ರನ ಸ್ಥಾನವನ್ನು ಅತಿಕ್ರಮಣ ಮಾಡಿದ್ದಕ್ಕಾಗಿ ಇವನಿಗೆ ಶಿಕ್ಷೆ, ಇವನಿಗೆ ವಧೆ ಇಲ್ಲ. ಕಾರಣ ವಿಷ್ಣು ಭಕ್ತ, ಸಜ್ಜನ, ಪ್ರಹ್ಲಾದನ ಮೊಮ್ಮಗ, ತಾನು ಕೇಳಿದ ತಕ್ಷಣ ಕೊಟ್ಬಿಟ್ಟಿದ್ದಾನೆ, ಅವನನ್ನು ವಧೆ ಮಾಡಬಾರದು. ಅವನಿಗೆ ಕೇವಲ ಶಿಕ್ಷೆ ಅಷ್ಟೇ. ಏನು ಶಿಕ್ಷೆ? ಇಂದ್ರ ಪದವಿ ಬರೋ ತನಕ ನಿರೀಕ್ಷೆ ಮಾಡುವ ಶಿಕ್ಷೆ. ಹೀಗೆ ಮಹಾಬಲಿಯನ್ನು ವಧಿಸದೆ ಆ ಇಂದ್ರನಿಗೆ ಅವನು ಕಳೆದುಕೊಂಡ ರಾಜ್ಯ ಐಶ್ವರ್ಯವನ್ನು ಯಾಚಕನಾಗಿ ಹೋಗಿ ತಂದುಕೊಟ್ಟಂತಹ ಪರಮಾತ್ಮನ ಆ ಅಪರೂಪವಾದ ಆ ತ್ರಿವಿಕ್ರಮಾವತಾರವನ್ನು ಹಂಡಾಳ್ ಓಹಂಗಿ ಉಲಹಳಂದ ಎಂಬುದಾಗಿ ಕೊಂಡಾಡ್ತಾಳೆ. ಈ ರೀತಿ ಆ ನಭೋಮಂಡಲವೇ, ನಕ್ಷತ್ರ ಲೋಕವೇ ಕಿರೀಟ, ಹಾರ, ಒಡ್ಯಾಣ, ನೂಪುರಗಳಾಗುವ ರೀತಿಯಲ್ಲಿ ಮೇರೆ ಮೀರಿ ಬೆಳೆದಂತಹ ಆ ಪರಮಾತ್ಮ ಉಲಹಳಂದ ಲೋಕವನ್ನು ಅಳೆದ ಅಂತಾರೆ. ಕರಿಯವಾಚಾನ್ ಪಿಳ್ಳೈ ಅದ್ಭುತವಾಗಿ ಒಂದು ವ್ಯಾಖ್ಯಾನ ಮಾಡಿದ್ರು. ನರಸಿಂಹಾವತಾರ ಪರಮಾತ್ಮನ ಅಂತರ್ಯಾಮಿತ್ವವನ್ನು ತೋರಿಸುತ್ತೆ. ಎಲ್ಲಾದರೂ ಒಳಗೂ ಇದಾನ ಅಂತ ಕೇಳ್ದ ಅಲ್ವಾ? ಎಲ್ಲ ಕಡೆ ಇದ್ದೀನಿ ಅಂತ ಆ ಕಂಬವನ್ನು ಮುಟ್ಟಿದ ಕೂಡಲೇ ಹೊರಗಡೆ ಬಂದು ಇಲ್ಲೂ ಇದ್ದೀನಿ ಅಂತ ತೋರಿಸ್ಕೊಂಡ. ಸರ್ವಾಂತರ್ಯಾಮಿ, ಒಳಗೂ ನಾನೇ ಇರೋದು ಅಂತ. ಹಾಗೆ ಹೊರಗಡೆಯ ವ್ಯಾಪಿಸಿದವನೂ ನಾನೇ ಎಂಬುದನ್ನು ತೋರುವುದು ತ್ರಿವಿಕ್ರಮಾವತಾರ. ಅಂತರ್ವ್ಯಾಪ್ತಿಯನ್ನು ತೋರುವುದು ನರಸಿಂಹಾವತಾರ, ಬಹಿರ್ವ್ಯಾಪ್ತಿಯನ್ನು ಸೂಚಿಸುವುದು ತ್ರಿವಿಕ್ರಮಾವತಾರ ಎಂಬುದಾಗಿ ಹೇಳ್ತಾರೆ. ಆದರೆ ಪರಮಾತ್ಮ ಎಲ್ಲ ಕಡೆ ಮೊದಲೇ ವ್ಯಾಪಿಸಿದ್ದಾನೆ. ಅಂತರ್ಬಹಿರ್ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ. ನಾರಾಯಣ ಶಬ್ದದ ಅರ್ಥವೇ ಅದು. ಒಳಗೂ ಹೊರಗೂ ವ್ಯಾಪಿಸಿದವನು ಎಂಬುದೇ ನಾರಾಯಣ ಶಬ್ದದ ಅರ್ಥ.
ಮೊದಲೇ ಇದಾನಲ್ಲ, ಈಗ ಯಾಕೆ ತೋರಿಸ್ದ, ಈಗ ಯಾಕೆ ಈಗ ಅವತಾರ ಮಾಡಿ ಎಲ್ಲರ ತಲೆಯ ಮೇಲೆ ಕಾಲಿಟ್ಟ ಪರಮಾತ್ಮ. ಭೂಮಂಡಲದಲ್ಲಿ ಕಾಲಿಟ್ಟ ಅಂದ್ರೆ ಅರ್ಥವೇನು? ಎಲ್ಲರ ತಲೆಯ ಮೇಲೆ ಪರಮಾತ್ಮ ತನ್ನ ಶ್ರೀಪಾದವನ್ನು ಇಟ್ಟನಲ್ಲವ, ಅದನ್ನು ಬೇಡ್ತಾರೆ ಆಳವಂದಾರ್. ಆಚಾರ್ಯ ರಾಮಾನುಜರಿಗೆ ಗುರುವಾದ ಆಳವಂದಾರ ಏನು ಹೇಳ್ತಾರೆ? ಕದಾ ಪುನಃಶಂಕರಥಂಗ ಕಲ್ಪಕ ಧ್ವಜಾರವಿಂದಾಂಕುಶ ವಜ್ರಲಾಂಛನಂ ತ್ರಿವಿಕ್ರಮತ್ವತ್ಪಾದಾಂಬುಜಂ ಮದೀಯ ಮೂರ್ಧಾನಮಲಂಕರಿಷ್ಯತಿ. ಹೇ ಪರಮಾತ್ಮ, ಯಾವಾಗಲೋ ತ್ರಿವಿಕ್ರಮಾವತಾರ ಮಾಡಿದೆ, ಎಲ್ಲರ ತಲೆ ಮೇಲೆ ಕಾಲಿಟ್ಟಿಯಂತೆ, ಶ್ರೀಪಾದವನ್ನು ಇಟ್ಟೆಯಂತೆ, ನನಗದರ ಅರಿವೇ ಆಗಲಿಲ್ವಲ್ಲ ಪರಮಾತ್ಮ. ಯಾವ ಅಜ್ಞಾನದಲ್ಲಿ ನಾನು ಯಾವ ಯೋನಿಯಲ್ಲಿ ಬಿದ್ದಿದ್ದೇನೋ, ಯಾವ ಅಜ್ಞಾನದಲ್ಲಿ ಇದ್ದೇನೋ, ನಿನ್ನ ಪಾದ ಸ್ಪರ್ಶವನ್ನು ನಾನು ಅನುಭವಿಸಲಿಲ್ಲವಲ್ಲ. ಮತ್ತೆ ಆ ಧ್ವಜ ಅಂಕುಶ ಒಳ್ಳೊಳ್ಳೆಯ ಮಂಗಳ ರೇಖೆಗಳಿಂದ ಕೂಡಿದ ಆ ಪಾದವನ್ನು ಮತ್ತೆಂದು ನನ್ನ ತಲೆ ಮೇಲೆ ಇಡ್ತೀಯಾ, ಮತ್ತೆಂದು ಇಡ್ತೀಯಾ, ಕದಾ 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 ಅಂತ ಬೇಡ್ತಾರೆ ಸ್ವಾಮಿ ಆಳವಂದಾರ್ ಪರಮಾತ್ಮನನ್ನು ನೋಡಿ. ಹೀಗೆ ಆ ಮಂಗಳ ರೇಖೆಗಳಿಂದ ಕೂಡಿದ ಪಾದವನ್ನು ಏನಾದರೂ ವ್ಯತ್ಯಾಸ ನೋಡಿದ್ರ ಪೆರಿಯವಾಚನ ಪಿಳ್ಳೆ ಹೇಳ್ತಾರೆ, ವಸಿಷ್ಠ ಚಂಡಾಳ ಭೇದ ಮರ. ಇವ್ರು ವಸಿಷ್ಠರು ಮಹರ್ಷಿಗಳು, ಇವ್ರ ತಲೆ ಮೇಲೆ ಕಾಲಿಡ್ತೀನಿ, ಇವನ್ ಚಂಡಾಳ, ಇವನ್ ತಲೆ ಮೇಲೆ ಕಾಲಿಡಲ್ಲ ಅಂದ ಪರಮಾತ್ಮ. ಎಲ್ಲ ಚರಾಚರ ವಸ್ತುಗಳ ಮೇಲೂ ಕಾಲಿಟ್ಬಿಟ್ಟ, ಪಾದವನ್ನು ಊರಿಬಿಟ್ಟ. ಅಂದರೆ ಏನರ್ಥ? ಮಹಾಬಲಿ ತನ್ನದು ಅಂತ ಅಭಿಮಾನಿಸಿದನಲ್ಲವ, ಯಾವುದೂ ನಿಂದಲ್ಲ, ಇದು ನಂದು ಅಂತ ತನ್ನ ಪಾದದಲ್ಲಿರುವ ಮಂಗಳ ರೇಖೆಯ ಚಿಹ್ನೆಯನ್ನು ಎಲ್ಲರದ ಮೇಲೆ ಒತ್ತುಬಿಟ್ಟ. ಸೀಲಿದೆ, ಯಾರ್ದಿದು? ದಿಸ್ ಬಿಲಾಂಗ್ಸ್ ಟು ಮಿಸ್ಟರ್ ನಾರಾಯಣ, ಲಕ್ಷ್ಮೀಪತಿ ಅಂತ. ನಥಿಂಗ್ ಬಿಲಾಂಗ್ಸ್ ಟು ನೋಬಡಿ, ಎವ್ರಿಥಿಂಗ್ ಬಿಲಾಂಗ್ಸ್ ಟು ಲಾರ್ಡ್ ನಾರಾಯಣ. ಕಾರಣ ಏನು? ತ್ರಿವಿಕ್ರಮಾವತಾರ ಮಾಡಿ ಎಲ್ಲರ ತಲೆಯ ಮೇಲೆ ತನ್ನ ಶ್ರೀಪಾದದ ಚಿಹ್ನೆಯನ್ನು ಒತ್ತುಬಿಟ್ಟಿದ್ದಾನೆ ಪರಮಾತ್ಮ. ವೈಷ್ಣವಮಿದಂ ಜಗತ್ ಅಂದ್ಬಿಟ್ರು. ಅವನು ಜರ್ಮನಿನಲ್ಲೇ ಇರಲಿ, ಇಟಲಿಲೇ ಇರಲಿ, ಫ್ರಾನ್ಸಲ್ಲಿರಲಿ, ಎಲ್ಲರೂ ವೈಷ್ಣವರು ಅಂದ್ಬಿಟ್ರು. ಇಡೀ ಜಗತ್ತೇ ವೈಷ್ಣವ. ವೈಷ್ಣವ ಅಂದ್ರೆ ಏನು? ವಿಷ್ಣು ಸಂಬಂಧಿ ವೈಷ್ಣವ. ಕಾರಣ ಏನು? ತ್ರಿವಿಕ್ರಮಾವತಾರ ಮಾಡಿದಾಗ ಎಲ್ಲರ ತಲೆಯ ಮೇಲೆ ಕಾಲಿಟ್ಬಿಟ್ಟ, ಎಲ್ಲರ ತಲೆಯ ಮೇಲೆ ವಿಷ್ಣು ಪಾದದ ಚಿಹ್ನೆ ಇದೆ, ಸಮಸ್ತ ಬ್ರಹ್ಮಾಂಡವೇ ವೈಷ್ಣವ ಅಂದ್ಬಿಟ್ರು. ವೈಷ್ಣವನಲ್ಲದವನು ಯಾರೂ ಇಲ್ಲ ಅಂದ್ಬಿಟ್ರು. ಆದರೆ ಅದರ ಅರಿವು ನಮಗಿಲ್ಲ, ಅಷ್ಟು ಅದರ ಅರಿವು ನಮಗಿಲ್ಲ. ನಾನು ನಾರಾಯಣನಾದ ವಿಷ್ಣುವಿಗೆ ಸಂಬಂಧಪಟ್ಟವನು ಎಂಬ ಅರಿವು ನಮಗಿಲ್ಲ. ಹಾಗೆ ಆ ಪಾದವನ್ನು ವಸಿಷ್ಠ ಚಂಡಾಳ ಭೇದವಿಲ್ಲದೆ ಎಲ್ಲರ ತಲೆಯ ಮೇಲೆ ಪರಮಾತ್ಮ ಪಾದವನ್ನು ಇಟ್ಟನಲ್ಲ, ಯಾಕೆ ಹೀಗೆ ಮಾಡ್ದ ಅಂತ ಕೇಳಿದ್ರು. ರೇವಾಚಾನ್ ಪಿಳ್ಳೆ ಸೊಗಸಾಗಿ ಒಂದು ಪರಮಾತ್ಮನ ವಾತ್ಸಲ್ಯ ಗುಣವನ್ನು ವರ್ಣಿಸ್ತಾರೆ. ಅಲ್ಲಿ ತಾಯಿ ಇರ್ತಾಳೆ, ಮಗುವನ್ನು ದಿನ ತಟ್ಟಿ ಅದನ್ನು ಅಪ್ಪಿಕೊಂಡು ಅದನ್ನು ಮಲಗಿ ನಿದ್ರೆ ಮಾಡಿಸ್ತಾಳೆ ಪ್ರತಿದಿನ. ಎಳೆಯ ಮಗು. ಒಂದು ದಿನ ಈ ತಾಯಿಗೆ ಏನೋ ಕಾರ್ಯ ವಿಶೇಷ, ಏನೋ ಕೆಲಸ ಅಧಿಕವಾಗಿಬಿಡ್ತು. ತಾಯಿ ಕೆಲಸ ಮಾಡ್ತಾನೆ ಇದ್ದಾಳೆ, ಮಗು ನಿದ್ರೆ ಬಂದ್ಬಿಡ್ತು. ಅದ್ರ ಪಡೆಗೆ ಅದು ಎಲ್ಲೋ ಬಂದು ಮಲ್ಕೊಂಡ್ಬಿಟ್ಟಿದೆ. ಕೆಲಸ ಎಲ್ಲ ಮುಗಿಸಿದ ತಾಯಿ ಬರ್ತಾಳೆ, ಆ ಮಗುವಿನ ಪಕ್ಕದಲ್ಲಿ ಮಲ್ಕೊಂಡು ಅದನ್ನು ತಬ್ಕೊಂಡು ಅದನ್ನು ತಟ್ತಾಳಂತ. ಅದು ಮಲಗಾಗಿದೆಯಲ್ಲ, ಯಾಕೆ ಅದನ್ನು ಮತ್ತೆ ತಬ್ಕೊಳ್ತಾ ಇದೆಯಾ, ಯಾಕೆ ತಟ್ತೀಯಾ ಅಂದರು. ಹಾಗೆ ಮಾಡದೆ ಹೋದರೆ ಇವಳು ನಿದ್ರೆ ಬರೋಲ್ವಂತೆ. ಆ ಮಗುವನ್ನು ತಬ್ಬಿಕೊಡದೆ ಆ ಮಗುವನ್ನು ತಟ್ಟದೆ ಹೋದರೆ ಇವಳು ನಿದ್ರೆ ಬರಲ್ವಂತೆ. ಕಾರಣ ಏನು? ಆ ಮಗುವಿನ ಮೇಲಿನ ವಾತ್ಸಲ್ಯ, ಪ್ರೇಮ. ಹಾಗೆ ಪರಮಾತ್ಮ ಲೋಕವನ್ನೆಲ್ಲ ಸೃಷ್ಟಿ ಮಾಡಿಬಿಟ್ಟ, ಹೊರಗು ವ್ಯಾಪಿಸ್ಬಿಟ್ಟ. ಆದರೆ ಅವನ ಪ್ರಜೆಗಳಾದ, ಅವನ ಮಕ್ಕಳಾದ ನಮ್ಮನ್ನು ನೇವರಿಸಬೇಕು, ಮುದ್ದು ಮಾಡಬೇಕು ಅಂತ ಆಸೆ ಆಯ್ತಂತೆ. ಒಂದು ಅವಕಾಶ ಸಿಕ್ತು, ತ್ರಿವಿಕ್ರಮನಾಗಿ ಬೆಳೆದು ಎಲ್ಲರನ್ನ ಪಾದದಿಂದ ನೇವರಿಸಿ ಬಿಟ್ಟ. ಇದು ಅವನ ವಾತ್ಸಲ್ಯದ ಸಂಕೇತ ಅಂತ. ಮಲಗಿರುವ ಮಗುವನ್ನ ಆ ಮಗು ಕೇಳದೆ ಹೋದರೂ ಕೂಡ, ಅದನ್ನಿದ್ರೆ ಮಾಡಿದರೂ ಕೂಡ ತಾಯಿ ತಾನಾಗಿ ಹೋಗಿ ಮಗುವನ್ನು ತಬ್ಬಿಕೊಳ್ಳುವಂತೆ ಪರಮಾತ್ಮ ನಾವು ಕೇಳಲಿಲ್ಲ, ನಾವು ಪ್ರಾರ್ಥನೆ ಮಾಡಲಿಲ್ಲ, ನಾವು ಬಯಸಲಿಲ್ಲ, ತಾನಾಗಿ ಬಂದು ತನ್ನ ಶ್ರೀಪಾದಗಳನ್ನು ಎಲ್ಲರ ತಲೆಯ ಮೇಲೆ ಇಟ್ಟದ್ದು ಅವನು ನಮ್ಮ ಮೇಲೆ ತೋರಿದ ವಾತ್ಸಲ್ಯ. ಮಾತೃವಾತ್ಸಲ್ಯ ಅಂತಾರೆ ಪೆರಿಯವಾಚ ಅಂತಿಲ್ಲ. ಎಂತೆಂಥ ವ್ಯಾಖ್ಯಾನ ಮಾಡ್ತಾರೆ ನೋಡಿ. ಓಂಗಿ ಉಲಹಳಂದ. ಹೀಗೆ ಆ ಪರಮಾತ್ಮ ಎಲ್ಲವನ್ನ ಮಾಡುವುದು ಭಕ್ತರಿಗಾಗಿ.
ನಾಯುಧಾನೆ ನಚಾಸ್ಪದಂ ತಥಾಪಿ ಪುರುಷಾಕಾರೋ ಭಕ್ತಾನಾಂ ಪ್ರಕಾಶಸೆ. ಪರಮಾತ್ಮನಿಗೆ ಶಂಖಚಕ್ರ ಗದೆ ಎಲ್ಲ ಬೇಕಾ? ಅವನವನನ್ನು ರಕ್ಷಣೆ ಮಾಡ್ಕೋಬೇಕಾ? ಏನಿದಲ್ಲ, ಎಲ್ಲ ಭಕ್ತರಿಗಾಗಿ ಪರಮಾತ್ಮ ಎಲ್ಲವನ್ನ ಇಟ್ಕೊಂಡಿದ್ದಾನೆ. ಈ ರೀತಿ ಆ ಪರಮಾತ್ಮ, ಆ ಮಹಾವಿಷ್ಣುವಾದವನು ಮೇರೆ ಮೀರಿ ಬೆಳೆದ ಆನಂದದಿಂದ ಸಮಸ್ತ ಚೇತನರನ್ನ ತನ್ನ ಶ್ರೀಪಾದಗಳಿಂದ ಸ್ಪರ್ಶಿಸುವ ಭಾಗ್ಯ ದೊರೆಯಿತಲ್ಲ ಎಂಬ ಆನಂದದಿಂದ ಇಂದ್ರನಿಗೆ ಅವನ ಆ ಲೋಕವನ್ನು ಮರಳಿಸಿಕೊಡುವ ಅವಕಾಶ ದೊರೆತು ನನ್ನ ಕಲ್ಯಾಣ ಗುಣಗಳು ಪ್ರಕಾಶಿಸುವುದಕ್ಕೆ ಒಂದು ಅವಕಾಶ ದೊರೆಯಿತಲ್ಲ ಎಂಬ ಆನಂದದಿಂದ ಉವಂದ, ಅಂದರೆ ಆನಂದದಿಂದ ಉಬ್ಬಿದ ಹೃದಯ ಉಳ್ಳವನಾಗಿ ಸಮಸ್ತ ಲೋಕವನ್ನು ಕೂಡ ಅಳೆದಂತಹ ಆ ಪರಮಾತ್ಮನಿದಾನಲ್ಲ, ಅವನು ಯಾರು, ಎಂತಹವನು, ಅವನ ಹೆಸರೇನಾದರೂ ಹೇಳಲ್ಲ ಆಂಡಾಳಿಲಿ? ಇಲ್ಲವಲ್ಲ. ಅವನನ್ನು ಏನಂತ ಕರೀತಾಳೆ? ಉತ್ತಮನ್ ಪೇರ್ಪಾಡಿ. ಹೀಗೆ ಮೇರೆ ಮೀರಿ ಲೋಕವನ್ನೆಲ್ಲ ಅಳೆದಂತಹ ಆ ವಾಮನ ತ್ರಿವಿಕ್ರಮ ಇದನಲ್ಲ, ಇವನನ್ನ ಮಿನ್ನು ಮುಡಿಯನೆ ಅಂತ ಪೆರಿಯಾಳ್ವರು. ಮಿನ್ನು ಮುಡಿಯನೆ ಅಂದರೆ ನಕ್ಷತ್ರ ಲೋಕವನ್ನು ಮುಡಿದವನು. ಹಾಗೆ ಬೆಳೆದದ್ದನ್ನ ನಮುಚಿಯನ್ನ ಬೀಸಿ ಒಗೆದು ಅವನನ್ನು ದಾಟಿ ಬೆಳೆದದ್ದನ್ನ ಮಿನ್ನು ಮುಡಿಯನೆ, ನಕ್ಷತ್ರ ಲೋಕವನ್ನು ಮುಡಿದವನೇ ಅಂತಾರೆ ಪೆರಿಯಾಳ್ವರು. ಈ ರೀತಿ ಸುಕ್ಕಿರನ್ ಕಣ್ಣೈ ತುರುಂಬಾಲ್ ಕಿಳರಿಯ ಶಕ್ಕರ ಕೈಯನೇ ಅಚ್ಚೋ ಅಚ್ಚೋ. ಆ ಶುಕ್ರಾಚಾರ್ಯರ ಗಿಂಡಿಯಲ್ಲಿ ಕೂತ್ಕೊಂಡಾಗ ಸುಕ್ಕಿರನ್ ಕಣ್ಣೈ ತುರುಂಬಾಲ್, ದರ್ಬೆಯಿಂದ ಚುಚ್ಚಿದಂತಹ ಶಕ್ಕರ ಕೈಯನೇ ಅಂತಾರೆ. ಚಕ್ರವನ್ನು, ಸುದರ್ಶನ ಚಕ್ರವನ್ನು ಹಿಡಿದವನೇ ಅಂತಾರೆ. ಆ ಚುಚ್ಚಿದ ದರ್ಬೆ ಏನು? ಅದು ಸುದರ್ಶನ. ಪರಮಾತ್ಮ ಯಾವ ಆಯುಧವನ್ನು ಪ್ರಯೋಗ ಮಾಡಿದ್ರು ಅದು ಸುದರ್ಶನ. ಶುಕ್ಕಿರನ್ ಕಣ್ಣೆ ತುರುಂಬಾಲ್ ಕಿಳರಿಯ ಶಕ್ಕರ ಕೈಯನೇ, ಚಕ್ರಪಾಣಿಯೇ ಅಂತಾರೆ ಪೆರಿಯಾಳ್ವರು. ಈ ರೀತಿಯಾಗಿ ವಾಮನಾವತಾರವನ್ನು ಮಾಡಿ ತ್ರಿವಿಕ್ರಮನಾಗಿ ಬೆಳೆದವನು. ಆ ವಾಮನನಾಗಿ ಬಂದನಲ್ಲ, ವೇದಾಂತ ದೇಶಕರೇ ಹೇಳ್ತಾರೆ, ಬ್ರಹ್ಮಚಾರಿಗೆ ಒಂದೇ ವಸ್ತ್ರ, ಮೇಲೆ ಹೊದ್ಕೊಳ್ಳಲ್ಲ ಬ್ರಹ್ಮಚಾರಿ, ಏಕವಸ್ತ್ರ ತೊಡಬೇಕು. ಈ ಪರಮಾತ್ಮ ಮೇಲೆ ಒಂದು ವಸ್ತ್ರ ಬೇರೆ, ಒಂದು ಕೃಷ್ಣಾಜಿನ ಬೇರೆ ಹೊದ್ಕೊಂಡ್ಬಂದಿದ್ದಾನಂತೆ. ಯಾಕೀಗ ಹೊದ್ಕೊಂಡು ಬಂದ? ಇವನು ಹಾಗೆ ಬರಬಾರ್ದಲ್ಲ, ಬ್ರಹ್ಮಚಾರಿ ವೇಷದಲ್ಲಿ ಬಂದಿದ್ದಾನೆ, ಒಂದೇ ವಸ್ತ್ರ ಹೊತ್ಕೊಳ್ಬೇಕು. ಯಾಕೆ? ಇವನು ಭಿಕ್ಷೋಚಿತಂ ಪ್ರಕಟಯನ್ನು, ಭಿಕ್ಷೆಗಾಗಿ ಬಂದಂತಹ ಬ್ರಹ್ಮಚಾರಿ ಮೇಲ್ವಸ್ತ್ರ ಹೊದಿಬಾರ್ದಲ್ಲ, ಯಾದಕ್ಕೆ ಹೊತ್ಕೊಂಡು ಬಂದ ಅಂದರು. ವೇದಾಂತ ದೇಶಿಕರೇ ಹೇಳ್ತಾರೆ, ಏನು ಮಾಡ್ದ ಅಂದರೆ, ವಕ್ಷಸ್ಥಳದಲ್ಲಿ ಮಹಾಲಕ್ಷ್ಮಿ ಇದ್ದಾಳಲ್ಲವ, ಅವಳೇನಾದರೂ ಈ ಮಹಾಬಲಿನ ಕಟಾಕ್ಷಿಸ್ಬಿಟ್ರೆ ಮಹಾಬಲಿಯ ಐಶ್ವರ್ಯ ಕಿತ್ಕೊಳ್ಳೋಕ್ಕಾಗಲ್ಲ. ಅದಕ್ಕಾಗಿ ಯವನಿಕಾಂಚಕಾರ, ಮಹಾಲಕ್ಷ್ಮಿಯನ್ನು ಕೃಷ್ಣಾರ್ಜುನದಿಂದ ಮರೆ ಮಾಡ್ಕೊಂಡ್ಬಿಟ್ನಂತೆ. ವೇದಾಂತ ದೇಶಿಕರ ಅನುಭವ. ಹೇಗೆಲ್ಲ ಪರಮಾತ್ಮನ ಲೀಲೆಯನ್ನು ಅನುಭವಿಸ್ತಾರೆ. ಕೃಷ್ಣಾರ್ಜುನದಿಂದ ಯವನಿಕಾಂಚಕಾರ, ಅವಳಿಗೆ ಒಂದು ತೆರೆಯನ್ನು ಹಾಕ್ಬಿಟ್ಟಂತೆ ಪರಮಾತ್ಮ. ಹೀಗೆಲ್ಲ ಬಂದು ಏನೇನೆಲ್ಲ ಮಾಡಿ ಆ ದೇವತೆಗಳಿಗಾಗಿ ಯಾಚಕನಾಗಿ ಬಂದು ಆ ಸಮಸ್ತ ಲೋಕವನ್ನ ಅವನಿಂದ ದಾನವಾಗಿ ಪಡೆದುಕೊಂಡು ಲೋಕವನ್ನೆಲ್ಲ ಅಳೆದನಲ್ಲ, ಅಂತಹ ಉತ್ತಮನ್ ಪೇರ್ಪಾಡಿ. ಉತ್ತಮನಾದವನು, ಅವನ ನಾಮಧೇಯವನ್ನ ಗಾನ ಮಾಡೋಣ ಅಂತಾಳೆ ಆಂಡಾಳ್. ಉತ್ತಮನ್ ಅಂತ ಕರೆದು ಪರಮಾತ್ಮನ. ಉತ್ತಮ ಅಂದರೆ ಏನು? ಉಪನಿಷತ್ತು, ಛಾಂದೋಗ್ಯ ಉಪನಿಷತ್ತು ಪರಮಾತ್ಮನಿಗೆ ಒಂದು ಹೆಸರು ಕೊಡುತ್ತೆ. ವೇದದಲ್ಲಿ ಅನೇಕ ನಾಮಗಳು ಪರಮಾತ್ಮನಿಗೆ. ಅದರಲ್ಲಿ ಉತ್ ಎಂಬುದು ಒಂದು ಹೆಸರು. ಕಪ್ಯಾಸಂ ಪುಂಡರೀಕಮೇವ ಮಕ್ಷಿಣಿ ತಸ್ಯ ಉದಿತಿ ನಾಮ ತಸ್ಯ ಉತ್ ಇತಿ. ತಾವರೆಯಂತಹ ಎರಡು ಕಣ್ಣುಗಳನ್ನು ಉಳ್ಳ ಆ ಪರಮಾತ್ಮನಿಗೆ ಉತ್ ಎಂಬುದಾಗಿ ಹೆಸರು. ಉಪನಿಷತ್ ಹೇಳುತ್ತೆ, ತಸ್ಯ ಉತ್ ಇತಿ ನಾಮ ಉದಿತಿ ನಾಮ ಎಂಬುದಾಗಿ ಹೇಳುತ್ತೆ. ಉತ್ ಎಂಬುದು ಪರಮಾತ್ಮನಿಗೆ ಒಂದು ಹೆಸರು ವೇದದಲ್ಲಿ. ಉತ್ ಶಬ್ದದ ಅರ್ಥವೇನು ಅಂದ್ರು, ಯಾವಾತನಿಗೆ ಪುಣ್ಯಪಾಪ ಕರ್ಮಗಳು ಅಂಟುವುದಿಲ್ಲವೋ, ಯಾವಾತನಿಗೆ ಸುಕೃತ ದುಷ್ಕೃತಗಳು ಇಲ್ಲವೋ, ಯಾವಾತನಿಗೆ ಯಾವ ಕರ್ಮದ ಸೋಂಕು ಇಲ್ಲವೋ, ಯಾವಾತನಿಗೆ ಹಸಿವಿಲ್ಲವೋ, ಬಾಯಾರಿಕೆ ಇಲ್ಲವೋ, ವೃದ್ಧಾಪ್ಯ ಇಲ್ಲವೋ, ರೋಗ ರುಜಿನ ಇಲ್ಲವೋ, ಯಾವಾತ ಸದಾಕಾಲ ಬ್ರಹ್ಮಾನಂದದಲ್ಲಿ ಮುಳುಗಿರ್ತಾನೋ ತಸ್ಯ ಉದಿತಿ ನಾಮ. ಅಂತಹ ಪರಾತ್ಪರ ವಸ್ತುವಿಗೆ ಉತ್ ಎಂಬುದಾಗಿ ಹೆಸರು.
ಅಪಿಪಾಸಃ ಅವಿಜಿಗತ್ಸಃ ವಿಶೋಕಃ ವಿಮೃತ್ಯು ವಿಜರಃ ಅಂತಹವನು ಉತ್, ಅದು ಪರಮಾತ್ಮ ತತ್ವ ಎಂಬುದಾಗಿ ಹೇಳುತ್ತೆ. ಅಂತಹ ಸಹ ಏಷಃ ಸರ್ವೇಭ್ಯಃ ಪಾಪ್ಯಭ್ಯಃ ಉದಿತಃ, ಯಾವ ಹೇಯವಾದದ್ದರ ಸಂಪರ್ಕ ಯಾವನಿಗೆ ಇಲ್ಲವೋ, ಎಲ್ಲವೂ ಮಂಗಳಕರವಾದದ್ದು ಯಾವುದೋ ಅದು ಉತ್ ಎಂಬ ಹೆಸರಿನಿಂದ ಕರೆಯಲ್ಪಡುವ ಪರಮಾತ್ಮ ತತ್ವ ಎಂಬುದಾಗಿ ಉಪನಿಷತ್ತು ಹೇಳುತ್ತೆ. ಉತ್ ಎಂಬುದು ಆ ಪರತ್ವದಿಂದ ಕೂಡಿದ ಪರಮಾತ್ಮನಿಗೆ ಉತ್ ಎಂಬುದಾಗಿ ಹೆಸರು. ನೈನಂ ಸೇತು ಮಹೋರಾತ್ರೇ ತರತಃ ಸ ನ ಜರ ನ ಮೃತ್ಯು ನ ಶೋಕಃ ನ ಸುಕೃತಂ ನ ದುಷ್ಕೃತಂ ಸರ್ವೇ ಪಾಪ್ಮಾನಃ ಅತೋ ನಿವರ್ತಂತೆ ತಸ್ಯ ಉದಿತಿ ನಾಮ. ಇದು ಆ ಪರತತ್ವದ ವರ್ಣನೆ. ಅವನು ಉತ್, ಅವನೆಲ್ಲಿದ್ದಾನೆ? ಪರಮಪದದಲ್ಲಿ ಪರಾತ್ಪರನಾಗಿ ಕುಳಿತುಕೊಂಡಿದ್ದಾನೆ ನಿತ್ಯ ಮುಕ್ತರ ನಡುವಿನಲ್ಲಿ. ಉತ್ ತರ ಅಂದರೆ ಕಂಪ್ಯಾರಿಟಿವ್ ಡಿಗ್ರಿ, ಅವನಿಗಿಂತ ಗ್ರೇಟ್. ಉತ್ ಅಂದರೆ ಅದು ಕಾಮನ್ ಡಿಗ್ರಿ, ಅದಕ್ಕೆ ಮೇಲ್ಪಟ್ಟದು ಉತ್ ತರ. ನೆಕ್ಸ್ಟ್ ಡಿಗ್ರಿ ಟು ದಟ್ ಅದ್ಯಾವುದು ಅಂದರು, ಈ ಲೋಕದಲ್ಲಿರುವವರನ್ನು ರಕ್ಷಿಸಬೇಕು ಅಂತ ವಾತ್ಸಲ್ಯಾದಿ ಗುಣಗಳಿಂದ ಕೂಡಿದವನಾಗಿ ಕ್ಷೀರಸಾಗರದಲ್ಲಿ ಬಂದು ಮಲ್ಕೊಂಡಲ್ಲ, ಇವನಿಗೆ ಅವನಿಗಿಂತ ಕೃಪೆ ಅಧಿಕ. ಅವನಾದರೆ ಎಲ್ಲೋ ಕೂತ್ಕೊಂಡು ಆನಂದವಾಗಿ ಇದ್ಬಿಟ್ಟಿದ್ದಾನೆ. ಆದರೆ ನಮ್ಮನ್ನು ಕಾಪಾಡಬೇಕು ಅನ್ನೋ ಕೃಪೆ ಅಧಿಕವಾದದ್ದಿದ್ರೆ ತಾನೇ ಅಲ್ಲಿಂದ ಕೆಳಗೆ ಇಳಿದು ಬಂದು ಕ್ಷೀರಸಾಗರದಲ್ಲಿ ಮಲ್ಕೊಂಡ. ಆದ್ದರಿಂದ ಅವನಿಗಿಂತ ಇವನಿಗೆ ಕೃಪೆ ಅಧಿಕ. ಇವನಿಗಿಂತ ಕೃಪೆ ಯಾರಿಗೆ ಅಧಿಕ ಅಂತಂದರು, ಪರಾತ್ಪರನಾಗಿ ಅಷ್ಟೈಶ್ವರ್ಯಕ್ಕೆ ಅಧೀಶ್ವರಿಯಾದ ಮಹಾಲಕ್ಷ್ಮಿಯನ್ನು ವಕ್ಷಸ್ಥಳದಲ್ಲಿ ಅನವರತವುಳ್ಳ ಪುರುಷೋತ್ತಮನಾದ ಪರಮಾತ್ಮ ಒಬ್ಬ ದಾನವನ ಮನೆ ಬಾಗಿಲಲ್ಲಿ ಭಿಕ್ಷುಕನಾಗಿ ಬಂದನಲ್ಲ, ಇವನ ಕೃಪೆ, ಇವನ ಅನುಗ್ರಹ, ಇವನ ಪ್ರೇಮ, ಇವನ ವಾತ್ಸಲ್ಯ ಎಲ್ಲಕ್ಕಿಂತ ದೊಡ್ಡದು. ಇವನು ಉತ್ ತಮ ಅಂದ್ಬಿಟ್ಟು, ತಮ ಈ ಸೂಪರ್ಲೇಟಿವ್ ಡಿಗ್ರಿ. ಉತ್ ಅವನು ಪರತ್ವವುಳ್ಳವನು, ಉತ್ ತರ ಕ್ಷೀರಾಬ್ದಿಗೆ ಅನಿರುದ್ಧನಾಗಿ ಬಂದವನು, ಉತ್ ತಮ ಹೀಗೆ ಬಂದವನು. ಇವನ ಈ ಅನುಗ್ರಹ, ಈ ಕೃಪೆ, ಈ ಪ್ರೀತಿ, ಈ ದೈನ್ಯ, ಈ ಭಾವ, ಅಲ್ಲಿ ಹೇಗಿರ್ತಾನೆ ಪರಮಪದದಲ್ಲಿ ಸಿಂಹಾಸನದಲ್ಲಿ ಕುಳಿತುಕೊಂಡು ಲೋಕವನ್ನು ಆಳುವವನು, ಯಾರ ಜೊತೆ ಮಾತಾಡೋದ ಗಂಭೀರ. ಇವನ ಹಾಗ ಮಾವಲಿ ಮೂವಳಿ ಮಂಟ ಎಂಬುದಾಗಿ ಮುದ್ದಾಗಿ ಮಧುರ ಭಾಷಣವನ್ನು ಮಾಡುತ್ತಾ ಇಲ್ಲಿ ಬಂದು ಭಿಕ್ಷುಕನಾಗಿ ಬಂದನಲ್ಲವ. ಯಾವ ಇಂದ್ರ ನಾನು ಬೇಡಲಾರೆ ಅಂದನೋ ಆ ಬೇಡುವವನಾಗಿ ಬಂದದ್ದು ಸರ್ವೋತ್ತಮನಾದ ಪರಮಾತ್ಮನಿಗೆ ಅನುಗುಣವಾದ ರೂಪವಾಯಿದು. ಇವನ ಬೇಡುವವನು ಹಾಗೆ ಬಂದವನು ಉತ್ತಮ ಎಂಬುದಾಗಿ ಆಂಡಾಳ್ ಹೇಳ್ತಾಳೆ. ಇವನು ಉತ್ತಮ. ಯಾರು ಉತ್ತಮ? ಪರರಿಗಾಗಿ ತನ್ನದೆಲ್ಲವನ್ನ ಯಾವನು ತ್ಯಾಗ ಮಾಡಿ ಪರರಿಗಾಗಿ ತನ್ನೈ ಅಳಿಯಮಾರಿಯಂ ಪಿರರ್ಕೈ ಕಾರ್ಯಂ ಶೈವಾನ್ ಒರುವನಿರೇ ಉತ್ತಮನ್. ತನ್ನ ಪರಮಾತ್ಮನ ಕೀರ್ತಿ ಎಂತಹದ್ದು, ಸ್ಥಾನ ಎಂತಹದ್ದು, ಅವನ ಶ್ರೀಯಪತಿತ್ವ ಎಂತಹದ್ದು, 33 ಕೋಟಿ ದೇವತೆಗಳಿಗೆ ಅಧೀಶ್ವರನಾದವನು ಅವನೆಂಥವನು. ಅದನ್ನೆಲ್ಲ ಪರಮಾತ್ಮ ಪರಿಗಣನೆ ಮಾಡನ್ನ. ಅದೆಲ್ಲ ಬೇಡ. ಈ ದೇವತೆಗಳ ಕಷ್ಟ ಪರಿಹಾರಕ್ಕೆ ಭಿಕ್ಷೆ ಏನು, ಬೇಕಾದ್ರೆ ಅವನ ಮನೆ ಬಾಗಿಲು ತೊಳಿತೀನಿ ಅಂತಾನೆ ಪರಮಾತ್ಮ. ಈ ರೀತಿ ಪರರಿಗಾಗಿ ತನ್ನ ಸ್ಥಾನಮಾನಗಳನ್ನು ಲೆಕ್ಕಿಸದೆ ಪರಮ ಕೃಪೆಯಿಂದ ಬಂದವನು ಉತ್ತಮ ಉತ್ತಮ. ಓಂಗಿ ಉಲಹಳಂದ ಉತ್ತಮನ್. ಇಂತಹ ಆ ಉತ್ತಮನ ಪೇರ್ಪಾಡಿ ಅವನ ನಾಮವನ್ನು ಗಾನ ಮಾಡಿ ಅಂತಾಳೆ ಇಲ್ಲಿ ಆಂಡಾಳ್. ಲೋಕದಲ್ಲಿ 3 ವಿಧವಾದ ಜನ ಇರ್ತಾರಂತೆ. ಪರೇಶಾಮಾನಿ ಮುತ್ಪಾದ್ಯ ಸ್ವಯಂ ಜೀವನ್ ಪುರುಷ. ಇನ್ನೊಬ್ರಿಗೆಲ್ಲ ಕೇರ್ ಮಾಡಿ ಮಾಡಿ ಇನ್ನೊಬ್ಬರ ತಲೆ ಮೇಲೆ ಕೈ ಇಟ್ಟು ಇನ್ನೊಬ್ಬರನ್ನು ಗೋಳು ಹಿಡ್ಕೊಂಡು ತಾನು ಸುಖವಾಗಿರಬೇಕು ಅಂತಾನಲ್ಲ, ಅಧಮಃ, ಅವನು ಅಧಮ. ಪರೇಶಾಂ ಹಾನಿ ಉತ್ಪಾದ್ಯ, ಇನ್ನೊಬ್ಬರಿಗೆ ಹಾನಿಯನ್ನು ಮಾಡಿ ಸ್ವಯಂ ಜೀವನ್ ಪುರುಷ, ತಾನು ಚೆನ್ನಾಗಿರಬೇಕು ಅಂತ ಬಯಸ್ತಾನಲ್ಲ, ಅವನು ಅಧಮ. ಸ್ವಜೀವನ ವಿರೋಧೇನ ಪರಜೀವನಮನುಮನ್ಯಮಾನ ಮಧ್ಯಮ. ತಾನೂ ಚೆನ್ನಾಗಿರ್ಬೇಕು, ಅವನು ಚೆನ್ನಾಗಿರ್ಬೇಕು ಅಂತ ಇನ್ನೊಬ್ರಿಗೆ ತೊಂದರೆ ಮಾಡದೆ ತಾನೂ ಬದುಕಲಿ ಅವನು ಬದುಕಲಿ ಅಂತಾನಲ್ಲ, ಅವನು ಮಧ್ಯಮ. ಸ್ವಹಾನಿಂ ಸೋಢ್ವಾ ಪರೇಶಾಂ ಜೀವನಮೇವ ಪರಮಪುರುಷಾರ್ಥಂ ಮನ್ಯಮಾನ ಉತ್ತಮ.
ನಾನು ಕೆಟ್ಟರೂ ಪರವಾಗಿಲ್ಲ, ನಾನು ನಾಶ ಆದರೂ ಪರವಾಗಿಲ್ಲ, ಅವನು ಚೆನ್ನಾಗಿರುತ್ತೆ ಅಂತಾನಲ್ಲ, ಅವನು ಉತ್ತಮ. ಪರಮಾತ್ಮ ತನ್ನ ಸ್ಥಾನಮಾನಗಳನ್ನು ಲೆಕ್ಕಿಸದೆ, ತನ್ನ ಸರ್ವಶಕ್ತಿ ಸರ್ವಜ್ಞತ್ವ ಸರ್ವೇಶ್ವರತ್ವವನ್ನು ಪರಿಗಣಿಸದೆ ಒಬ್ಬ ದಾನವನ ಮನೆ ಬಾಗಿಲಲ್ಲಿ ಭಿಕ್ಷುಕನಾಗಿ ಬಂದು ಲೋಕದ ಉಜ್ಜೀವನಕ್ಕಾಗಿ ಹೀಗೆ ಬಂದನಲ್ಲ, ಇವನು ಉತ್ತಮ. ಆಂಡಾಳ ಒಂದು ಬಿರುದು, ಪರಮಾತ್ಮನಿಗೆ ಆಂಡಾಳು ಕೊಟ್ಟ ಬಿರುದು ಉತ್ತಮನ್. ಓಂಗಿ ಉಲಹಳಂದ ಉತ್ತಮನ್. ಇಂತಹ ಉತ್ತಮನಾದವನ ಪೇರ್ಪಾಡಿ ನಾಮ ಸಂಕೀರ್ತನೆಯನ್ನು ಮಾಡಬೇಕು. ಅದೇ ನಮ್ಮ ವ್ರತ. ನಾಮ ಸಂಕೀರ್ತನೆ ಮಾಡೋದು ಪರಮಾತ್ಮ ನಿನ್ನ ಸಹಸ್ರನಾಮ ಹೇಳಿದ್ದೀನಿ ನನಗೆ ಏನು ಕೊಡ್ತೀಯಾ ಇದಲ್ಲ. ಗಿವ್ ಆ್ಯಂಡ್ ಟೇಕ್ ಪಾಲಿಸಿ ಎಲ್ಲ ಪರಮಾತ್ಮನ ಹತ್ರ ಕೂಡ್ದು. ಇದೇನು ಪರಮಾತ್ಮನ ಹತ್ರ ವ್ಯಾಪಾರವ? ಎಷ್ಟು ದುಃಖ ಪಡ್ತಾನೆ. ತಂದೆಗೆ ಒಂದು ಲೋಟ ನೀರು ತೊಗೊಂಡೋಗಿ ಕೊಟ್ಬಿಟ್ಟು ಕುಡಿಯೋಕ್ಕೆ ನಿಂಗೆ ನೀರು ಕೊಟ್ಟಿದ್ದೀನಿ 10 ರೂಪಾಯಿ ಕೊಡು ಅಂದ್ರೆ ತಂದೆ ಮಗನ ಸಂಬಂಧವಾದು ಅದು ಹೇಯ ತ್ಯಾಜ್ಯ. ಪರಮಾತ್ಮನ ಆನಂದಕ್ಕಾಗಿ ಮಾಡುವುದೆಲ್ಲವೂ ಕೂಡ ಇಲ್ಲಿ ಆಂಡಾಳ್ ಏನೇನು ಮಾಡಬೇಕು ಅಂತ ಹೇಳ್ತಾಳೆ, ಇದು ಯಾವುದೂ ಸಾಧನವಾಗಿ ಮಾಡೋಲ್ಲ. ನಾನು ಇದನ್ನು ಮಾಡಿದ್ದೀನಿ, ನೀನು ಅದನ್ನು ಕೊಡು, ನಾನು ಇದನ್ನು ಮಾಡಿದ್ದೀನಿ, ನೀನು ಇದನ್ನು ಕೊಡು, ನಾನು ತಿರುಪ್ತಿಗೆ ಬರ್ತೀನಿ, ತಲೆ ಕೂದಲು ಬೋಳಿಸ್ಕೊತೀನಿ, ನೀನು ನನಗೆ 1 ಕೋಟಿ ಕೊಟ್ಬಿಡು. ತಲೆ ಕೂದಲು ಕೊಡ್ತೀನಿ ಅಂತಾನೆ, ತಲೆನೇ ಕೊಡ್ತೀನಿ ನೀನಲ್ಲ. ಯಾಕಂದರೆ ತಲೆ ಕೂದಲು ಬೆಳೆಯುತ್ತೆ, ತಲೆ ಬೆಳೆಯಲ್ವಲ್ಲ. ಅದರಲ್ಲಿ ಎಂಥ ಮೋಸ ನೋಡಿ ನಾವು. ಇದು ಕೂಡುದು ಪರಮಾತ್ಮನ ಬಳಿಯಲ್ಲಿ ವ್ಯಾಪಾರ ಕೂಡುದು. ಎಲ್ಲ ಪರಮಾತ್ಮನ ಪಾದಾರವಿಂದಗಳಲ್ಲಿ ಆತ್ಮ ಸಮರ್ಪಣೆ ಮಾಡಿಬಿಟ್ಟು ಶರಣಾಗತಿ ಮಾಡಬೇಕು. ಪರಮಾತ್ಮ ಈ ಆತ್ಮವಸ್ತು ನಿನ್ನದು. ಆತ್ಮದಾಸಂ ಹರೇ ಸ್ವಾಮ್ಯಂ ಸದಾ ಸ್ಮರ. ಪರಮಾತ್ಮ ಅನವರತ ಅವನು ಸ್ವಾಮಿ, ಈ ಆತ್ಮ ಅವನಿಗೆ ದಾಸ. ದಾಸನಾಗಿ ಪರಮಾತ್ಮನಿಗೆ ಅನವರತ ಸೇವೆ ಮಾಡುವುದೇ ಈ ಜೀವಾತ್ಮನ ಸ್ವರೂಪ. ಆದ್ದರಿಂದ ಪರಮಾತ್ಮನ ಸ್ವತ್ತು ಈ ಆತ್ಮ. ಅವನಿಗೆ ಅದನ್ನು ಸಮರ್ಪಣೆ ಮಾಡಿಬಿಟ್ಟ ಮೇಲೆ ನಮ್ಮ ರಕ್ಷಣೆ ಅವನ ಜವಾಬ್ದಾರಿ. ಆದರೆ ಹಾಗಾದರೆ ಎಲ್ಲ ಬಿಟ್ಬಿಡೋಣವಾ? ಪರಮಾತ್ಮನಿಗೆ ನಮ್ಮನ್ನು ಒಪ್ಪಿಸ್ಕೊಂಡಾಯ್ತು, ಏನು ಮಾಡೋದು ಬೇಡವಾ? ದೇವಸ್ಥಾನಕ್ಕೆ ಹೋಗೋದು ಬೇಡವಾ? ಯಾತ್ರೆ ಮಾಡೋದು ಬೇಡವಾ? ಆರಾಧನೆ ಮಾಡೋದು ಬೇಡವಾ? ನಾಮ ಸಂಕೀರ್ತನೆ ಬೇಡವಾ? ಎಲ್ಲವನ್ನ ಮಾಡಬೇಕು. ಬೇರೆಯವ್ರು ಮಾಡೋಕ್ಕಿಂತ 100 ಪಟ್ಟು ಹೆಚ್ಚು ಮಾಡಬೇಕು. ಆದರೆ ಅದನ್ನು ಮಾಡುವುದರಿಂದ ಒಂದನ್ನು ಪ್ರತಿಫಲವಾಗಿ ಪಡೆಯುವುದಕ್ಕಾಗಿ ಅಲ್ಲ, ಸೇವಾರೂಪವಾಗಿ ಮಾಡಬೇಕು. ಪರಮಾತ್ಮನ ಆನಂದಕ್ಕಾಗಿ ಮಾಡಬೇಕು. ಎಲ್ಲವನ್ನ ಮಾಡಬೇಕು, ಸಾಧನವಾಗಿ ಮಾಡಬಾರ್ದು. ಸೇವೆಯಾಗಿ ಮಾಡು, ಕೈಂಕರ್ಯವಾಗಿ ಮಾಡು. ಎಲ್ಲವನ್ನ ಮಾಡಬೇಕು, ಕೈಂಕರ್ಯ ರೂಪವಾಗಿ ಮಾಡಬೇಕೇ ಹೊರತು ನಾನು ಇದನ್ನು ಮಾಡಿದ್ರಿಂದ ಅದು ನನಗೆ ಸಿಗುತ್ತೆ, ನಾನು ಅದನ್ನು ಮಾಡಿದ್ರೆ ಇದು ನನಗೆ ಸಿಗತ್ತೆ. ಇವತ್ತು ಏಕಾದಶಿ ಉಪವಾಸ ಮಾಡ್ತೀನಿ, ಕಾರಣ ಏನು? ಅದರಿಂದ ಏನೋ ಒಂದು ಪ್ರಯೋಜನ, ಅದಲ್ಲ. ಸ್ವಯಂ ಪ್ರಯೋಜನವಾಗಿ ಮಾಡಬೇಕು. ಮಾಡುವುದೇ ಪ್ರಯೋಜನ, ಮಾಡುವುದರಿಂದ ಪ್ರಯೋಜನವಲ್ಲ, ಮಾಡುವುದೇ ಪ್ರಯೋಜನ. ಪರಮಾತ್ಮನ ಕೈಂಕರ್ಯ ರೂಪವಾಗಿ ಎಲ್ಲವನ್ನ ಮಾಡಬೇಕು. ಕಾರಣ ಸಾಧನ ಪರಮಾತ್ಮನೇ. ನಮಗೇನು ಬೇಕಾದರೂ ಕೊಡುವ ಸಾಧನ, ಉಪಾಯ, ಪ್ರಾಪಕ ಯಾವುದು? ಅದು ಪರಮಾತ್ಮನೇ. ಫಲ ಯಾವುದು? ಅದು ಪರಮಾತ್ಮನೇ. ಪರಮಾತ್ಮನನ್ನು ಆಶ್ರಯಿಸಬೇಕು. ಏನು ಬೇಕು? ನೀನೇ ಬೇಕು ಪರಮಾತ್ಮ, ನಿನ್ನ ಸೇವೆ ಬೇಕು ಪರಮಾತ್ಮ. ಅವನೇ ಸಾಧನ, ಅವನೇ ಫಲ. ನಾವು ಮಾಡುವುದು ಯಾವುದೂ ಸಾಧನವಲ್ಲ. ಆದ್ದರಿಂದ ಏನು ಮಾಡಿದ್ರೂ ಕೂಡ ಅವನ ಸೇವಾರೂಪವಾಗಿ ಮಾಡಬೇಕು. ಇಲ್ಲಿ ಆಂಡಾಳ್ ಪೇರ್ಪಾಡಿ ಅಂತಾಳೆ. ನಾಮ ಸಂಕೀರ್ತನೆಯನ್ನು ಮಾಡುವುದು ಇಲ್ಲಿ ಆಂಡಾಳಳಿಗೆ ನಾಮ ಸಂಕೀರ್ತನೆ ಸಾಧನವಲ್ಲ, ಭಗವದ ಆನಂದಕ್ಕಾಗಿ ನಾಮ ಸಂಕೀರ್ತನೆ. ಓಂಗಿ ಉಲಹಳಂದ ಉತ್ತಮನ್ ಪೇರ್ಪಾಡಿ. ಇಂತಹ ಉತ್ತಮನಾದವನ ನಾಮ ಸಂಕೀರ್ತನೆಯನ್ನು ಮಾಡಿ ಇಂತಾಳೆ. ಇಲ್ಲಿ ನಾಮ ಸಂಕೀರ್ತನೆಯನ್ನು ಯಾರು ಬೇಕಾದರೂ ಮಾಡಬಹುದಾ? ಅವಳು ಎಲ್ರಿಗೂ ಲೋಕವನ್ನು ಉದ್ದೇಶಿಸಿ ಆಂಡಾಳು ಹೇಳ್ತಾ ಇದ್ದಾಳೆ, ಪರಮಾತ್ಮನ ನಾಮ ಸಂಕೀರ್ತನೆ ಮಾಡಿರಿ ಅಂತಾಳೆ. ಯಾರು ಬೇಕಾದರೂ ಹೇಳ್ಬೋದಾ? ಒಬ್ಬ ಪರಮಾತ್ಮನೇ ಇಲ್ಲ ಅಂತಾನೆ ನಾಸ್ತಿಕ. ದೇವ್ರಿಗೆ ಇವರೆಲ್ಲ ಇಲ್ಲಾರಿ ಯಾರು ಹೇಳಿದ್ರು ನಾನೇ ದೇವರು ಅಂತಾನೆ. ಹಿರಣ್ಯ ಕಶಿಪುವಿನಂತ ಅವರು ನಾಸ್ತಿಕರು ಇರ್ತಾರೆ, ಪರಮಾತ್ಮನೇ ಇಲ್ಲ ಅಂತಾರೆ. ಅವ್ರ ನಾಮ ಹೇಳ್ಬೋದಾ? ನಾರಾಯಣ ಗೋವಿಂದ ಅಂದರು, ಧಾರಾಳವಾಗಿ ಹೇಳ್ಬೋದು ಅಂದ್ಬಿಟ್ಲು ಆಂಡಾಳು. ಯಾರು ಬೇಕಾದರೂ ಪರಮಾತ್ಮ ನಾಮವನ್ನು ಹೇಳಬಹುದು. ಭಗವನ್ನಾಮವನ್ನು ಹೇಳುವುದಕ್ಕೆ ಸರ್ವರಿಗೂ ಅಧಿಕಾರವಿದೆ. ಪರಮಾತ್ಮನೇ ಇಲ್ಲ ಎಂದು ಹೇಳುವವನಿಗೂ ಅಧಿಕಾರ ಇದೆ. 3000 ಪಡಿ ವ್ಯಾಖ್ಯಾನ ಪೆರಿಯವಾಚಾನ್ ಪಿಳ್ಳೆ ಹೇಳ್ತಾರೆ. ಒಂದು ದೃಷ್ಟಾಂತವನ್ನು ಕೊಡ್ತಾರೆ. ಒಬ್ಬ ಇರ್ತಾನೆ, ಅವನು ಎಂಥವನು?
ಎಂಥ ಸುಪುತ್ರ ಗೊತ್ತಾ ಅವನು. ತಾಯಿಯನ್ನು ಕೊಲೆ ಮಾಡಬೇಕು ಅನ್ನೋದು ಅವನ ಉದ್ದೇಶ. ಮಾತೃವಧೆ ಮಾಡಬೇಕು ಎಂಬಂತಹ ಅಂಥ ಒಳ್ಳೆಯ ಒಬ್ಬ ಮಗ ಪಾಪ ಪ್ರಪಂಚದಲ್ಲಿ ಏನು ಮಾಡು. ಅಂಥ ತಾಯಿಯನ್ನು ಕೊಲ್ಲಬೇಕು ಅಂತ ಒಬ್ಬ ಮಗ ಯಾವುದೋ ಕಾರಣಕ್ಕಾಗಿ, ಬೇರೆ ಏನಿಲ್ಲ, ಅವನಿಗೆ ಯಾವಳೋ ಒಬ್ಬಳು ಪ್ರೇಯಸಿ ಇದ್ದಾಳೆ. ಆ ಪ್ರೇಯಸಿ ನಿಮ್ಮ ತಾಯಿಯ ಹೃದಯ ತಂದುಕೊಟ್ರೆ ನಾನು ನಿಮ್ಮ ಜೊತೆ ಇರ್ತೀನಿ ಅಂತ ಅವನು. ಅದಕ್ಕಾಗಿ ಇವನೇನು ಮಾಡ್ತಾನೆ, ತಾಯಿಯನ್ನು ವಧೆ ಮಾಡಬೇಕು ಅಂತಾನೆ. ಅದಕ್ಕಾಗಿ ಕತ್ತಿಯನ್ನು ಹರಿತ ಮಾಡ್ತಾನಂತೆ. ಹರಿತ ಮಾಡ್ತಾ ಇರಬೇಕಾದ್ರೆ ಅದು ಚೂಪಾಗಿದೆಯಾ ಅಂತ ನೋಡೋಕೆ ಹೀಗೆ ಅಂತಾನಂತೆ. ಅದಕ್ಕೆ ಸ್ವಲ್ಪ ಕೈ ಕುಯ್ದು ಹೋಗುತ್ತೆ. ಅಮ್ಮ ಅಂತಾನಂತೆ. ನೀನು ಅಮ್ಮನ ತಲೆ ಕಡಿತೀಯಲ್ಲ, ನೀನು ಯಾಕೆ ಅಮ್ಮ ಅಂತೀಯ ಅಂದರು. ಸ್ವರೂಪ ಬಾಯಲ್ಲಿ ಬಂದ್ಬಿಡುತ್ತೆ. ನೀನು ಬೇಡ ಅಂದರೂ ಅದು ನಿನ್ನ ಬಾಯಲ್ಲಿ ಬರುತ್ತೆ. ಹಾಗೆ ತಾಯಿ ತಲೆಯನ್ನು ಕಡಿದುಬಿಟ್ಟು ಅವಳ ಹೃದಯವನ್ನು ತೆಗೆದುಕೊಂಡು ಪ್ರೇಯಸಿ ಬೆಳಗ್ಗೆ ಹೋಗ್ತಾ ಇದ್ದಾನಂತೆ. ಹೋಗುವಾಗ ಕಾಲಿಗೆ ಎಡವುತ್ತಾನಂತೆ. ಆಗ ಹೃದಯ ಹೇಳುತ್ತಂತೆ, ಮಗು ಜೋಪಾನ ಅಂತ ಹೇಳುತ್ತಂತೆ. ಇದು ತಾಯಿಯ ಹೃದಯ. ತಾಯಿನ ಕೊಂದುಬಿಟ್ಟಿದ್ದಾನೆ. ಕೊಂದುಬಿಟ್ಟು ತಾಯಿಯ ಹೃದಯವನ್ನು ಕೈಯಲ್ಲಿ ಹಿಡ್ಕೊಂಡು ಹೋಗ್ತಾ ಇದ್ದಾನೆ. ಹೋಗುವಾಗ ಎಡವುತ್ತಾನಂತೆ. ಆಗ ಆ ಹೃದಯ ಹೇಳುತ್ತಂತೆ, ಮಗು ಜೋಪಾನ ಅನ್ನುತ್ತಂತೆ. ತನ್ನನ್ನು ಕೊಂದುಬಿಟ್ಟಿದ್ದಾನೆ, ಅವನನ್ನು ನೋಡಿ ಜೋಪಾನ ಅನ್ನುತ್ತಂತೆ. ಇದು ಪರಮಾತ್ಮನ ವಾತ್ಸಲ್ಯ ನಮ್ಮ ವಿಷಯದಲ್ಲಿ. ಪರಮಾತ್ಮನೇ ಇಲ್ಲ ಅಂದರೂ ಕೂಡ ಅವನ ನಾಮವನ್ನು ಹೇಳುವ ಅಧಿಕಾರ ನಮಗುಂಟು. ತಾಯಿಯನ್ನೇ ಕೊಲೆ ಮಾಡುವುದಕ್ಕೆ ಹೋಗುವವನಿಗೂ ಕೂಡ ಅಮ್ಮ ಎಂದು ಹೇಳುವುದಕ್ಕೆ ಹೇಗೆ ಅಧಿಕಾರ ಇದೆಯೋ ಹಾಗೆ ನಾಸ್ತಿಕನಾದವನಿಗೆ ಕೂಡ ನಾರಾಯಣ, ಗೋವಿಂದ, ಕೇಶವ ಎಂದು ಹೇಳುವ ಅಧಿಕಾರ ಉಂಟು. ಪೇರ್ಪಾಡಿ ಇದು ಸರ್ವಾಧಿಕಾರ ಮೀರೆ. ಪರಮಾತ್ಮನ ನಾಮವನ್ನು ಯಾರು ಬೇಕಾದರೂ ಹೇಳ್ಬೋದು. ಪೇರ್ಪಾಡಿ ಎಂಬುದಾಗಿ ಹೇಳ್ತಾರೆ. ಸರಿ, ಪರಮಾತ್ಮನ ನಾಮ ಹೇಳಬೇಕಾದ್ರೆ ಸ್ನಾನ ಮಾಡು, ಆಚಮನ ಮಾಡು, ಇದೆಲ್ಲ ಮಾಡಬೇಕಾದ್ರು ನೀನು ಇರೋ ಹಾಗೆ ಪರಮಾತ್ಮನ ನಾಮ ಹೇಳು ಅಂದ್ಬಿಟ್ಟು ಕೇಶವ, ನಾರಾಯಣ ಅಂತ, ಗೋವಿಂದ ಅಂತ ಹೇಳೋಕ್ಕೆ ಏನೂ ಬೇಕಿಲ್ಲ. ಕಾರಣ, ಗಂಗೆಯಲ್ಲಿ ಸ್ನಾನ ಮಾಡೋಕ್ಕೊಬ್ರು ಹೋಗ್ತಾರೆ, ಅವರು ಮನೆ ಸ್ನಾನ ಮಾಡ್ಕೊಂಡು ಹೋಗ್ತಾರೆ. ಇವನ ಎಲ್ಲ ಪಾಪಗಳನ್ನು ಕಳೆಯುವ ಗಗ್ಗೆ ಇವನು ಮೈ ಮೇಲಿನ ಕೊಳೆ ತೆಗಿಲಾರಲ್ಲ. ಹಾಗೆ ಸಮಸ್ತವನ್ನೂ ಶುದ್ಧೀಕರಣ ಮಾಡುವ ಪರಮಾತ್ಮನ ನಾಮ ಇವನ ಕೊಳೆಯನ್ನು, ಇವನ ಪಾಪ ಪುಣ್ಯಗಳನ್ನು ಶುದ್ಧೀಕರಣ ಮಾಡಲಾರದ. ಆದ್ದರಿಂದ ಇಲ್ಲಿ ಗಂಗೆಯಾಡ ಪೋಮವನಿಕ್ಕೆ வேறொன்றில் ಕುಳಿಯಿಲೆ ಮೂಲ್ಗಿ ಪೋಹವೇಣುಮೋ ನಾಯನಾರು ಕೇಳ್ತಾರೆ. ಹಾಗೆ ನಾಮ ಸಂಕೀರ್ತನೆಗೆ ಇರುವಂತೆಯೇ ನಾಮ ಸಂಕೀರ್ತನೆಯನ್ನು ಮಾಡು, ಪೇರ್ಪಾಡಿ ಅಂತಾರೆ. ಎಷ್ಟು ನಾಮಗಳು ಪರಮಾತ್ಮನಿಗೆ. ನಾವೇನೋ 1000 ನಾಮ ಇಟ್ಕೊಂಡು ಸಹಸ್ರನಾಮ ಹೇಳಿದೆ ಅಂತೀವಿ, ಅಷ್ಟೇನಾ? ಅಸಂಖ್ಯಾತವಾದ ನಾಮಗಳು ಪರಮಾತ್ಮನಿಗೆ. ಆ ನಾಮಗಳೆಲ್ಲ ಪರಮಾತ್ಮನ ಗುಣದಿಂದ ಬಂದಿದ್ದು. ಅಚ್ಯುತ ಅಂತೀವಿ. ಅಚ್ಯುತ ಶಬ್ದದ ಅರ್ಥವೇನು? ನ ಚಾವಯತಿ ಇದೆ ಅಚ್ಯುತಃ, ಕೈ ಹಿಡಿದವರನ್ನು ಜಾರುವುದಕ್ಕೆ ಬಿಡದವನು. ಮುಕುಂದ ಮುಶ್ಚ ಕುಶ್ಚ ದದಾತಿ ಇತಿ ಮುಕುಂದ. ಪರಮಪದವನ್ನು, ಈ ಲೋಕದ ಭೋಗವನ್ನು ಯಾವನು ಕೊಡ್ತಾನೋ ಅವನು ಮುಕುಂದ. ಹರಿಹಿ, ಪಾಪವನ್ನು ಅಪಹರಣ ಮಾಡುವವನು ಹರಿ. ಹೀಗೆ ಒಂದೊಂದು ಶಬ್ದವೂ ಕೂಡ ಪರಮಾತ್ಮನ ಕಲ್ಯಾಣ ಗುಣಗಳಿಂದ ಏರ್ಪಟ್ಟದ್ದು. ಯಾನಿ ನಾಮಾನಿ ಗೌಣಾನಿ ವಿಖ್ಯಾತಾನಿ ಮಹಾತ್ಮನಃ. ಗೌಣಾನಿ ಅಂದರೆ ಸೆಕೆಂಡ್ರಿ ಅಂತ ಅರ್ಥವಲ್ಲ, ಗುಣ ಸಂಬಂಧಿಯಾದದ್ದು ನಾಮಗಳು. ಪರಮಾತ್ಮನ ಕಲ್ಯಾಣ ಗುಣಗಳಿಗೆ ಸಂಬಂಧಪಟ್ಟು ಅವನಿಗೆ ನಾಮಗಳೆಲ್ಲ ಬಂದಿದೆ. ಪರಮಾತ್ಮನಿಗೆ ಅಸಂಖ್ಯೇಯ ಕಲ್ಯಾಣ ಗುಣಗಣವು ಮಹಾರ್ಣವ, ಎಣಿಸಲಾರದಷ್ಟು ಕಲ್ಯಾಣ ಗುಣಗಳು. ಅಷ್ಟು ನಾಮಗಳು ಅವನಿಗೆ. ಎಷ್ಟು ನಾಮಗಳನ್ನು ಬೇಕಾದರೂ ಪರಮಾತ್ಮನಿಗೆ ನಾವು ನುಡಿಯಬಹುದಲ್ಲವಾ? ಹೀಗೆ ಆ ಪರಮಾತ್ಮನ ನಾಮಗಳು ಎಂಥದ್ದು ಅಂತ ಕೇಳಿದ್ರು. ನಮ್ಮ ಬಳಿಯಲ್ಲಿ ಅಪಾರವಾಗಿ ಚಿನ್ನ ಇದೆ, ಬಂಗಾರ ಇದೆ, ಬಂಗಾರದ ಗಟ್ಟಿಗಳಿದೆ. ಅದನ್ನೆಲ್ಲ ಬೇರೂಲಿಟ್ಟಿರ್ತೀವಿ. ಯಾವುದೋ ಒಂದು ಮದುವೆನೋ ಮುಂಜಿನೋ ಬಂತು, ಆ ಬಂಗಾರದ ಗಟ್ಟಿನ ಕತ್ತಲ್ಲಿ ಕಟ್ಕೊಂಡು ಹೋಗೋಕ್ಕಾಗುತ್ತಾ? ಅದೇ ಆ ಬಂಗಾರದ ಗಟ್ಟಿಯಿಂದ ಸರ, ಬಳೆ, ಓಲೆ, ಉಂಗುರ ಎಲ್ಲ ಮಾಡಿದರೆ ಚೆನ್ನಾಗಿ ತೊಟ್ಕೊಂಡು ಸುಂದರವಾಗಿ ಅಲಂಕಾರ ಮಾಡ್ಕೊಂಡು ಹೋಗ್ತೀವಲ್ವ? ಹಾಗೆಯೇ ಗಟ್ಟಿ ಚಿನ್ನದಂತೆ ಪರಮಾತ್ಮ, ಆಭರಣಗಳಂತೆ ಅವನ ನಾಮಗಳು. ಕಟ್ಟಿಪ್ಪನ್ಬೋಲೆ ಅವನ್, ಪಣಿಪ್ಪನ್ಬೋಲೆ ತಿರುನಾಮಂ. ಕಾರಣ, ಆ ಪರಮಾತ್ಮ ನಮಗೆ ಯಾವಾಗಲೂ ಸಿಗೋಲ್ಲ, ಅವನ ನಾಮಗಳು ಸದಾ ನಮಗೆ ಸಿಗತ್ತೆ. ನೀನ್ಯಾಕೋ, ನಿನ್ನ ಹಂಗ್ಯಾಕೋ, ನಿನ್ನ ನಾಮದ ಬಲ ಒಂದಿದ್ದರೆ ಸಾಕು ಅಂದರೂ
ದಾಸವರೆಣ್ಯರು. ಪರಮಾತ್ಮನ ನಾಮ. ದ್ರೌಪದಿಗೆ ವಸ್ತ್ರವನ್ನು ಕೊಡ್ತಲ್ಲ ಕೃಷ್ಣನಾಮಂದ. ದ್ರೌಪದಿಗೆ ಆಪತ್ತಿಲೆ ಪುಡವಶುರಂದದೆ ತಿರುನಾಮಮಿರೇ ಪ್ರಲೋಕಾಚಾರ್ಯರು ಹೇಳ್ತಾರೆ. ಕೃಷ್ಣಾನ್ಲು ದ್ವಾರಕಾನಾಥ ಶಂಖಚಕ್ರ ಗದಾಪಾಣಿ ದ್ವಾರಕಾ ನಿಲಯಾಚ್ಯುತಾನ್ಲು ಅಕ್ಷಯವಾಗಿ ವಸ್ತ್ರ ಬಂದ್ಬಿಡುತ್ತೆ. ಸದಾ ನಮಗೆ ಸುಲಭವಾಗಿ ಪರಮಾತ್ಮ ಸಿಗೋಲ್ಲ, ಅವನ ನಾಮಗಳು ಸಿಗತ್ತೆ. ಆ ನಾಮಗಳು ಕೈಗೆ ಸಿಕ್ಕ ನಾಮವನ್ನು ಹಾಡಿದರೆ ನಾವಿಗೆ ಅದು ಕೈಂಕರ್ಯವಾಗತ್ತೆ. ಪೇರ್ಪಾಡಿ ಓಂಗಿ ಉಲಹಳಂದ ಉತ್ತಮನ್ ಪೇರ್ಪಾಡಿ ನಾಮಂ ನಂಬಾವೈಕ್ ಚಾತ್ತಿ ನೀರಾಡಿನಾಲ್. ಈ ನಾಮಗಳನ್ನು ಹೇಳೋದು ಎಲ್ಲರಿಗೆ ಈ ನಾಮ ಸಂಕೀರ್ತನೆ ಉಪಕಾರ ಮಾಡುತ್ತೆ. ಕರ್ಮಯೋಗ ನಿಷ್ಠ ಒಬ್ಬ ಇರ್ತಾನೆ, ನಾನು ಕರ್ಮಯೋಗ ಮಾಡ್ತಾ ಇದ್ದೀನಿ, ನನಗೆ ಯಾಕೆ ನಾಮ ಸಂಕೀರ್ತನೆಯಿಂದ? ನೀನು ನಾಮ ಸಂಕೀರ್ತನೆ ಮಾಡು. ಕರ್ಮಯೋಗದ ಪ್ರಥಮ ಉದ್ದೇಶ ಪಾಪಕ್ಷಯ. ನಾಮ ಸಂಕೀರ್ತನೆ ಮಾಡೋದ್ರಿಂದ ಪಾಪಕ್ಷಯವಾಗಿ ಕರ್ಮಯೋಗ ನಿಷ್ಠನಿಗೆ ಕರ್ಮಯೋಗ ಬೇಗ ಫಲಿಸುತ್ತೆ. ಜ್ಞಾನಯೋಗ ನಿಷ್ಠನಿಗೆ ಜ್ಞಾನ ವಿಶದತೆಯನ್ನು ಉಂಟು ಮಾಡುತ್ತೆ. ಭಕ್ತಿಯೋಗ ನಿಷ್ಠನಿಗೆ ಭಕ್ತಿ ಅಭಿವೃದ್ಧಿಯಾಗುತ್ತೆ. ನಮ್ಮ ಹಾಗೆ ಶರಣಾಗತನಿಗೆ ಪರಮಾತ್ಮ ಒಂದು ಸ್ವೀಕಾರ ಮಾಡುವ ತನಕ ದೇಹ ಧಾರಣೆಗೆ ಅಮೃತವಾಗಿದೆ. ಶರಣಾಗತರಿಗೆ ಯಾತಕ್ಕೆ ನಾಮ ಸಂಕೀರ್ತನೆ ಮಾಡಬೇಕು? ನಮಗೆ ಅದೇ ದೇಹ ಯಾತ್ರೆ. ಪರಮಾತ್ಮನ ಆಶ್ರಯನ ಮಾಡಿಬಿಟ್ಟಿದ್ದೀವಿ. ಅವನು ಬಂದು ಕರ್ಕೊಂಡು ಹೋಗೋ ತನಕ ಬೇರೆ ಏನು ಮಾಡೋದು? ಪೇರ್ಪಾಡಿ, ಅವನ ಕೈಂಕರ್ಯ ಮಾಡಿ, ಅವನ ನಾಮ ಸಂಕೀರ್ತನೆ ಮಾಡಿ. ಶರಣಾಗತರಿಗೆ ಪ್ರಪನ್ನನಿಗೆ ಇದು ದೇಹಯಾತ್ರೆಗಾಗಿ ಕೈಂಕರ್ಯ ರೂಪವಾಗಿ ಇರ್ತಕ್ಕಂತಹದ್ದು. ಓಂಗಿ ಉಲಹಳಂದ ಉತ್ತಮನ್ ಪೇರ್ಪಾಡಿ ನಾಮಂ ನಂಬಾವೈಕ್ಕೆ. ನಾವುಗಳು ಆ ಪರಮಾತ್ಮನನ್ನೇ ಆಶ್ರಯ ಮಾಡಿದ ನಾವುಗಳು ನಂಪಾವೈಕ್ಕೆ, ಪರಮಾತ್ಮ ಕೈಂಕರ್ಯವನ್ನು ಪಡೆಯುವುದಕ್ಕೆ ಕಾತರರಾಗಿರುವುದೇ ನಂಪಾವೈ, ನಮ್ಮ ವ್ರತ. ಚಾತ್ತಿ ನೀರಾಡಿನಾಲ್, ಸಂಕಲ್ಪ ಮಾಡಿ ನಾವುಗಳು ನೀರಾಡಿನಾಲ್ ಆ ಪರಮಾತ್ಮನ ನಾಮವನ್ನು ಹಾಡಿದ್ದೆ ಆದರೆ ಏನಾಗತ್ತೆ ಅಂದರೆ, தீங்கின்னினாடெல்லாம் திங்கள் மும்மாறி பெய்து தீங்கு ಇನ್ನಿ ತಿಂಗು ಕೇಡುಗಳು ಇನ್ರಿ ಇಲ್ಲವಾಗಿ ತಿಂಗಳ್ ಒಂದು ತಿಂಗಳಿಗೆ ಮುಮ್ಮಾರಿ ಮೂರು ಮಳೆಯು ಪೆಯ್ದು ಸುರಿದು ನಾಡೆಲ್ಲವೂ ಸುಭಿಕ್ಷವಾಗಿರುತ್ತೆ. ಮಳೆ ಹೇಗೆ ಬರಬೇಕು? ಈಗಿನ ಹವಾಮಾನ ಶಾಸ್ತ್ರ ಮೆಟೀರಿಯಲಾಜಿಕಲ್ ಎಲ್ಲ ಓದ್ತಾರೆ. ಆಂಡಾಳು ಆಗಲೇ ಹೇಳಿಬಿಟ್ರು, ಹವಾಮಾನ ವರದಿಯೆಲ್ಲ ಆಂಡಾಳು ಕೊಡ್ತಾಳೆ. ಹೇಗಿರ್ಬೇಕಂತ ಎಂದು ತಿಂಗಳಿಗೆ ಹೇಗೆ ಮಳೆ ಹುಟ್ಟಬೇಕು? 9 ದಿನ ಬಿಸಿಲು ಬರಬೇಕು, 1 ದಿನ ಚೆನ್ನಾಗಿ ಮಳೆ ಹುಯ್ಬೇಕು, ತಿರ್ಗಾ 9 ದಿನ ಬಿಸಿಲು ಬರಬೇಕು, 1 ದಿನ ಮಳೆ ಹುಯ್ಬೇಕು. ಇದು ಸಕಾಲಿಕವಾದ ಮಳೆ. ಅತಿವೃಷ್ಟಿ ಅನಾವೃಷ್ಟಿ ಆಗಬಾರ್ದು. ಬೇಕಾದಾಗ ಮಳೆ ಬರೋದೇ ಇಲ್ಲ. ಇನ್ನೇನು ಪೈರೆಲ್ಲ ಕಟಾವಿಗೆ ಬಂದಿದೆ, ಆಗ ಕುಂಭದ್ರೋಣ ಮಳೆ ಸುರಿದು ಇರೋ ಪೈರೆಲ್ಲ ಕೊಚ್ಕೊಂಡು ಹೋಗುತ್ತೆ. ಬೇಕಾದಾಗ ಮಳೆ ಬರದೇ ಇರೋದು ಅನಾವೃಷ್ಟಿ, ಬೇಡದೇ ಇರುವಾಗ ವಿಪರೀತವಾಗಿ ಸುರಿಯೋದು ಅತಿವೃಷ್ಟಿ. ಇದೆಲ್ಲ ಕೂಡುದು, ಇದೆಲ್ಲ ನಾಡಿನ ಶುಭ ಲಕ್ಷಣ ಅಲ್ಲ. ವೇದ ಪುರುಷ ಏನು ಪ್ರಾರ್ಥನೆ ಮಾಡ್ತಾನೆ? ನಿಕಾಮೇ ನಿಕಾಮೇ ಪರ್ಜನ್ಯೋ ವರ್ಷತು, ಇದು ವೇದ ಮಂತ್ರ. ಬೇಕಾದಾಗ ಮಾತ್ರ ಮಳೆ ಸುರಿಸು ಪರ್ಜನ್ಯ ಅಂದರೆ ಏನು? ನಾಡಿನ ಸುಭಿಕ್ಷತೆಗೆ ಊನ ಬರದಂತೆ ಮಳೆ ಬರಬೇಕು. ನಿಕಾಮೇ ನಿಕಾಮೇ ಪರ್ಜನ್ಯೋ ವರ್ಷತು ವೇದ ಮಂತ್ರ. ಹಾಗೆ ತಿಂಗಿನ್ನಿ ನಾಡೆಲ್ಲ ತಿಂಗಳ್ ಒಂದು ತಿಂಗಳಿಗೆ ಮುಮ್ಮಾರಿ, ಮಾರಿ ಅಂದರೆ ಮಳೆ, ಮುಮ್ಮಾರಿ 3 ಮಳೆ ಬರಬೇಕಂತೆ. 9 ದಿನ ಬಿಸಿಲು, 1 ದಿನ ಮಳೆ, 9 ದಿನ ಬಿಸಿಲು, 1 ದಿನ ಮಳೆ, ಹೀಗೆ 3 ಮಳೆ, 3 ಬಾರಿ ಮಳೆ ಸುರಿಬೇಕು. ಆಗ ಅದು ಅತಿವೃಷ್ಟಿಯೂ ಅಲ್ಲ, ಅನಾವೃಷ್ಟಿಯೂ ಅಲ್ಲ. ಈ ರೀತಿಯಾಗಿ ಮಳೆ ಬರಬೇಕು. ಆಗ ಏನಾಗತ್ತೆ? ತಿಂಗಳ್ ಮುಮ್ಮಾರಿ ಪೆಯ್ದು ತಿಂಗ್ ಇನ್ನಿ, ಕೇಡು ಇಲ್ಲದೆ ಆಗತ್ತೆ. ತಿಂಗಿನ್ನಿ ನಾಡೆಲ್ಲ ತಿಂಗಳ್ ಮುಮ್ಮಾರಿ ಪೆಯ್ದು. ಪರಮಾತ್ಮನ ನಾಮ ಸಂಕೀರ್ತನೆ ಮಾಡುವುದರಿಂದ ಹೀಗೆ ಸಕಾಲಿಕವಾದ ಮಳೆ ಬರುತ್ತೆ. ಈತಿ ಬಾಧೆಗಳು ಅಂತ ಹೇಳ್ತಾರೆ. ಅಂದರೆ ಏನು? ಅದು ನಿವಾರಣೆ ಮಾಡ್ಕೊಳ್ಳೋಕೆ ಆಗೋದೇ ಇಲ್ಲ. ಅದು ಪರಮಾತ್ಮನ ಸೃಷ್ಟಿಯಲ್ಲಿ ಅದು ಸೇರಿಬಿಟ್ಟಿದೆ. ಯಾವ್ಯಾವುದು ಈತಿ ಬಾಧೆ ಎಂದು? ಅತಿವೃಷ್ಟಿ, ಅನಾವೃಷ್ಟಿ, ಮೂಷಕಾಹ, ಶಲಭಾಹ, ಶುಕಾಹ, ಅತಿಕ್ರೂರಾಶ್ಚ ರಾಜಾನಃ, ಷಡೇತೆ ಈತಯ ಸ್ಮೃತಾಹ.
ಅತಿವೃಷ್ಟಿ, ಅನಾವೃಷ್ಟಿ, ಬೆಳೆದಿದ್ದನ್ನೆಲ್ಲ ತಿಂದು ಹಾಕೋ ಇಲಿಗಳು, ಹಂದಿಗಳು, ಗಿಣಿಗಳು ಇವೆಲ್ಲ ವಿಪರೀತ ಸಂಖ್ಯೆ ಜಾಸ್ತಿ ಆಗ್ಬಿಡೋದು. ಅದೆಲ್ಲ ಇರಬೇಕು ಭೂಮಿಯಲ್ಲಿ. ಆದರೆ ಅವುಗಳೇ ಆಗಿಬಿಟ್ರೆ ಪ್ರಪಂಚದಲ್ಲೆಲ್ಲ ಉಳಿದವ್ರು ಬದುಕೋದು ಹೇಗೆ? ಮೂಷಿಕಾಹ, ಶಲಭಾಹ, ಶುಕಾಹ, ಇದರ ಜೊತೆಗೆ ಒಂದು ಹೇಳಿದ್ರು, ಅತಿ ಕ್ರೂರಿಯಾದ ರಾಜ, ದ ಮೋಸ್ಟ್ ವರ್ಸ್ಟ್ ಗೌರ್ನಮೆಂಟ್ ಅಂತ ಹೇಳ್ತಾ ಇದ್ರು. ಅದೊಂದು ಈತಿ ಭಾಗ, ಅದು ಇರಬಾರದು. ಇದೆಲ್ಲ ಸರಿ ಹೋಗಬೇಕಾದ್ರೆ ನಾಮ ಸಂಕೀರ್ತನೆ ಮಾಡಬೇಕು. ನೀ ಏನು ಕೇಳ್ಕೋಬೇಡ, ಸುಮ್ಮನೆ ಪರಮಾತ್ಮನ ನಾಮ ಹೇಳು, ಅದು ತಾನಾಗಿ ಏರ್ಪಡುತ್ತೆ. ನೀನು ಬಯಸಬೇಡ, ಪರಮಾತ್ಮನ ಸೇವಾರೂಪವಾಗಿ ವಿಷ್ಣು ಸಹಸ್ರನಾಮ ಹೇಳು. ಶಾಂತಿಗೆ ಯಾವುದರಿಂದ ಭಂಗ ಬರ್ತಿದ್ಯೋ ಅದು ಸರಿ ಹೋಗುತ್ತೆ. ಮಳೆ ಬರಲ್ವಾ? ಮಳೆ ಬರುತ್ತೆ. ತುಂಬ ಮಳೆ ಬರ್ತಿದ್ಯಾ? ಅದು ನಿಲ್ಲತ್ತೆ. ಶಾಂತ್ಯರ್ಥೇ ವಿನಿಯುಜ್ಯತೆ. ಶಾಂತಿಗಾಗಿ ಸಹಸ್ರನಾಮ, ಪರಮಾತ್ಮನ ನಾಮ ಸಂಕೀರ್ತನೆ. ಹಾಗೆ ಈ ಈತಿ ಬಾಧೆಗಳು ಇಲ್ಲವಾಗುತ್ತೆ. ಶಾಸ್ತ್ರಗಳು ಒಂದು ಮಾತು ಹೇಳುತ್ತೆ, ಯತ್ರ ಅಷ್ಟಾಕ್ಷರ ಸಂಸಿದ್ಧಾ ಮಹಾಭಾಗ ಮಹೀಯತೆ ನ ತತ್ರ ಸಂಚರಿಷ್ಯಂತಿ ವ್ಯಾಧಿ ದುರ್ಭಿಕ್ಷ ತಸ್ಕರಾಹ. ಅಷ್ಟಾಕ್ಷರ ಮಹಾಮಂತ್ರ ಓಂ ನಮೋ ನಾರಾಯಣಾಯ ಎಂಬ ಅಷ್ಟಾಕ್ಷರ ಮಹಾಮಂತ್ರವನ್ನು ಗುರುಮುಖೇನ ಉಪದೇಶವಾಗಿ ಪಡೆದುಕೊಂಡು ಅದರಲ್ಲಿ ಸಿದ್ಧಿಯನ್ನು ಪಡೆದವನು ಒಬ್ಬ ಇದ್ದರೂ ಸಾಕು. ಅವನ ಸುತ್ತಮುತ್ತಲು 3 ಯೋಜನೆಗಳಲ್ಲಿ ಬರಗಾಲವಾಗಲಿ, ಕಳ್ಳರಾಗಲಿ, ರೋಗ ರುಜಿನವಾಗಲಿ, ಇದು ಯಾವುದೂ ಕೂಡ ಸುಳಿಯುವುದು ಕೂಡ ಇಲ್ಲ. ಕರೋನಾ ಬಂದಾಗ ಅಷ್ಟಲ್ಲ ಪರದಾಟ. ನಿಷ್ಠೆಯಿಂದ ಪರಮಾತ್ಮ ನಾಮ ಸಂಕೀರ್ತನೆ ಮಾಡಿದ್ದಿದ್ರೆ ಖಂಡಿತ ಆ ಪ್ರದೇಶಕ್ಕೆ ಅದು ಬರ್ತಾ ಇರಲಿಲ್ಲ. ನ ತತ್ರ ಸಂಚರಿಷ್ಯಂತಿ ವ್ಯಾಧಿ ದುರ್ಭಿಕ್ಷ ತಸ್ಕರಾಹ. ವ್ಯಾಧಿ ಸುಳಿಯೋಲ್ಲ, ದುರ್ಭಿಕ್ಷ ಬರೋಲ್ಲ, ಕಳ್ಳಕಾಕರ ದರೋಡೆಕೋರು ಮೇಲೆ ಬೀಳಲ್ಲ. ಯಾವಾಗ? ಅಷ್ಟಾಕ್ಷರ ಸಂಸಿದ್ಧೋ ಮಹಾಭಾಗೋ ಮಹೀಯತೆ. ಅಷ್ಟಾಕ್ಷರ ಮಂತ್ರವನ್ನು ಸಿದ್ಧಿ ಮಾಡಿಕೊಂಡ ಒಬ್ಬ ಮಹಾತ್ಮ ಇದ್ದರೆ ಸಾಕು. ಶತಯೋಜನ ವಿಸ್ತೀರ್ಣದಲ್ಲಿ ಯಾವ ವಿಧವಾದ ಈತಿ ಬಾಧೆಗಳೂ ಇರೋಲ್ಲ ಅಂತ ಹೇಳುತ್ತೆ. ಈಗ ಇದೆಲ್ಲ ನಡೀತಿದೆ ಅಂದರೆ ಅರ್ಥ ಏನು? ಇಲ್ಲಿ ನಾವು ಯಾರೂ ಅಂಥವ್ರು ಇಲ್ಲ ಅಂತ ಅರ್ಥ. ಇಷ್ಟೆಲ್ಲ ನಡಿಬಾರ್ದಲ್ಲ ನಡೀತಾ ಇದೆ, ಕೇಳಬಾರ್ದಲ್ಲ ಕೇಳ್ತೀವಿ. ದಿನಾ ನಮಗೆ ಮನಸ್ಸಿಗೆ ಸಂಕಟವಾಗುವಂತಹ ವಿಷಯಗಳೇ ಸುತ್ತಮುತ್ತಲೂ ತುಂಬಿಕೊಂಡಿದೆ ಅಂದರೆ ಇಂತಹ ಒಬ್ಬ ವ್ಯಕ್ತಿ ಇಲ್ಲ ಅಂತ ಅರ್ಥ. ಯತ್ರ ಅಷ್ಟಾಕ್ಷರ ಸಂಸಿದ್ಧೋ ಮಹಾಭಾಗೋ ಮಹೀಯತೆ ನ ತತ್ರ ಸಂಚರಿಷ್ಯಂತಿ ವ್ಯಾಧಿ ದುರ್ಭಿಕ್ಷ ತಸ್ಕರಾಹ ಎಂಬ ಹಾಗೆ ಆಂಡಾಳು ಹೇಳ್ತಾಳೆ, ಪರಮಾತ್ಮನ ಪೇರ್ಪಾಡಿ ಎಂಬುದು ಏರ್ಪಟ್ಟರೆ ತಿಂಗಿನ್ನಿ ನಾಡೆಲ್ಲ, ನಾಡಿನಲ್ಲಿ ಕೇಡು ಎಂಬುದೇ ಇರುವುದಿಲ್ಲ. ತಿಂಗಿನ್ನಿ ನಾಡೆಲ್ಲ ತಿಂಗಳ್ ಮುಮ್ಮಾರಿ ಬೆಯ್ದು. ಸಕಾಲಿಕವಾಗಿರ್ತಕ್ಕಂತಹ ಮಳೆಯಾದರೆ ಕ್ಷಾಮಡಾಮರಗಳೇ ಇಲ್ಲದೆ ಲೋಕ ಚೆನ್ನಾಗಿರುತ್ತೆ. ಅನ್ನಂ ಬಹುಕುರ್ವೀತ ಎಂಬ ಹಾಗೆ ಆ ಪೈರುಗಳು ಚೆನ್ನಾಗಿ ಬೆಳೆಯುತ್ತೆ. ಹೇಗಾಗುತ್ತೆ? ಸಕಾಲಿಕವಾಗಿ ಮಳೆ ಬಂದರೆ ಏನಾಗತ್ತೆ? ಓಂಗು ಪರಂಶನ್ನಲ್ ಊಡು ಕಯಲ್ ಉಹಳ. ಹೇಗೆ ಈ ವಾಮನ ತ್ರಿವಿಕ್ರಮನಂತೆ ಬೆಳೆದನೋ ಹಾಗೆ ಓಂಗ್ ಮೇರೆ ಮೀರಿ ಶನ್ನಲ್ ಬಂಗಾರದ ವರ್ಣದ ಭತ್ತದ ಪೈರುಗಳು ಸಮೃದ್ಧವಾಗಿ ಬೆಳೆಯುತ್ತಂತೆ. ಓಂಗು ಪೆರುಂ ಶನ್ ನೆಲ್, ಬಂಗಾರದ ಓಂಗು ಮೇರೆ ಮೀರಿ ಬೆಳೆಯುವಂತಹ ಪೆರುಂ ಪುಷ್ಟಿಯಾದ ಕಾಳು ಆಗಿರ್ತಕ್ಕಂತಹ ಶನ್ನಲ್ ಬಂಗಾರದ ವರ್ಣದ ನೆಲ್ ಆ ಭತ್ತದ ಪೈರುಗಳು. ಓಂಗು ಪೆರುಂ ಶನ್ನಲ್. ಈ ತ್ರಿವಿಕ್ರಮ ಹೇಗೆ ಬೆಳೆದನೋ ಹಾಗೆ ಸಮೃದ್ಧವಾದ ಭತ್ತದ ಪೈರುಗಳು. ಆ ಪೈರಿನ ಮಧ್ಯದಲ್ಲಿ ಊಡು, ಮಧ್ಯದಲ್ಲಿ ಕಯಲ್ ಮೀನುಗಳು, ಉಹಳ. ಅಲ್ಲಲ್ಲಿ ಆ ಮೀನುಗಳು ಪುಣಕ್ಕಂತ ಆನಂದದಿಂದ ನರ್ತನ ಮಾಡುತ್ತವಂತೆ. ಅಂದರೆ ಏನು? ಲೋಕದಲ್ಲಿರುವ ಸಮಸ್ತ ಜೀವರಾಶಿಗಳು ಆನಂದವಾಗಿದೆ. ಸುಭಿಕ್ಷ ಏರ್ಪಟ್ಬಿಟ್ರೆ ಎಲ್ಲವೂ ಕೂಡ ಆನಂದವಾಗಿರುತ್ತೆ. ಮೀನನ್ನು ಉದಾಹರಣೆಯಾಗಿ ಹೇಳ್ತಾಳೆ. ಆ ಭತ್ತದ ಪೈರುಗಳ ನಡುವಿನಲ್ಲಿ ಕಯಲ್ ಮೀನುಗಳು ಉಹಳ ಪುಣಕ್ಕಂತ ಆನಂದ ನಾಟ್ಯವಾಡುತ್ತಂತೆ. ಇದು ಆ ಪ್ರಕೃತಿಯಲ್ಲಿ ಏರ್ಪಡ್ತಕ್ಕಂತಹ ಅದ್ಭುತವಾದಂತಹ ಆನಂದದ ಸಂಕೇತ. ಅಷ್ಟು ಮಾತ್ರವಾ ಅಂತ ಕೇಳಿದ್ರೆ, ಪೂಂ ಕುವಳೈ ಪೋದಿಲ್ ಪೊರಿವಂಡಿ ಕಣ್ಪಡುಪ್ಪ. ಪೂಂ ಕುವಳೈ, ಪೂಂ
ಅರಳಿದಂತಹ ಕುವಳೈ ಕನ್ನೈದಿಗೆಯ ಪುಷ್ಪಯದಲ್ಲಿ ಪೊರಿವಂಡು ಮತ್ತೆ ಶಬ್ದ ಮಾಡುವ ಝೇಂಕಾರ ಮಾಡುವ ದುಂಬಿ ಆ ಹೂವಿನ ಮೇಲೆ ಮಲ್ಕೊಂಡ್ಬಿಡುತ್ತಂತೆ. ಹೇಗೆ ಅಂದರು, ಆ ತಾವರೆಯ ಪುಷ್ಪ ಕನ್ನೈದಿಲೆಯ ಪುಷ್ಪದಲ್ಲಿ ಸಮೃದ್ಧವಾಗಿ ಆ ಮಧು ಜೇನಿದೆಯಂತೆ. ಆ ಜೇನನ್ನು ಆ ದುಂಬಿ ಕುಡಿದ್ಬಿಡುತ್ತೆ. ಕುಡಿದ್ಬಿಟ್ಟು ಮತ್ತೇರಿಬಿಟ್ಟು ಹಾರಿ ಹೋಗುವುದಕ್ಕೂ ಮನಸ್ಸಿಲ್ಲದೆ ಮೃದುವಾಗಿರುವ ಹೂವಿನ ದಳದ ಮೇಲೆ ಹಾಗೇ ಆನಂದದಿಂದ ಮರಗುತ್ತಂತೆ. ಒಂದು ದುಂಬಿಯ ಆನಂದವನ್ನು ಕೂಡ ವರ್ಣನೆ ಮಾಡ್ತಾಳೆ. ಅರ್ಥವೇನು? ಸಮಗ್ರವಾಗಿ ಲೋಕದಲ್ಲಿ ಸಮಸ್ತ ಜೀವರಾಶಿಗಳಿಗೆ ಏರ್ಪಡುವ ಆನಂದ, ಸುಖ, ಆ ಮಟ್ಟಕ್ಕೆ ಸಮೃದ್ಧಿ ಏರ್ಪಡಬೇಕು. ಕೇವಲ ನಾನು ಚೆನ್ನಾಗಿರಬೇಕು ಅಂತ ಆಂಡಾಳು ಹೇಳೋಲ್ಲ. ಓಂಗು ಪೆರುಂ ಚೆನ್ನಲ್ ಊಡು ಕಯಲುಗಳ ಪೂಂಕುವಳೈ ಪೋದಿಲ್, ಪೋದು ಅಂದರೆ ಪುಷ್ಪ, ಅರಳಿರ್ತಕ್ಕಂತಹ ಕುವಳೈ ಕನ್ನೈದಿಲೆಯ ಪೋದಿಲ್ ಹೂವಿನಲ್ಲಿ ಪೊರಿವಂಡು ಝೇಂಕಾರ ಮಾಡುವ ದುಂಬಿ ಕಣ್ಪಡುಪ್ಪ, ಆನಂದದಿಂದ ನಿದ್ರೆಯನ್ನು ಮಾಡುತ್ತಂತೆ. ಹೀಗೆ ಅನಂತರ தேங்காதே புக்கிருந்து ಶೀರ್ತ ಮುಲೈ ಪತ್ತಿ, ಒಂಜದೆ ಅಳುಕದೆ, ತೇಂಗಾದೆ ಹಿಂಜರಿಯದೆ, ಪುಕ್ಕೆ ಪಶುವಿನ ಗೋಠಗಳ ಒಳಗೆ ಹೊಕ್ಕು ಇರಂದು ಅಲ್ಲೇ ನೆಲೆಯಾಗಿ ನಿಂತು ಹಸುಗಳನ್ನೆಲ್ಲ ನೋಡಿ, ಶೀರ್ತ ಮುಲೈ ಹಾಲಿನ ಸಮೃದ್ಧಿಯಿಂದ ಕೂಡಿರುವ ಮುಲೈ ಕೆಚ್ಚು, ಶೀರ್ತ ಮುಲೈ ಕ್ಷೀರ ಸಮೃದ್ಧಿಯಿಂದ ಚೆನ್ನಾಗಿ ತುಂಬಿಕೊಂಡ ಮುಲೈ ಹಸುವಿನ ಕೆಚ್ಚಲನ್ನ ಹಿಡಿದು ಕರಿಬೇಕಾಗಿಲ್ವಂತೆ, ಪತ್ತಿ ಸ್ಪರ್ಶಿಸಿದ್ರೆ ಸಾಕಂತೆ. ವಾಂಗ ಕುಡನ್ನಿರಕ್ಕಂ ವಳ್ಳಲ್ ಪೆರುಂ ಪಶುಕ್ಕಳ್, ಕೆಚ್ಚಲನ್ನು ಮುಟ್ಟಿಬಿಟ್ಟು ಅದರ ಕೆಳಗಡೆ ಕುಂಭವನ್ನು ಇಟ್ಟರೆ ಸಾಕು, ಒಂದು ಸಮುದ್ರದಷ್ಟು ದೊಡ್ಡ ಪಾತ್ರ ಇಟ್ಟರು ಕೂಡ ಹಾಲು ಹರಿತಾ ಇರುತ್ತಂತೆ. ಅಷ್ಟೊಂದು ಕ್ಷೀರ ಸಮೃದ್ಧಿಯನ್ನು ಉಳ್ಳಂತಹ ವಳ್ಳಲ್ ಉದಾರಿಗಳಾದಂತಹ ಪೆರುಂ ಪಶುಕ್ಕಳ್, ಅಪಾರವಾದ ಆಕಾರವನ್ನು ಉಳ್ಳ ಹಸುಗಳು, ಎಲ್ಲ ಮೂಳೆಚಕ್ರ ಕಡ್ಡಿ ಹಸುಗಳು ಈಗ ನಾವು ನೋಡೋದು. ಆಂಡಾಳೆ ಏನು ಹೇಳ್ತಾಳೆ, ಆ ಗೋಕುಲದಲ್ಲಿ ಇದ್ದ ಹಸುಗಳು ಹೇಗಿತ್ತು, ವಳ್ಳಲ್ ಕೆಚ್ಚಲನ್ನು ಹಿಡಿತಾ ಇರಲಿಲ್ವಂತೆ. ಕೇಳಿದವರಿಗೆ ವಾಂಗ ವಾಂಗ ಕುಡಂ ನಿರೈಕು, ಕೊಡಗಳನ್ನು ತೆಗಿತಾ ಇರಿ ಕೆಚ್ಚಲು ಕೆಳಗಡೆಯಿಂದ, ಹಾಲನ್ನು ಕೊಡ್ತಾನೇ ಇರುತ್ತೆ. ಅಂತಹ ವಳ್ಳಲ್ ಉದಾರಿಗಳಾದ ಹಸುಗಳು, ಪೆರುಂ ಪಶುಕ್ಕಳ್ ಬೃಹದಾಕಾರದ ಹಸುಗಳು. ನಾಯನಾರು ಹೇಳ್ತಾರೆ, ಗೋಕುಲದಲ್ಲಿ ಬೃಂದಾವನದಲ್ಲಿ ಒಂದೊಂದು ಹಸುನು ಹೇಗಿತ್ತು ಅಂದರು, ಶತ್ರುಂಜಯನ ಪೋಲೆ ಅಂದರು. ಶತ್ರುಂಜಯನ ಆಗಿತ್ತಂತೆ. ಯಾವುದು ಶತ್ರುಂಜಯ ಅಂದರು, ರಾಮನ ಪಟ್ಟದ ಆನೆಯ ಹೆಸರು ಶತ್ರುಂಜಯ. ಗೋಕುಲದಲ್ಲಿರುವ ಒಂದೊಂದು ಹಸುನು ರಾಮನ ಪಟ್ಟದ ಆನೆ ಇದ್ದಾಗಿತ್ತಂತೆ. ಪೆರುಂ ಪಶುಕ್ಕಳ್, ಅಷ್ಟೊಂದು ಪುಷ್ಟಿಯಾಗಿ ಹಸುಗಳಿದೆಯಲ್ಲ, ಏನು ಅಂದರು, ಏನು ತಿನ್ನತ್ತೆ, ಯಮುನಾ ನದಿ ನೀರು ಕುಡಿಯುತ್ತೆ, ಯಮುನಾ ತೀರದಲ್ಲಿರುವ ಹುಲ್ಲುಗಾವಲಿನಲ್ಲಿ ಮೇಯುತ್ತೆ, ಇನ್ನೇನಿದೆ ಅಂದರು. ಅಷ್ಟು ಮಾತ್ರವಾ, ಆ ಹಸುಗಳಿಗೆ ಕೃಷ್ಣ ಪರಮಾತ್ಮ ಏನು ಮಾಡ್ತಾನೆ, ಇಟ್ಟಮಾನ ಪಶುಕ್ಕಳೈ ಇನಿದು ಮರೆತು ನೀರೂಟಿ ಬಿಟ್ಟುಕೊಂಡು ವಿಳಯಾಡ ವೃಂದಾವನತ್ತೆ ಕಂಡೋಮಿ. ನಾಚ್ಯಾರ್ ತಿರುಮಲೆಯಲ್ಲಿ ಆಂಡಾಳನ ಅನುಭವ. ಪುಟ್ಟ ಪುಟ್ಟ ಕೆರುಗಳಿಗೆ ಯಮುನಾ ನದಿಯಲ್ಲಿ ಬಂದು ನೀರು ಕುಡಿಯೋಕ್ಕೆ ಭಯ ಅಂತೆ. ತಮ್ಮ ಪ್ರತಿಬಿಂಬ ಕಾಣುತ್ತಲ್ಲ, ಭಯ ಅಂತೆ. ಆಗೇನು ಮಾಡ್ತಾನಂತೆ ಕೃಷ್ಣ, ತಾನೂ ಕೂಡ ಆ ಹಸುಗಳ ಹಾಗೆ ಎರಡು ಕೈ ಊರ್ಕೊಂಡು ಎರಡು ಕಾಲನ್ನು ಊರಿ ನದಿ ಪಾತ್ರದಲ್ಲಿ ಬಾಯಿಟ್ಟು ಸರ್ರಂತ ನೀರನ್ನು ಹೀರ್ಕೊಂಡು ತೋರಿಸ್ತಾನಂತೆ ಕರುವಿಗೆ, ಹೀಗೆ ನೀರು ಕುಡಿ. ಹಾಗೆ ಕುಡಿಯೋದಕ್ಕೂ ಅದಕ್ಕೆ ಬರದೇ ಹೋದಾಗ ತನ್ನ ಬೊಗಸೆಯಲ್ಲಿ ಯಮುನಾ ತೀರ್ಥವನ್ನು ತೆಗೆದುಕೊಂಡು ಅವುಗಳು ಕುಡಿಸ್ತಾನಂತೆ. ಏನಿದು ಮರಿತು ನೀರು ಹುಟ್ಟಿ ಅಂತಾಳೆ ಆಂಡಾಳು. ಹೀಗಲ್ಲವಾ ಗೋಕುಲದಲ್ಲಿ ಕೃಷ್ಣ ಆ ಹಸುಗಳ ಸಂರಕ್ಷಣೆ ಮಾಡಿದ. ಈ ರೀತಿ ಕೃಷ್ಣ ಪರಮಾತ್ಮನ ಕೈಗಳಿಂದ ತೀರ್ಥಪಾನ ಮಾಡಿ ಆ ಹಸಿರು ಹುಲ್ಲನ್ನು ತಿಂದು ಬೆಳೆದ ಹಸುಗಳು ವಳ್ಳಲ್ ಪೆರುಂ ಪಶುಕ್ಕಳ್. ಕೃಷ್ಣ ಪರಮ ಉದಾರಿ, ಅವನ ಕೈಯಿಂದ ತೀರ್ಥಪಾನ ಮಾಡಿದ ಹಸುಗಳು ವಳ್ಳಲ್ ಪರಮ ಉದಾರಿಗಳಾದ ಹಸುಗಳು. ಈ ಕೃಷ್ಣ 5 ವಯಸ್ಸಿನವನು 15 ವಯಸ್ಸನ್ನು ಹಾಗೆ ಬೆಳೆದಿದ್ದಾನಂತೆ. ಚೆನ್ನಾಗಿ ಬೆಣ್ಣೆ ತಿನ್ನಿಸಿ ತಿನ್ನಿಸಿ ಯಶೋಧ ಬೆಳೆಸಿದ್ದಾಳೆ. ಅವಳು ತಿನ್ಸೋದೇನು, ಇದು ಬೇರೆ ಕದ್ದು ತಿನ್ನುತ್ತಲ್ಲ, ಚೆನ್ನಾಗಿ ಬೆಳೆದಿದ್ದಾನಂತೆ. ಹಾಗೆ ಈ ಹಸುಗಳು ಕೂಡ ಪೆರುಂ ಪಶುಕ್ಕಳ್, ಅವನಾಗೆ ಇದು ಬೆಳೆದಿದೆಯಂತೆ. ಅಷ್ಟು ಮಾತ್ರವಾ,
ಕೇವಲ ಹುಲ್ಲು ನೀರಿನಿಂದ ಬೆಳೆದ ಹಸುಗಳ ಇವುಗಳು ಯಾವುದರಿಂದ ಬೆಳೆದಿದೆ? ಗೋವುಗಳ ಸಂರಕ್ಷಣೆಗೆ ಹೊರಟಾಗ ಕಾಡಿನಲ್ಲಿ ಕೃಷ್ಣ ಪರಮಾತ್ಮ ತುಂಡು ಬಿದಿರನ್ನ ಬಾಯಲ್ಲಿ ಇಟ್ಟು ಮಧುರವಾಗಿ ವೇಣಗಾನ ಮಾಡ್ತಾನಲ್ಲ, ಮಧ್ಯಾಹ್ನದ ವೇಳೆಯಲ್ಲಿ ಕೃಷ್ಣ ಪರಮಾತ್ಮನ ವೇಣುಗಾನದ ಸುಧೆಯನ್ನ ಕಿವಿಗಳ ಮೂಲಕ ಪಾನ ಮಾಡಿ ಬೆಳೆದ ಹಸುಗಳಾದ್ದರಿಂದ ವಳ್ಳಲ್ ಪೆರುಂ ಪಶುಕ್கள். ಅಪಾರವಾಗಿ ಆ ಗಾನ ಸುಧೆ ಈ ಕೃಷ್ಣ ಪರಮಾತ್ಮನ ಮುರಳೀನಾದದ ವೈಭವವನ್ನ ವರ್ಣಿಸೋದಕ್ಕೆ ಪೆರಿಯಾಳ್ವಾರ್ ತಿರುಮಳೆಯಲ್ಲಿ 10 ಪಾಶುರಗಳು. ಕೃಷ್ಣ ವೇಣುಗಾನ ಮಾಡಿದಾಗ ಏನೇನಾಯಿತು, ಇಡೀ ಪ್ರಪಂಚವೇ ಹೇಗೆ ಆನಂದದಿಂದ ಆ ಭೂಯಿಷ್ಠವಾದ ಒಂದು ಅನುಭವವನ್ನು ಪಡೆಯಿತು ಅನ್ನೋದನ್ನ 10 ಪಾಶುರದಲ್ಲಿ ಪೆರಿಯಾಳ್ವಾರ್ ಹೇಳ್ತಾರೆ. ನಾವಲಂ ಪೆರಿಯ ತೀವಿ ನಿಲ್ವಾಳಂ ನಂಗೆ ಮೀರಿ ಇದೋರ್ ಅದ್ಭುತಂ ಕೇಳೀರ್. ಓ ಜಂಬೂ ದ್ವೀಪವಾಸಿಗಳೇ, ಇಂಥ ಅದ್ಭುತ ಏನಾದ್ರು ಕೇಳಿದ್ದೀರಾ? ಚಲನೆ ಇಲ್ಲದೆ ಇರೋದಕ್ಕೆಲ್ಲ ಚಲನೆ ಬಂದ್ಬಿಡ್ತಂತೆ, ಚಲನೆ ಇರೋದಕ್ಕೆಲ್ಲ ಚಲನೆ ಹೋಗ್ಬಿಡ್ತಂತೆ. ಚಲನೆ ಯಾವುದಕ್ಕಿಲ್ಲ? ಗಿಡ ಮರಗಳಿಗೆ ಇಲ್ಲ. ಕೃಷ್ಣ ಪರಮಾತ್ಮ ವೇಣುಗಾನವನ್ನು ಮಾಡುವಾಗ ಸುತ್ತಲೂ ಇರುವ ಗಿಡ ಮರಗಳ ರೆಂಬೆ ಕೊಂಬೆಗಳೆಲ್ಲ ಬಾಗಿ ಬಾಗಿ ಕೃಷ್ಣ ಪರಮಾತ್ಮನ ಕಪೋಲವನ್ನು ಸ್ಪರ್ಶ ಮಾಡ್ತಾ ಇದೆ. ಗಿಡ ಮರಗಳಿಗೆ ಚಲನೆ ಇಲ್ಲ, ಆದರೆ ಅದೆಲ್ಲ ಬಾಗಿ ಬಾಗಿ ಇವನು ಸ್ಪರ್ಶ ಮಾಡಿಸಿದ್ದಾರೆ. ಇನ್ನು ಚಲನೆ ಇರೋದು ಯಾವುದು? ಜಿಂಕೆಗಳು, ಹಸುಗಳು, ಕರುಗಳು, ಕುರಿಗಳು, ಮೇಕೆಗಳು, ಇವಕ್ಕೆಲ್ಲ ಚಲನೆ ಇದೆ. ಇವೆಲ್ಲ ಏನು ಮಾಡ್ತು? ಎಳೆದು ಸಿಕ್ತಿರಂಗಳ್ ಪೋಲ ನಿನ್ನನವೇ ಚವಿ ಆಟ ಇಲ್ಲವೇ. ಕಿವಿಗಳನ್ನು ಕೂಡ ಈಗ ಅಲ್ಲಾಡಿಸಲ್ವಂತೆ ಹಸುಗಳು. ಹಾಗೆ ಅಲ್ಲಾಡಿಸುವಾಗ ಎಲ್ಲಿ ಇವನ ವೇಣುಗಾನ ನಮಗೆ ತಪ್ಪಿ ಹೋಗುತ್ತೋ ಅಂತ ಕಿವಿ ಚವಿಯಾಟ ಇಲ್ಲವೇ. ಮೇಯ್ದ ಪುಲ್ಲಂ ಕಡವಾಯಿ ಬಳಿಸೋರ. ಮೇದ ಹುಲ್ಲು ಕೂಡ ಅವುಗಳ ಬಾಯಿಂದ ಸೋರ್ತಾ ಇದ್ರೆ ಅದರ ಲಕ್ಷ್ಯ ಕೂಡ ಇಲ್ಲದೆ ಕಿವಿಗಳನ್ನು ಕೂಡ ಅಲ್ಲಾಡಿಸದೆ ಎಳೆದು ಸಿಕ್ತಿರಂಗಳ್ ಪೋಲ ನಿನ್ನನವೇ. ಪೆರಿಯಾಳ್ವಾರರ ವರ್ಣನೆ. ಬರೆದ ಚಿತ್ರಗಳಂತೆ ಇವುಗಳೆಲ್ಲ ಕೃಷ್ಣನ ಮುಂದೆ ಇದ್ದು ಅವನ ವೇಣುಗಾನ ಸುಧೆಯನ್ನು ಆಸ್ವಾದನೆ ಮಾಡಿದವಲ್ಲವ. ಹೀಗೆ ಕೃಷ್ಣನ ವೇಣುಗಾನ ಸುಧೆಯ ಪಾನ ಮಾಡಿರುವ ಹಸುಗಳಾದ್ದರಿಂದ ವಳ್ಳಲ್ ಪೆರುಂ ಪಶುಕ್கள் ತೆಂಗಾದೆ ಪುಕ್ಕಿರುಂದೆ ಶೀರ್ತ ಮುಲೈ ಪತ್ತಿ ಸ್ಪರ್ಶಿಸಿದ್ರೆ ಸಾಕು ವಾಂಗ ಕುಡಂ ನಿರೈಕಂ. ಇಟ್ಟ ಕೊಡಗಳೆಲ್ಲ ತುಂಬುವಂತಹ ಆ ಉದಾರವಾದ ಅತಿ ದೊಡ್ಡದಾದ ಹಸುಗಳ ಅಪಾರವಾದ ಸಂಪತ್ತು. ವಾಂಗ ಕುಡಂ ನಿರೈಕಂ ವಳ್ಳಲ್ ಪೆರುಂ ಪಶುಕ್கள் ನಿಂಗಾದ ಶೆಲ್ವಂ. ಇಂತಹ ಎಂದೂ ಅಳಿಯದ ಸಂಪತ್ತು, ನಿಂಗಾದ ನಶ್ವರವಲ್ಲದ ನಾಶವಾಗದ ಶೆಲ್ವಂ ಸಂಪತ್ತು ನಿರೈಂದು ಅನವರತ ತುಂಬಿರುತ್ತೆ, ತುಂಬಿರಬೇಕು. ಕಾರಣ ಭಾಗವತರಿರುವ ನಾಡು ಸುಭಿಕ್ಷವಾಗಿರಬೇಕು. ಪರಮಾತ್ಮನ ನಾಮ ಸಂಕೀರ್ತನೆ ಮಾಡುವವರು ಇರುವ ನಾಡು ಸುಭಿಕ್ಷವಾಗಿ ಇರಬೇಕು. ಆದ್ದರಿಂದ ಯಾವ ರೀತಿ ಲೋಕೋಪಕಾರಕ್ಕಾಗಿ ಲೋಕಹಿತಕ್ಕಾಗಿ ತ್ರಿವಿಕ್ರಮನಾಗಿ ಬೆಳೆದು ಸಮಸ್ತ ಲೋಕವನ್ನ ತನ್ನ ಶ್ರೀಪಾದದಿಂದ ಅಂಕಿತವನ್ನು ಗೊಳಿಸಿದಂತಹ ಆ ಪರಮಾತ್ಮನ ಕೃಪೆ ಶ್ರೀ ಮಹಾಲಕ್ಷ್ಮಿಯ ಮೂಲಕ ಯಾವಾಗ ಎಲ್ಲರಿಗೆ ಲಭಿಸುತ್ತದೆ ಅಲ್ಲಿ ಕೇವಲ ಸುಭಿಕ್ಷ, ಕೇವಲ ಭಗವದ್ಭಕ್ತಿ. ಇಲ್ಲಿ ಹೇಳುವ ನಿಂಗಾದ ಶೆಲ್ವಂ ಯಾವುದು? ಎಂದೂ ಅಳಿಯದ ಐಶ್ವರ್ಯ ಯಾವುದು? ಭಗವತ್ ಕೈಂಕರ್ಯ. ಪರಮಾತ್ಮನ ಕೈಂಕರ್ಯವೇ ಐಶ್ವರ್ಯ. ನಿನ್ನೆ ಅನುಭವಿಸಿದ್ವಲ್ವಾ? ಲಕ್ಷ್ಮಣ ಬರಿಗೈಯಲ್ಲಿ ಹೋದ ಲಕ್ಷ್ಮಣನನ್ನ ಲಕ್ಷ್ಮೀ ಸಂಪನ್ನ ಅಂತಾರೆ. ಎಲ್ಲ ಬಿಟ್ಟು ಬಂದ ವಿಭೀಷಣನನ್ನು ಶ್ರೀಮಾನ್ ಅಂತಾರೆ. ಯಾವುದು ಸಂಪತ್ತು? ಪರಮಾತ್ಮನ ಚರಣಾರವಿಂದಗಳ ಕೈಂಕರ್ಯ ಶ್ರೀ. ಅದೇ ನಿಂಗಾದ ಶೆಲ್ವಂ. ಈ ಆತ್ಮನಿಗೆ ಏನೇನೋ ಸಂಪಾದನೆ ಮಾಡ್ತೀವಿ, ಶರೀರ ಬಿದ್ದು ಹೋದ್ರೆ ಯಾವುದಾದ್ರೂ ಒಂದು ನಮ್ಮ ಜೊತೆ ಬರುತ್ತಾ? ಇದೇ ಬರಲ್ವಲ್ಲ, ಇದನ್ನೇ ಇಲ್ಲಿ ಸುಟ್ಟು ಹಾಕ್ತಾರಲ್ಲ, ಇದೇ ಬರಲ್ಲ. ಇನ್ನು ಯಾವುದು ನಮ್ಮ ಜೊತೆ ಬರುತ್ತೆ? ಇದಕ್ಕೆ ಸಂಬಂಧಪಟ್ಟದ್ದು ಇಲ್ಲಿರುವುದಲ್ಲ. ಇದೇ ಬರದೆ ಹೋದ್ಮೇಲೆ ಇದಕ್ಕೆ ಸಂಬಂಧಪಟ್ಟದ್ದು ಯಾವುದು ನಮ್ಮ ಜೊತೆ ಬರುತ್ತೆ? ಯಾವುದು ಅಳಿಯದ ಐಶ್ವರ್ಯ? ಆತ್ಮನ ಅಳಿಯದ ಸಂಪತ್ತು ಆತ್ಮನಿಗೆ ಪತಿಯಾದ ಪರಮಾತ್ಮನಿಗೆ ಮಾಡುವ ಕೈಂಕರ್ಯ. ಇಲ್ಲಿರುವ ತನಕ ಪರಮಾತ್ಮ ಅರ್ಚಾಮೂರ್ತಿಗೆ ಕೈಂಕರ್ಯ. ಇಲ್ಲಿಂದ ಪರಮಾತ್ಮ ಪರಮ ಕೃಪೆ ಮಾಡಿ ಪುನರ್ಜನ್ಮ ಇಲ್ಲದಂತೆ ಪುಣ್ಯ ಪಾಪ ಕರ್ಮಗಳನ್ನು ಶೂನ್ಯಗೊಳಿಸಿ ಆತ್ಮನಿಗೆ ಮೋಕ್ಷ ಕೊಟ್ಟರೆ ಪರಮಪದದಲ್ಲಿ ಕೈಂಕರ್ಯ. ಆತ್ಮನ ಸ್ವರೂಪವೇ ಭಗವತ್ ಕೈಂಕರ್ಯ. ಪರಮಾತ್ಮನ ಕಿಂಕರ ಈ ಆತ್ಮ. ಕಿಂಕರ ಶಬ್ದದ ಅರ್ಥವೇನು? ಕಿಂಕರವಾಣಿ. ಕಿಂಕರವಾಣಿ ಏನು ಸೇವೆ ಮಾಡಲಿ, ಏನು ಸೇವೆ ಮಾಡಲಿ ಅಂತ ಯಾವನು ಕೇಳ್ತಾನೆ ಅವನು ಕಿಂಕರ.
ಅದೇ ಅಷ್ಟಾಕ್ಷರ ಮಹಾಮಂತ್ರದ ಅರ್ಥ. ನಾರಾಯಣಾಯ ನಾರಾಯಣಾಯ, ಪರಮಾತ್ಮನಾದ ನಾರಾಯಣನಿಗಾಗಿಯೇ ಇರುವುದು ಆತ್ಮ. ಆತ್ಮದಾಸ್ಯಂ ಹರೇ ಸ್ವಾಮ್ಯಂ, ಸ್ವಾಮಿತ್ವಂ ಬ್ರಹ್ಮಣಿ ಸ್ಥಿತಂ, ಆತ್ಮನಿ ಸ್ಥಿತಂ ದಾಸ್ಯಂ. ಆತ್ಮ ಪರಮಾತ್ಮನಿಗೆ ದಾಸನಾಗಿರುವುದೇ ಆತ್ಮನ ಸ್ವರೂಪ. ಸ್ವಾಮಿಯಾಗಿ ಕೈಂಕರ್ಯ ಸ್ವೀಕಾರ ಮಾಡುವುದೇ ಭಗವತ್ ಸ್ವರೂಪ. ಅಂತಹ ಕೈಂಕರ್ಯವೇ ನೀಂಗಾದ ಶಲ್ವಂ. ಇಲ್ಲಿ ಲೌಕಿಕವಾದ ಸಮೃದ್ಧಿ, ಪ್ರಾಕೃತಿಕವಾದ ಸಮೃದ್ಧಿ, ಗ್ರಾಮ ಸಮೃದ್ಧಿ ಇದೆಲ್ಲವನ್ನ ಆಂಡಾಳ್ ವರ್ಣನೆ ಮಾಡಿದ್ಲು. ಇದೆಲ್ಲವೂ ಅವಾಂತರ ಫಲ. ಶಾಶ್ವತವಾದ ಪ್ರಧಾನ ಫಲ ಯಾವುದು? ಪರಮಾತ್ಮನ ಚರಣಾರವಿಂದಗಳಲ್ಲಿ ಪರಮಾತ್ಮನ ಆನಂದಕ್ಕಾಗಿ ಮಾಡುವ ಕೈಂಕರ್ಯವೇ ನೀಂಗಾದ ಶಲ್ವಂ. ಎಂದೂ ಅಳಿಯದ ಆತ್ಮನ ಸಂಪತ್ತು ಅದು. ಅಂತಹ ಸಂಪತ್ತು ಶಾಶ್ವತವಾಗಿ ನಿರೈಂದು ಪರಿಪೂರ್ಣವಾಗಿರಲಿ ಎಂಬುದಾಗಿ ಮಂಗಳಾಶಾಸನ ಮಾಡುತ್ತಾ ದೇವಿ ಆಂಡಾಳ್ 3ನೇ ದಿನದ ಪಾಶುರವನ್ನು ಪೂರ್ಣ ಮಾಡ್ತಾಳೆ. ಅದ್ಭುತವಾದ ಮಂಗಳಾಶಾಸನ, ಆಂಡಾಳಳ ಮಂಗಳಾಶಾಸನ. ನೀಂಗಾದ ಶಲ್ವಂ, ಇದು ಆತ್ಮೈಶ್ವರ್ಯ, ಆತ್ಮನ ಐಶ್ವರ್ಯ, ಭಗವತ್ ಕೈಂಕರ್ಯ ಅದು ಅನವರತ ತುಂಬಿರಲಿ ಎಂದು ಆಶಂಸನೆ ಮಾಡುತ್ತಾ ದೇವಿ ಆಂಡಾಳ್ 3ನೇ ದಿನದ ಪಾಶುರವನ್ನು ಪೂರ್ಣ ಮಾಡ್ತಾಳೆ. ஓங்கி உலகளந்த உத்தமன் பேர் பாடி நாங்கள் நம்பாவைக்கு சாத்தி நீராடினால் தீங்கின் நாடெல்லாம் திங்கள் மும்மாறி பெய்து ஓங்கு பெரும் சென்னல் ஊடு கயலுகளா பூங்குவளை போதில் பொறிவண்டு கண்படுப்ப எங்காதே புக்கிருந்து சீர்த்த முலை பத்தி வாங்க குடம் நிறைக்கும் வள்ளல் பெரும் பசுக்கள் நீங்காத செல்வம் நிறைந்தேலோர் என்பாவாய். சோச்சிஷ்ட மாலிகா கந்தபந்தர ஜிஷ்ணவே விஷ்ணு சித்த தனூஜாயை கோதாயை நித்யமங்களம் மாதೃಶா கிஞ்சனத்ராண बद्धकङ्कणपाणये विष्णुचित्ततनूजायै गोदायै नित्यमङ्गलं श्रीमत्यै विष्णुचित्तार्य मनोनन्दनहेतवे नन्दनन्दनसुन्दर्यै गोदायै नित्यमङ्गलं तिरुवाडिपूरत्तिल जगत्तुदित्ताழ்வாய் திருப்பாவை 30 சத்தினாழ்வாயே பெரியாழ்வார் பெற்றெடுத்த பெண்பிள்ளவாயே பெரும்பூதூர் மாமுனிக்கு இன்னானாழ்வாயே 143 உரைத்தாழ்வாயே உயரங்கற்கே கண்ணி உகந்தளித்தாள் வாயே மறுவாரும் திருவல்லி வடநாடிவாயே ஒன்பதுவனகர் கோதை மலர்பதங்கள் வாயே ஆண்டாள் திருவடிகளே சரணம். सर्वं श्रीकृष्णार्पणमस्तु.